ಬಿಲ್ಡಿಂಗಿಗೂ ದಾಟಿ ಹೋಗುತ್ತೆ ನಿಮ್ಮ ಜಾಗ ಹೌದೌದು ನೋಡ್ಕೊಂಡು ಹೋಗಿ ಪರಮೇಶ್ವರ ಹಾವೆಲ್ಲ ಏನಾರು ಇದ್ದತ್ತು ಅಲ್ಲ ಅಟ್ಲೀಸ್ಟ್ ಬೀಗ ಕೊಟ್ಬಿಟ್ಟು ಹೋಗ್ಬೇಕಲ್ವಾ ಆ ಥರ ಏನಾಗೋಗ್ಬಿಟ್ಟಿದೆ ಅಂದ್ರೆ ಮನೇಲೆ ಪಾಲಿಟಿಕ್ಸ್ ಇದ್ರೆ ಕಷ್ಟ ಆಗೋಗ್ಬಿಡುತ್ತೆ ಬಟ್ ಈ ಕೇಸ್ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಇಲ್ಲಿ ಇಲ್ಲ ನಮ್ಮ ತಂದೆ ತಾಯಿ ಫೋಟೋನು ತೆಗೆದ್ಬಿಟ್ಟಿದ್ದಾರೆ ಆದ್ರೆ ಟಿ.ಎನ್. ಬಾಲಣ್ಣನವರ ಸ್ಮಾರಕ ಇದು ಸ್ನೇಹಿತರೆ ಬಾಲಣ್ಣವರು ಇದ್ದಂಥ ಮನೆಯ ಒಂದು ಭಾಗ ಅಭಿಮಾನ್ ಸ್ಟುಡಿಯೋ ಗೇಟ್ ಬಂತು ಮುಂದೆ ಹಾಗೆ ಹೋದರೆ ಕೆಂಗೇರಿ ಹಾಗೆ ಮೈಸೂರು ರಸ್ತೆ ನಾವೀಗ ಎಡಕ್ಕೆ ಹೋಗಬೇಕು ಈ ಕಡೆ ನೀವು ಉತ್ತರಳ್ಳಿ ಕಡೆಯಿಂದ ಬಂದರೆ ಎಡಗಡೆಗೆ ಸಿಕ್ಬಿಡುತ್ತೆ ಕೆಂಗೇರಿ ರಸ್ತೆಯಲ್ಲಿ ಅಭಿಮಾನ್ ಸ್ಟುಡಿಯೋ ನಿಮ್ಮ ಬಾಲಣ್ಣರವರ ಪ್ರೀತಿಯ ಕನಸಿನ ಕೂಸು ಅಭಿಮಾನ್ ಸ್ಟುಡಿಯೋ ಈಗ ಗೀತಾ ಮೇಡಮ್ ಬರ್ತಾ ಇದ್ದಾರೆ ಮಳೆ ಇದೆ ತೊಂದರೆ ಇಲ್ಲ ಆರಾಮಾಗಿ ಬರಲಿ ಇದನ್ನು ಸ್ಥಾಪನೆ ಮಾಡಿದ ಒಂದು ಕಲ್ಲು ಹಾಕಿದ್ದಾರೆ ಅದೊಂದು ತುಂಬ ಚೆನ್ನಾಗಿದೆ ಆ ಕಲ್ಲು 5 ಸೆಪ್ಟೆಂಬರ್ 1965 ಆ ದಿನದಲ್ಲಿ ಮಧ್ಯಾಹ್ನ 1:30 ಇಂದ 2:30 ಮುಹೂರ್ತ ಆ ಸಮಯದಲ್ಲಿ ಈ ಸ್ಟುಡಿಯೋಗೆ ಅಸ್ಥಿಬರ ಹಾಕಲಾಗಿದೆ ಅಂತ ಇಲ್ಲಿ ಬರೆದಿದ್ದಾರೆ ಮುಖ್ಯವಾಗಿ ಇಲ್ಲಿ ನಾನು ಹೇಳಬೇಕು ಅಂತಂದರೆ ಏನು ಅಂತಂದರೆ ಅಭಿಮಾನ್ ಸ್ಟುಡಿಯೋ ಕಟ್ಟಿ ತಾನೇನೋ ದುಡ್ಡು ಮಾಡಬೇಕು ತಾನೇನೋ ತನ್ನ ಮಕ್ಳಿಗೆ ಆಸ್ತಿ ಹಣ ಅಂತಸ್ತು ಮಾಡಿ ಇಟ್ಬಿಡ್ಬೇಕು ಇನ್ನೇನೋ ಮಾಡಬೇಕು ಅನ್ನೋ ಸ್ವಾರ್ಥಕ್ಕಲ್ಲ ಬಾಲಣ್ಣವ್ರು ಮಾಡಿದ್ದು ಬಾಲಣ್ಣವ್ರು ಮಾಡಿದ ಉದ್ದೇಶ ಕನ್ನಡ ಚಲನಚಿತ್ರ ರಂಗಕ್ಕೆ ನಾನೇನಾದ್ರು ಕೊಡುಗೆ ಕೊಡಬೇಕು ಇಡೀ ಚಿತ್ರೀಕರಣ ಮದ್ರಾಸ್ನಲ್ಲಾಗುತ್ತೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಆಗಬೇಕು ಚಿತ್ರೀಕರಣ ಅಂತಂತ ಅವರು ಆವಾಗಲೇ 56 ವರ್ಷಗಳ ಹಿಂದೆ ಕನಸು ಕಂಡಂಥವ್ರು ನಮ್ಮ ಬಾಲಣ್ಣವರು ಆ ಒಂದು ಕನಸು ನೋಡಿ ನಿಮ್ಮ ಎದುರುಗಡೆ ಇದೆ ನಾವು ಒಳಗಡೆ ಹೋಗ್ತೀವಿ ಒಳಗಡೆ ವಿವರವಾಗಿ ಬಾಲಣ್ಣವ್ರು ನಡೆದಾಡಿದ ಜಾಗಗಳನ್ನೆಲ್ಲವೂ ತೋರಿಸ್ತೀವಿ ಅವ್ರು ವಾಸ ಮಾಡಿದ ಮನೆ ತೋರಿಸ್ತೀವಿ ಎಲ್ಲವನ್ನೂ ತೋರಿಸ್ತೀವಿ ಪ್ರಾರಂಭದ ಓಪನಿಂಗ್ ಝಲಕ್ ನಿಮಗೆ ನಾವು ಕೊಟ್ಟಂಥದ್ದು ಅಮ್ಮ ನಮಸ್ತೆ ಶುಭೋದಯ ಬಂದ್ರು ನೋಡಿ ಗೀತಾ ಬಾಲಿ ಅಮ್ಮ ಅವರು ಭಾಗ್ಯ ಪರಮೇಶ್ವರ್ ಅವರು ನಮ್ಗೆ ತುಂಬ ಅವಕಾಶ ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ ಎಲ್ಲ ತುಂಬ ಮನ್ಸು ಬಿಚ್ಚಿ ಮಾತಾಡೋದಕ್ಕೆ ಧನ್ಯವಾದಗಳು ಪರಮೇಶ್ವರರೇ ನಿಮ್ಮ ತಂದೆಯವರ ಈ ಅಭಿಮಾನ ನೋಡೋಕೆ ನಮಗೂ ಥ್ರಿಲ್ ಇದೆ ಹೋಗೋಣ ಇವಾಗ ನಮ್ಮ ತಂದೆ ಸ್ಟುಡಿಯೋಲಿ ಇದ್ದೀವಿ ಇವಾಗ ಅಭಿಮಾನ್ ಸ್ಟುಡಿಯೋಲಿ ನಿಮ್ಮೆಲ್ಲರ ಮೆಚ್ಚಿನ ಬಾಲಕೃಷ್ಣ ಬಾಲಣ್ಣ ಅಂತ ಪ್ರೀತಿಯಿಂದ ಕರಿತೀರಾ ಅವ್ರ ಸ್ಟುಡಿಯೋದಲ್ಲಿ ಇದ್ದೀವಿ ಬನ್ನಿ ಎಲ್ಲ ಸುತ್ತು ನೋಡಿ ಆಮೇಲೆ ಅವ್ರ ಬಗ್ಗೆ ಇನ್ನೂ ಸ್ಟುಡಿಯೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದು ನಿಮ್ಮ ತಂದೆಯವ್ರು ನಡೆದಾಡಿದ ಜಾಗ ಇದು ಹೌದು ಇದು ಬಂದು 1965ನೇ ಇಸ್ವಿಲಿ ನಮ್ದು ಆಗಿನ ಕಾಲದಲ್ಲಿ 60s ನಾನು ಹೇಳ್ತಾ ಇದ್ದೀನಿ ಅವಾಗೆಲ್ಲ ಇಲ್ಲಿ ಪಾಪ ಕನ್ನಡಿಗರೆಲ್ಲ ಫಿಲ್ಮ್ ಇಂಡಸ್ಟ್ರಿಯವರು ತುಂಬ ಕಷ್ಟಪಡ್ತಿದ್ರು ಶೂಟಿಂಗ್ ಮಾಡಬೇಕು ಅಂದರೆ ಚೆನ್ನೈಗೆ ಒಂದೇ ಜಾಗದಲ್ಲಿ ಹೋಗ್ಬೇಕಾಗಿತ್ತಂತೆ ಚೆನ್ನೈನಲ್ಲಿ ಏನು ಅಂದರೆ ಸಿನಿಮಾ ಚಿತ್ರರಂಗದವ್ರು ಹೇಳಿರೋ ಪ್ರಕಾರ ಅವಾಗೆಲ್ಲ ಬಂದ್ಬಿಟ್ಟು ನಿಮಗೆ ಗೊತ್ತು ಎಲ್ಲರೂ 60ಸ್ನಲ್ಲಿ ಬರೀ ಚೆನ್ನೈನಲ್ಲೇ ಶೂಟ್ ಮಾಡೋಕ್ಕೆ ಹೋಗೋರು ಅವಾಗ ತಮಿಳ್ನವ್ರಿಗೆ ತೆಲುಗ್ನವ್ರಿಗೆ ಅವ್ರಿಗೆಲ್ಲ ಫಸ್ಟು ಚಾನ್ಸ್ ಕೊಟ್ಬಿಟ್ಟು ನಂತರ ಕನ್ನಡದವ್ರಿಗೆ ಅವ್ರನ್ನ ಏನು ಉಳಿಯುತ್ತೋ ಸಮಯ ಆಮೇಲೆ ಅವ್ರು ಕೊಡೋರಂತೆ ಉಳಿದಿದ್ದ ಟೈಮು ಸೊ ಮಧ್ಯರಾತ್ರಿ ಯಾರು ಆಗ್ಬೋದು ಯಾವಾಗಾರು ಆಗ್ಬೋದು ಇಂಥ ಸಂದರ್ಭದಲ್ಲಿ ನಮ್ಮ ತಂದೆನೂ ಇದೇ ಥರ ಅವ್ರ ಜೊತೆಲಿ ಕಷ್ಟಪಟ್ಟಿರೋರು ಹಾಗಾಗಿ ಅವರೇನು ಯೋಚನೆ ಮಾಡಿದ್ರು ಏನಕ್ಕೆ ನಾವೇ ಒಂದು ಕರ್ನಾಟಕದಲ್ಲಿ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಬಾರ್ದು ಅನ್ನೋದು ಒಂದು ದೊಡ್ಡ ಆಸೆ ಬಂತು ಬಟ್ ಎಲ್ಲ ಸುಮಾರು ಜನ ಹೇಳಿದ್ರು ಬೇಡಿ ಇದು ದೊಡ್ಡ ವಿಚಾರ ಅಲ್ವೇ ಒಂದು ಸ್ಟುಡಿಯೋ ಮಾಡೋದು ಅಂದರೆ ತುಂಬ ಕಷ್ಟ ಅದು ನಮ್ಮ ತಂದೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಅವ್ರು ಬರೋ ರೆಮ್ಯೂನರೇಷನ್ ಎಲ್ಲರಿಗೂ ಎಲ್ಲ ಚಿತ್ರನಟರಿಗೆ ಇಟ್ಕೊಂಡು ಇಷ್ಟು ದೊಡ್ಡದೊಂದು ಹೇಗೆ ಒಂದು ಪವಾಡ ಅಂತ ಏನು ಹೇಳ್ತೀವೋ ಅದು ಮಾಡೋಕ್ಕಾಗುತ್ತೆ ತುಂಬ ಹೇಳಿದ್ರು ಕೆಲವರೆಲ್ಲ ಬೇಡಿ ಬಾಲಣ್ಣ ಅಂದರು ಎಸ್ಪೆಷಲಿ GVI ಅವರವರಂತೂ ತುಂಬ ಹೇಳಿದ್ರು ಬೇಡ ಕಣೋ ನೀನು ಅವ್ರಿಗೆ ಗೊತ್ತು ಅವ್ರಿಗೂ ಸುದ್ದಿ ಹೋದ್ಮೇಲೆ ಬೇಡ ಕಣೋ ನೀ ಚೆನ್ನಾಗಿದ್ಯಾ ರಾಜನ್ ಥರ ಇವಾಗ ಇದು ಕೈ ಹಾಕೊಂಡು ನೀನೇನು ಕಷ್ಟಪಡ್ತೀಯ ಅಂತ ಅವರು ತುಂಬ ಹೇಳಿದ್ರು ಬಟ್ ನಮ್ಮ ತಂದೆಗೆ ಏನಂದರೆ ಅವರು ಒಂದು ಕನ್ನಡ ಅಭಿಮಾನಿ ಚಿತ್ರ ಅವ್ರಿಗೆ ಅಂದರೆ ಇದು ಚಿಕ್ಕದಿಂದ ಗೊತ್ತು ಹೇಳಿದ್ದೀನಿ ಹಿಂದೆನೇ ನಾಟಕ ಸಿನಿಮಾ ಚಿತ್ರರಂಗ ಅಂದರೆ ಅವ್ರಿಗೊಂಥರ ಅವ್ರದ್ದು ಉಸಿರು ಥರ ಇತ್ತು ಜೀವ ಅವ್ರದ್ದು ಹಾಗಾಗಿ ಅವರು ಏನೇ ಆಗಲಿ ಮಾಡೇ ಬಿಡೋಣ ಅಂದ್ಬಿಟ್ಟು ಅವರೇ ಒಂದು ತೀರ್ಮಾನ ಮಾಡಿ ನಮ್ಮ ತಾಯಿ ಹೆಂಗೆ ಶುರು ಮಾಡಿದ್ರು ಅನ್ನೋದು ಹೇಳ್ಕೊಂಡು ಅವರು ಏನೋ ಸ್ವಲ್ಪ ಇಟ್ಕೊಂಡಿದ್ರು ಸ್ವಲ್ಪ ಹಣ ನಮ್ಮ ತಂದೆ ಸೇವಿಂಗ್ಸ್ ಅಂತ ಆಮೇಲೆ ಇದರಲ್ಲಿ ನಮ್ಮ ತಾಯಿನೂ ತುಂಬ ಕೈ ಜೋಡಿಸಿದ್ರು ಅವ್ರು ಇರೋ ಪಡವೆ ಎಲ್ಲ ಪೂರ್ತಿ ಮಾರಾಟ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ಮಾಡೋಣ ಅಂತ ಇಬ್ಬರು ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡಿದ್ರು ಆಮೇಲೆ ಏನು ಮಾಡಿದ್ರು ಗೌರ್ಮೆಂಟ್ ಅಪ್ರೋಚ್ ಮಾಡಿದ್ರು ಆಗಿನ ಗೌರ್ಮೆಂಟು ತುಂಬ ಒಳ್ಳೆ ನಮ್ಮ ತಂದೆದೆಲ್ಲ ಅರ್ಥ ಮಾಡಿಕೊಂಡು ಹೌದು ಬಾಲಣ್ಣ ಮಾಡಿ ಅಂತ ಹೇಳಿ 5 acres 1965ನಲ್ಲಿ 5 ಎಕರೆನ ಲೀಸ್ ಮಾಡಿದ್ರು ಲೀಸ್ ಮಾಡಿ ಎಲ್ಲ ನನ್ನ ಹತ್ರ ಎವ್ರಿ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಇವಾಗ ಸೊ ಲೀಸ್ ಮಾಡಿದ್ಮೇಲೆ ಆಮೇಲೆ ನಮ್ಮ ತಂದೆ ಸ್ವಲ್ಪ ಹೇಗೆ ಶುರು ಮಾಡಿದ್ರು ಅಂತ ಅವ್ರದ್ದು ಇಷ್ಟು ಹಣ ಐತೆ ಹೆಂಡತಿ ಒಡವೆದು ಪ್ಲಸ್ ಅವ್ರದ್ದು ಸ್ವಲ್ಪ ಸೇವಿಂಗ್ಸು ಆಮೇಲೆ ಏನು ಮಾಡಿದ್ರು ಸಾಲಲ್ಲ ನಿಮ್ಗೆ ಒಂದು ಕಟ್ಟಡ ಕಟ್ಟಬೇಕು ಅಂದರೂ ನಮ್ಮ ತಂದೆ ಬರೋ ರೆಮ್ಯುನರೇಷನ್ಗೆ ಅದೆಲ್ಲಿ ಸಾಲತ್ತೆ ಸೊ ಅವ್ರೇನು ಮಾಡಿದ್ರು ಅಂದರೆ ಈ ಫಿಲ್ಮ್ ಶೂಟಿಂಗ್ ಇಲ್ಲದೆ ಇದ್ದಾಗ ಅವರು ಮ್ಯಾನೇಜರ್ ಅಂತ ಆ ಕಾಲದಲ್ಲಿ ಇದ್ರು ಸುನಂದು ಅಂತ ಅವರೆಲ್ಲ ಅವ್ರದ್ದೇ ಒಂದು ಚಿಕ್ಕ ಗುಂಪಿತ್ತು ಅವ್ರ ಕಾರ್ನಲ್ಲಿ ಹಾಕ್ಕೊಂಡು ಪ್ರತಿ ಡಿಸ್ಟ್ರಿಕ್ಟು ತಾಲೂಕು ಎಲ್ಲ ಕಡೆ ಹೋಗಿ ಆವಾಗಿನ ಕಾಲದಲ್ಲಿ ಪ್ರೊನೋಟ್ ಅಂತ ಅವ್ನು ಮಾಡೋರು
ಪ್ರೊನೋಟ್ ಅಂದರೆ ಅದನ್ನು ನಾವು 100 ರೂಪೀಸ್ಗೆ ಪರ್ಚೇಸ್ ಮಾಡ್ತಾರೆ ನೋಡಿ, ಅದನ್ನು ನಾವು ಮತ್ತೆ ರೀಇಂಬರ್ಸ್ ಕೊಡಬೇಕು. ಪ್ರಾಮಿಸರಿ ನೋಟ್ ಕರೆಕ್ಟ್, ಪ್ರಾಮಿಸರಿ ನೋಟ್. ಸೊ ಪ್ರಾಮಿಸರಿ ನೋಟ್ನ 100 ರೂಪೀಸ್ ಹಂಗೆ ಪ್ರತಿ ಅಂದರೆ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿ ಅವ್ರ ಹತ್ರ ಇರೋ ಹಣ ಎರಡು ಸೇರಿ ಶುರು ಮಾಡಿದ್ರು ಕಟ್ಟಡ ಕಟ್ಟೋದಕ್ಕೆ. ಅಂದ್ರೆ ಇದೆಲ್ಲ ಪಬ್ಲಿಕ್ ದುಡ್ಡು ಕಲೆಕ್ಟ್ ಮಾಡಿದ್ರ ಅವರು ಖಂಡಿತವಾಗ್ಲು ಮಾಡಿದ್ರು. ಆಮೇಲೆ ಏನಾಯ್ತು ಅಂದ್ರೆ ಬಟ್ ಒಂದೇ ಒಂದು ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಆ ಪ್ರಾಮಿಸರಿ ನೋಟು ಎಷ್ಟು ಜನ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಯಾರ್ಯಾರು ಅವರು ಕಳಿಸ್ತಾರೋ ಮನಿ ಆರ್ಡ್ರು ನಮ್ಮ ತಂದೆ ಕೂತ್ಕೊಂಡು, ಯಾಕೆ ನಾನೇ ನೋಡಿದ್ದೀನಿ ಕೂತ್ಕೊಂಡು ಮನಿ ಆರ್ಡ್ರು ಯಾರ್ಯಾರು ಪ್ರಾಮಿಸರಿ ನೋಟ್ ಕಳಿಸಿದ್ರು ಅವ್ರಿಗೆಲ್ಲ ವಿತ್ ಇಂಟ್ರೆಸ್ಟ್, ಸ್ಮಾಲ್ ಇಂಟ್ರೆಸ್ಟ್ ಆಗಿನ ಕಾಲದಲ್ಲೆಲ್ಲ ವಿತ್ ಇಂಟ್ರೆಸ್ಟು ಎಲ್ಲರಿಗೂ ಹಿಂದಿರುಗಿಸ್ಬಿಟ್ಟಿದ್ದಾರೆ ಸುಮಾರು ಜನ. ಅಂದರೆ ಯಾರ್ದು ಇಟ್ಕೊಂಡಿಲ್ಲ. ಬಟ್ ಕೆಲವರು ಶ್ರೀಮಂತರು ಇರ್ಬೋದು, ಶ್ರೀಮಂತರು ನಮ್ಮ ಹತ್ರ ನಮ್ಮ ತಂದೆ ಹತ್ರ ಬರ್ದೇ ಇರ್ಬೋದು, ಅವ್ರು ಕೊಡದೇ ಇರ್ಬೋದು. ಬಟ್ ಯಾರ್ಯಾರು ಬಂದು ಕೇಳಿದ್ರು ಎಲ್ಲರಿಗೂ ಒಬ್ರ ಹತ್ರನೂ ಒಂದು ಉಳಿಸ್ಕೊಂಡಿಲ್ಲ. ಅವರು ಏನು ಪಬ್ಲಿಕ್ ತಗೊಂಡ್ರದಷ್ಟು ವಾಪಸ್ ಕೊಟ್ಟಿದ್ದಾರೆ. ಅದು ತುಂಬಾ ಹೆಮ್ಮೆ. ಯಾಕಂದ್ರೆ ಕನ್ನಡಿಗರಿಗೆಲ್ಲ ಗೊತ್ತು ನಮ್ಮ ತಂದೆ ಬಾಲಣ್ಣವರು ಸ್ವಾಭಿಮಾನ. ಚಿತ್ರರಂಗದಲ್ಲಿ ನಮ್ಮ ತಂದೆಗೆ ಇನ್ನೊಂದು ಹೆಸರು ಸ್ವಾಭಿಮಾನದ ಬಾಲಣ್ಣ ಅಂತ. ನಿಮ್ಗೆ ಹಿಂದೆನೇ ಹೇಳಿದ್ದೀನಲ್ವೇ, ಯಾವುದೋ ಒಂದು ಸಮಯಕ್ಕೆ 2,000 ರೂಪಾಯಿನ ಏನೋ ಈಸ್ಕೊಂಡ್ರು ಅದು ಮತ್ತೆ ಅವ್ರಿಗೆ ದುಡ್ಡು ಬಂದ ತಕ್ಷಣ ಹುಡ್ಕೊಂಡು ಹೋಗ್ತಾರೆ. ಅವರು ಹುಡ್ಕೊಂಡು ಹೋಗಿ ಎಲ್ಲಿದ್ದಾರೆ ಅಂತ ಕೇಳಿ ಒಂದು ದೊಡ್ಡದು ಅವ್ರ ಕೈ ಇಟ್ಕೊಂಡು ತಲೆಗೊತ್ಕೊಂಡು ನಮಸ್ಕಾರ ಮಾಡಿ ತಗೋಪ್ಪ ನೀ ಕೊಟ್ಟರು ಅಣ್ಣ ಅಂತ. ಅಷ್ಟು ಒಂದು ಸ್ವಾಭಿಮಾನದ ಬಾಲಣ್ಣ ಅಂತ ಇಡೀ ಫಿಲ್ಮ್ ಇಂಡಸ್ಟ್ರಿಗೂ ಗೊತ್ತು. ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಜನಗಳಿಗೆಲ್ಲ ಅಭಿಮಾನಿ, ನಮ್ಮ ತಂದೆ ಅಭಿಮಾನಿಗಳು ತಿಳಿಸ್ಕೊಳ್ತಾ ಇದ್ದೀನಿ. ನಮ್ಮ ತಂದೆ ಸ್ವಾಭಿಮಾನದಿಂದ 1 ರೂಪಾಯಿನೂ ಯಾರ ಹತ್ರನೂ ಉಳಿಸ್ಕೊಂಡಿಲ್ಲ. ಬಾಲಣ್ಣ 1 ರೂಪಾಯಿ ಮೋಸ ಮಾಡಿ ಹೋದ್ರು ಅನ್ನುವ ಮಾತಿಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಯಾರು ಬೇಕಾದ್ರೆ ಬಂದು ಹೇಳಿ, ಅದ್ರ ಮಾತ್ರ ನಾನು ತುಂಬಾ ದೇವಸ್ಥಾನದಲ್ಲಿ ಕೂಡ ಹೇಳ್ಕೊಳ್ಳೋಷ್ಟು ನನಗೆ ಸತ್ಯ ಏನು ಅಂತ ನನಗೆ ಗೊತ್ತಿದೆ. ಈಗ ಗೌರ್ಮೆಂಟ್ ಲೀಸ್ ಕೊಡ್ತು, ಲೀಸ್ಗೆ ಇರೋದಷ್ಟು ಅಮೌಂಟ್ ಕಟ್ಟಿರಲೇಬೇಕು. ಫ್ರೀ ಅಂತೂ ಅಲ್ಲ, ಲೀಸ್ ಅಮೌಂಟ್ ಅಂತೂ ಇರುತ್ತೆ. ಎಷ್ಟು ಅಂತ ಗೊತ್ತಾ? ಅದು ಲೀಸ್ ಅಮೌಂಟ್ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ನನ್ನ ಹತ್ರ ಯಾವಾಗ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಆಮೇಲೆ ಏನಾಯ್ತು ಅಂದರೆ ನಮ್ಮ ತಂದೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಆಗಿನ ಗೌರ್ಮೆಂಟ್ಗೆ ನಮ್ಮ ತಂದೆ ಮೇಲೆ ಇದಿದೆ ಅಭಿಮಾನದಲ್ಲಿ, ಹೌದು ಬಾಲಣ್ಣ ಕಟ್ತಾ ಇದ್ದಾರೆ, ಇನ್ನೂ ಒಂದು 15 ಎಕರೆ. ಯಾಕಂದ್ರೆ ಆಗ ಪೂರ್ತಿ ಕಾಡಿದು, ಇದು ಫುಲ್ ಕಾಡು. ನೀವು ಎಲ್ಲೂ ಒಂದು ಮನೆ ಕೂಡ ನೋಡೋಕ್ಕಾಗಲ್ಲ. ಸೊ ಈ BGS ಹಾಸ್ಪಿಟಲ್ ಇವಾಗ ಬಂದಿರೋದು ನಿಮ್ಗೆ, ಆವಾಗೆಲ್ಲ ಅವಾಗಿನಲ್ಲ. ಸೊ ನಿಮ್ಗೆ ಅದೇ ಹೇಳ್ತೀನಲ್ಲ, ಅಕ್ಕಪಕ್ಕದಲ್ಲಿ ಮನೆ ಎಲ್ಲ ಏನಿಲ್ಲ. ಇಲ್ಲಿ ಗೋಪಣ್ಣ ಅಂತ ಒಬ್ರು ಇದ್ರು, ಅವ್ರ ಹಾಲೆಲ್ಲ ತೋಟ ಇತ್ತು, ಅಷ್ಟೇ ಬಿಟ್ರೆ ನಮ್ಗೆ ಇನ್ ಯಾರು ಗೊತ್ತಿಲ್ಲ. ನೀವೇನ್ ಬೇಕಿದ್ರು ಬರೀ ಕೆಂಗೇರಿಗೆ ಹೋಗ್ಬೇಕು, ಅಷ್ಟು ದೂರ ಹಳ್ಳಿ ಅದು. ಅವಾಗ ನೀವೇ ಯೋಚನೆ ಮಾಡಿ, ಅವಾಗ ಹಳ್ಳಿ. ಆಮೇಲೆ ನಾವೆಲ್ಲ 56 ವರ್ಷದಿಂದ. ಸೊ ಹಾಗಾಗಿ ಕಟ್ತಾ ಇದ್ದಾರಲ್ಲ ಬಾಳಣ್ಣವರು ಅಂದ್ಬಿಟ್ಟು ಅವರು ಮನಸ್ಸು ಮಾಡಿ ಇನ್ನೂ ಒಂದು 15 ಎಕರೆ ರಿಲೀಸ್ ಮಾಡೋಣ, ನಾಟ್ ಲೀಸು, ರಿಲೀಸ್ ಮಾಡೋಣ ಅಂತ ಅವರೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡ್ರು ಗೌರ್ಮೆಂಟ್. ಆವಾಗ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ಆಫ್ಸೆಟ್ ಪ್ರೈಸ್ ಅಂತ ಹೇಳ್ತಾರೆ. ಅಂದರೆ 600 ರೂಪೀಸ್ ಪರ್ ಏಕರ್. 1917 ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಇದು ಪ್ರತಿ ಕಲಾಭಿಮಾನಿಗಳು ನೋಡೋರು ಎಲ್ಲರಿಗೂ ಹೋಗ್ತಾ ಇದೆ, ಕಲಾ ಮಾಧ್ಯಮದರ ಅಭಿಮಾನಿಗಳು. ಸೊ ನಾನೇನು ಹೇಳ್ತಾ ಇದ್ದೀನಿ, 1965 ಲೀಸ್ ಮಾಡಿದ್ದು ನಿಜ. 5 ಎಕರೆ ಲೀಸ್ ಮಾಡಿದ್ರು. ಆಮೇಲೆ ನಮ್ಮ ತಂದೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಆಗಿನ ಗೌರ್ಮೆಂಟು ನಮ್ಮ ತಂದೆ ಮೇಲೆ ಇದ್ದಿದ್ದು ಒಂದು ಅಭಿಮಾನಿಗೆ, ಹೌದು ಬಾಲಣ್ಣ ಮಾಡ್ತಾ ಇದ್ದಾರೆ, ನಾವು ಇನ್ನೂ ರಿಲೀಸ್ ಮಾಡೋಣ ಜಾಗ ಅಂದ್ಬಿಟ್ಟು, ಇನ್ನೊಂದಿಷ್ಟು ಭೂಮಿ ಕೊಡೋಣ ಅಂದ್ಬಿಟ್ಟು ಇನ್ನೂ 15 ಎಕರೆ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅವಾಗ ನಮ್ಮ ತಂದೆ ಏನು ಮಾಡಿದ್ರು, ಅವ್ರ ಹತ್ರ ದೇವ್ರ ದಯಿಂದ ಸ್ವಲ್ಪ ಹಣ ಇತ್ತು, ಅದಕ್ಕೆ 600 ರೂಪೀಸ್ ಪರ್ ಏಕರ್ ಹಂಗೆ 20 ಎಕರೆನೂ ಕೊಂಡ್ಕೊಂಡ್ರು. 20 ಎಕರೆ 5 ಎಕರೆ ಲೀಸ್ಗೆ ಇದ್ದಿದ್ದು ಸೇರಿಸಿ ಎಕ್ಸ್ಟ್ರಾನು ಸೇರಿಸಿ 20 ಎಕರೆಗೆ 600 ರೂಪಾಯಿ ಅಂತೆ ಪರ್ ಏಕರ್ಗೆ ಕೊಂಡ್ಕೊಂಡ್ರು 1970. ಸೊ 1965 5 ಎಕರೆ ಸರ್ಕಾರ ಲೀಸ್ ಕೊಡ್ತು. 1970 ಒಟ್ಟು 5 ಎಕರೆ ಸೇರಿಸಿ ಇನ್ನೊಂದು 15 ಎಕರೆ ಎಲ್ಲವೂ ಸೇರಿ 20 ಎಕರೆನ ಬಾಲಣ್ಣವರು ಎಕರೆಗೆ 600 ರೂಪಾಯಿ ತರ ಖರೀದಿ ಮಾಡಿದ್ರು. ಅದೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಇಲ್ಲ ಅಲ್ಲಿ ಇಲ್ಲ ಯಾರು ಲೀಸು ಅಂತಲ್ಲ ಏನು ಹೇಳಕ್ಕಾಗಲ್ಲ. ಸೊ 1970 ಪಕ್ಕಾಗಿ ನಮ್ಮ ತಂದೆ ಹೆಸರಲ್ಲಿ ಬಂದಿರೋದು ಇದು. ಆಯ್ತೆ ಅಂದ್ರೆ 20 ಎಕರೆ ಇಂಟು 600 ಸಮ್ 14,000 ಅಂಡ್ ಆಡ್ ಬರ್ತದೆ. ಯಾಕೆಂದ್ರೆ ಅದಕ್ಕೆ ಫೆನ್ಸ್ ಚಾರ್ಜಸ್ ಅಂತ ಒಂದು ಹಾಕಿದ್ದಾರೆ, ಅದು ಬೇಕಾದ್ರೆ ನನ್ನ ಹತ್ರ ದಾಖಲೆಗಳಿದೆ. ಫೆನ್ಸ್ ಚಾರ್ಜಸ್ ಅಂತಾನು ಈಸ್ಕೊಂಡ್ರು, ಅದನ್ನು ಸೇರಿಸಿ ಸಮ್ 16,000 ಅಂಡ್ ಆಡ್ ಏನೋ ಬರ್ತದೆ, 16,418 ಏನೋ ಬರ್ತದೆ. ಸೊ ಆ ತರ ಪೂರ್ತಿ ಕಟ್ಟಿ ಅವ್ರ ಹೆಸರಿಗೆ ಮಾಡ್ಕೊಂಡ್ರು ನಮ್ಮ ತಂದೆ. ಅದೇ 20 ಎಕರೆ ಇಂಟು 600 ಅಂದ್ರೆ 12,000 ಪ್ಲಸ್ ಫೆನ್ಸಿಂಗ್ ಚಾರ್ಜಸ್ ಎಲ್ಲ ಸೇರಿ. ಅಂದ್ರೆ ಫೆನ್ಸಿಂಗ್ ಅಂತ ಒಂದು ನಮ್ದು ಡಾಕ್ಯುಮೆಂಟ್ ನಲ್ಲಿ ಇದೆ, ಫೆನ್ಸಿಂಗ್ ಅಂತ. ಯಾಕಂದ್ರೆ ಆ ಕಾಲದಲ್ಲಿ ನಾವೆಲ್ಲ ಚೆನ್ನೈನಲ್ಲಿ ಓದ್ತಾ ಇದೀವಿ ಅಲ್ವೇ. ಸೊ ನನಗೆ ಡಾಕ್ಯುಮೆಂಟ್ ಇಟ್ಕೊಂಡು ಆಮೇಲೆ ನಮ್ಮ ವಕೀಲರುಗಳು ಹೇಳಿದ್ರ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಸೊ ಫೆನ್ಸಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಪೂರ್ತಿ ನಮ್ಮ ತಂದೆನೇ ಎಲ್ಲ ಕೊಂಡ್ಕೊಂಡಿದ್ದಾರೆ 20 acres. ಲೀಸ್ ಗಿದಿದೆಯಾ ಈಗ? ಏನೂ ಇಲ್ಲ, ಎಲ್ಲ ಖರೀದಿ ಆಯ್ತು. 1970ರಲ್ಲಿ ಬಾಲಣ್ಣವರ ಸ್ವಂತ ಪ್ರಾಪರ್ಟಿ ಆಯ್ತು. ಖಂಡಿತ ಅವರೇ 30 ವರ್ಷ ಇದ್ರಂಗೆ ಆಯ್ತರಲ್ಲ. ಇವಾಗ ನೀವು 1917 ಅಂತ ಲೆಕ್ಕ ಹಾಕೊಂಡ್ರು ಅವ್ರು ಸತ್ತಿದ್ದು 95. ಸೊ 30 yearsನಲ್ಲಿ 65ನಲ್ಲಿ ತಗೊಂಡಿದ್ರಿಂದ ಲೆಕ್ಕ ಹಾಕೊಳ್ಳಿ, ಅದೇನೆ ನಿಮಗೆ 30 years ಮೇಲೆ ಆಗೋಯ್ತು. 30 ವರ್ಷ ಬಾಲಣ್ಣವ್ರಿದ್ದ ಜಾಗ ಇದು. ಖಂಡಿತ ಅವರ ನಡೆದಾಡಿದ ಜಾಗ ಇದು, ನಡೆದಾಡಿ ಜಾಗ. ಅದಕ್ಕೆ ಅವ್ರ ಉಸಿರು ಇಲ್ಲಿದೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನಂಗೆ ಏನಕ್ಕೆ ಇಲ್ಲಿ ಬಂದರೆ ನಂಗೆ ಕಣ್ಣೀರು ಬರ್ತದೆ ಅಂದರೆ ನಮ್ಮ ತಂದೆ, ಯಾಕೆ ನಾನು ಸುಮಾರು ವರ್ಷ ನಮ್ಮ ತಂದೆ ಜೊತೆಲಿ ಇಲ್ಲೇ ಬಾಳ್ದೋಳು ಮದುವೆಗೆ ಮುಂಚೆ. ಹೌದು, ಇಲ್ಲೇ ಇದ್ದೆ ನಾನೇ. ಹೌದು, ಇಲ್ಲೇ ಇತ್ತು ನೋಡಿ. ಇವಾಗೆಲ್ಲ ಹೊಡೆದಾಕ್ಬಿಟ್ರು. ಅಲ್ಲಿ ಸಮಾಧಿ ಬರ್ತದೆ ನೋಡಿ, ಅಲ್ಲೆಲ್ಲ ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಬರ್ತದೆ ಅಂದ್ಬಿಟ್ಟು ಅವ್ರು ಆ ಕಡೆ ಎಲ್ಲ ವಿಷ್ಣುವರ್ಧನ್ಗೆ ಅಂತ ಅಲಾಟ್ ಮಾಡ್ಕೊಳ್ಳೋಕ್ಕೆ ಒಂದು ಡಿಸಿಷನ್ ಇತ್ತಲ್ವೇ. ಸೊ ಹಾಗಾಗಿ ಆ ಕಡೆನೇ ಇತ್ತು ಪೂರ್ತಿ ಮನೆ ನಮ್ಮದು. ದೊಡ್ಡ ಅಂದರೆ ನಿಮ್ಗೆ ಹೆಂಚಿನ ಮನೆ ಆದ್ರೂ ದೊಡ್ಡ ಮನೆ. ಸೊ ಅಲ್ಲಿತ್ತು. ಸೊ ಹಾಗಾಗಿ ನಾನು ಫೋಟೋ ಇದೆಯಾ? ಫೋಟೋ ಇಲ್ಲ, ನೋಡ್ತೀನಿ ಇರಿ. ಇವ್ರು ಡೆಮಾಲಿಷ್ ಮಾಡೋಕ್ಕೆ ಮುಂಚೆ ಇತ್ತಾ ಅಂತ ನೋಡ್ತೀನಿ. ಸೊ ಹಾಗಾಗಿ 30 ವರ್ಷ ನಮ್ಮ ತಂದೆ ಇಲ್ಲೇ ಬಾಳಿದ್ದಾರೆ ಹೆಂಚಿನ ಮನೆಯಲ್ಲಿ. ಇದು ಈ ಕಡೆನೇ ಆ ಕಡೆನೇ ಬರ್ತದೆ. ವಿಷ್ಣುವರ್ಧನ್ ಸಮಾಧಿ ಇದೆ ನೋಡಿ, ಸ್ವಲ್ಪ ಆ ಕಡೆ ಬರ್ತದೆ. ಅದೇ ನಿಮ್ಗೆ ಅಲ್ಲಿ ಪ್ರದೀಪ ನಿಂತಿದೆ ನೋಡಿ, ಅಲ್ಲಿಂದ ಇಷ್ಟವರೆಗೂ ನಿಂತ್ಕೊಳ್ಳಿ. ಈ ಎಂಡಿಂದ ಆ ಎಂಡ್ವರೆಗೂ, ಬೇಲಿಯಿಂದ ಆಚೆಗೆ ಆ ಪೀಸು. ಕರೆಕ್ಟ್. ಆ ಥರ ಅಲ್ಲೇ ಇದ್ದಿದ್ದು ನಮ್ಮ ತಂದೆ ಪಾಪ. ಸೊ ಆಯಿತು, 1965 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. 70ರಲ್ಲಿ 20 ಎಕರೆ ಭೂಮಿ ಸ್ವಂತ ಆಯಿತು. ಆನಂತರ ಏನಾಯ್ತು ಇಲ್ಲಿ? ಆನಂತರ ಇದು ಶಂಕುಸ್ಥಾಪನೆ ಮಾಡಿದ್ರು ನೋಡಿ. ಅದೆಲ್ಲ ನನ್ನ ಹತ್ರ ಇದೆ, ಇನ್ವಿಟೇಷನ್ನು ಇದೆಯಾ? ಸತ್ಯವಾಗ್ಲೂ ಕೊಡ್ತೀನಿ, ನಿಮ್ಗೆಲ್ಲ ಕೊಡ್ತೀನಿ. ಯಾಕಂದರೆ ನನ್ನ ಹತ್ರ ನಾನು ಏನೇನು ಉಳಿತೋ ನಮ್ಮ ತಂದೆದು ಎಲ್ಲ ನಾನು ಉಳಿಸ್ಕೊಂಡಿದ್ದೀನಿ. ಆಮೇಲೆ ನಮ್ಮದು ಹ್ಯಾಂಡ್ ರೈಟಿಂಗ್ದು ನಮ್ಮ ತಂದೆದು ಕೆಲವ್ರು ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ರು, ದಯವಿಟ್ಟು ಹ್ಯಾಂಡ್ ರೈಟಿಂಗ್ ಇದು ಅದನ್ನು ಸ್ವಲ್ಪ ಬಿಡುಗಡೆ ಮಾಡಿ ನಿಮ್ಮದು. ಯಾಕಂದರೆ 8ನೇ ಕ್ಲಾಸ್ ಓದಿ 3 ಸಲ ಫೇಲ್ ಆದವರು, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ. ಅಷ್ಟೊಂದು ಕನ್ನಡ ಒಂದು ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಕನ್ನಡದಲ್ಲಿ ಅಷ್ಟೊಂದು ಅವ್ರಿಗೆ ಬರಲ್ಲ. ಅಷ್ಟೊಂದೊಂದು ತೂಕಿಯಾದ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಬರೆಯೋರು ಅವರು. ಬರವಣಿಗೆ ಅಂದರೆ ಅವ್ರಿಗೆ ತುಂಬ ಹುಚ್ಚು. ಹಾಗಾಗಿ ಅದನ್ನೆಲ್ಲ ಇಟ್ಟಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಅದನ್ನು ರಿಲೀಸ್ ಮಾಡಿ. ಒಂದು ಈ ಸಂದರ್ಭದಲ್ಲಿ ನಾನು ಮಾತು ಹೇಳಬೇಕು, ದಯವಿಟ್ಟು ವೀಕ್ಷಕರೇ, ಕಲಾ ಮಾಧ್ಯಮದಲ್ಲಿ ನಮ್ಮ ಹಿರಿಯ ನಿರ್ದೇಶಕರಾದ ಭಗವಾನ್ ಸರ್ ಅವರ ಸಂದರ್ಶನವನ್ನು ನೀವು ಬಿಗಿನಿಂಗಲ್ಲಿ ಗಮನಿಸಿದ್ರೆ 1954-60ಸಲ್ಲಿ ಅವರು ಒಂದು ಘಟನೆ ಹೇಳಿದ್ರು. ಬಾಲಣ್ಣವರು, GV ಅಯ್ಯರ್ ಅವರು ಕೂತ್ಕೊಂಡು ನಾಟಕದ ಸ್ಕ್ರಿಪ್ಟ್ಗಳನ್ನ ಬರೆಯೋರು, ಸಿನಿಮಾದ ಸ್ಕ್ರಿಪ್ಟ್ಗಳನ್ನ ಬರೆಯೋರು ಅಂತ ಒಂದು ಬಹಳ ಮುಖ್ಯವಾದ ದಾಖಲೆ ಕೊಟ್ಟಿದ್ದಾರೆ. ದಯವಿಟ್ಟು ಆ ಎಪಿಸೋಡ್ಸ್ನ ಗಮನಿಸಿ. ದೊರೆಭಗವಾನ್ ಸಂದರ್ಶನಗಳನ್ನ ನೋಡಿ. 8ನೇ ಕ್ಲಾಸು 3 ಸಲ ಫೇಲ್ ಆದ ಬಾಲಣ್ಣವರು ಎಷ್ಟು ಚೆನ್ನಾಗಿ ಬರೀತಿದ್ರು ಅನ್ನೋಕ್ಕೆ ನಾನು ಆ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬರೀ ಪತ್ರಗಳೆಲ್ಲ ಸ್ಕ್ರಿಪ್ಟೇ ಬರೀತಿದ್ರು ಅವರು. ಸ್ಕ್ರಿಪ್ಟು ಇನ್ನೊಂದು ಹೇಳ್ತೀನಿ, ಅದು ಲಾಸ್ಟ್ ಟೈಮ್ ಹೇಳಿದ್ನ ಇವಾಗ ನೆನಪಿಲ್ಲ. ನಮ್ಮ ತಂದೆ ಈ ಫಿಲ್ಮಿಂದ ಅವರೇ ಯಾವ್ದಾವ್ದು ಪಾರ್ಟ್ ಮಾಡೋರು, ಅವ್ರದ್ದೇ ಓನ್ ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋರು. ಅವ್ರದ್ದು ಇಲ್ಲ ಈ ಥರ ಬೇಡಿ ಅಂತ ಡೈರೆಕ್ಟ್ ಹೇಳಿ ಸುಮಾರು ಡೈರೆಕ್ಟ್ ಒಪ್ಕೊಳ್ಳೋರು. ಅದರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಸರ್ ಒಬ್ರು ಒಪ್ಕೊಳ್ತಾ ಇರಲ್ಲ. ಅವ್ರು ತುಂಬ ಸ್ಟ್ರಿಕ್ಟು, ಅವ್ರು ಹೇಳಿದಂಗೆ ಮಾಡಬೇಕು, ಅವ್ರು ಹೇಳಿ. ಸೊ ಆ ಥರ ಆಮೇಲೆ ಅವ್ರು ಇನ್ನೊಂದು ಏನು ಗೊತ್ತೇ, ನಮ್ಮ ತಂದೆ ಬದುಕಿದಂಗೆ ಒಂದು ಚಿತ್ರ ಮಾಡಬೇಕು ಅಂತ ನಿರ್ಮಾಪಕರಾಗಿ ಅವರೇ ಡೈರೆಕ್ಟ್ ಮಾಡಬೇಕು ಅಂತ ಆಸೆಯಿಂದ ರೂಪಾಯಿ ಗಂಡ ಅಂತ ಅದಿದೆ ನನ್ನ ಹತ್ರ. ಅದೊಂದು ಸ್ಟಿಲ್ ಇದೆ. ಆದ್ರೆ ರಾಜ್ಕುಮಾರ್ ಅವ್ರನ್ನ ಹಾಕೊಂಡು ಮಾಡ್ಬೇಕು ಅಂತ ಇದ್ರು. ದೊಡ್ಡದಾಗ ಒಂದು ಕಾಯಿನ್, ಅದು ರಾಜ್ಕುಮಾರ್ ಅವರು ಅದ್ರ ವೀಲ್ ನಿಂಗ್ ಮಕ್ಕಳೆಲ್ಲ ಹೊಡಿತಾರೆ ನೋಡಿ, ಟೈರ್ ತರ ಹೊಡ್ಕೋದ್ ನೋಡಿ. ಆ ತರದ್ರಲ್ಲಿ ಒಂದು ದೊಡ್ಡ ರೂಪಾಯಿನ ಕಾಯಿನ್ ಹಾಕಿ ರೂಪಾಯಿ ಗಂಡ ಅಂತ ಪೂರ್ತಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಬರ್ದಿಟ್ಟಿದ್ರು. ಬಾಲಣ್ಣವರೇ ಡೈರೆಕ್ಷನ್ ಮಾಡಬೇಕು ಅಂತ ಅವರೇ ಮಾಡಿ ಅವರೇ ಡೈಲಾಗ್ಸ್ ಎಲ್ಲ ಬರ್ದಿಟ್ಟಿದ್ರು ರೂಪಾಯಿ ಗಂಡ ಅಂತ. ಹೌದೌದು. ಆವಾಗ ರಾಜ್ಕುಮಾರ್ ಅವರು ಅವರೆಲ್ಲ ಸ್ವಲ್ಪ ತುಂಬ ಕೋಆಪ್ರೇಟ್ ಮಾಡ್ತಾರಲ್ವೇ. ಸೊ ರಾಜ್ಕುಮಾರ್ನ ಹಾಕೊಂಡು ಮಾಡಬೇಕು ಅಂತ ರಾಜ್ಕುಮಾರ್ದ್ರಲ್ಲೇ ಒಂದು ಕಚ್ಚೆ ಥರ ಹಾಕೊಂಡು ಅವ್ರು ರಾಜ್ಕುಮಾರ್ ಅವರೇ ಅದನ್ನ ಅದು ರೂಪಾಯಿ ಗಂಡನ ಹೊಡಿಯಂಗೆ ಮಕ್ಕಳಾಟದ ಥರ ಅದನ್ನೇ ಒಂದು ಅವ್ರು ರಾಜ್ಕುಮಾರ್ ಅವ್ರು ಹಿಂಗೆ ಇಟ್ಕೊಂಡು ಹಿಂಗೆ ಅದನ್ನ ಹಿಟ್ ಮಾಡ್ದಂಗೆ ಆ ಥರದ್ದು. ಸೊ ಆ ಥರ ನಾನೇನಕ್ಕೆ ಇದು ಹೇಳಕ್ ಬರ್ತೀನಿ ಅಂದರೆ 8ನೇ ಕ್ಲಾಸ್ ಆಗಲಿಲ್ಲ. ಎಲ್ಲ ಆಯ್ತು ಹೇಳಿ, ಅವರೇ ಕಷ್ಟಪಟ್ಟು ಇದನ್ನೆಲ್ಲ ಕಾಪಾಡ್ಕೊಂಡು ಬರೋಕ್ಕೆ ಅವರೇ ತುಂಬ ಕಷ್ಟಪಟ್ಟರು. ಅಂದರೆ ಆಲ್ಮೋಸ್ಟ್ ನನಗೇನು ಹೇಳ್ತೀನಿ ಅಂದರೆ ಬದುಕಿದ್ದೇ ಹೆಚ್ಚು ನಮ್ಮ ತಂದೆ, ಅಷ್ಟು ಕಷ್ಟಪಟ್ಟು. ಯಾಕೆಂದರೆ ಕೊನೆಗೆ ನಿಮಗೆ ಚಿತ್ರರಂಗನೂ ಅವ್ರಿಗೂ ವಯಸ್ಸಾಯಿತು, ಎಲ್ಲ ಹೊಸಬ್ರು ಬರ್ತಾ ಇರ್ತಾರೆ, ನಮ್ಮ ತಂದೆ ಹಿಂದೆ ಹೋಗಲೇಬೇಕು, ಅದು ನಿಯಮ ಅದು. ಸೊ ಅವ್ರನ್ನ ಇಟ್ಕೊಂಡು ಯಾರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಕಷ್ಟಪಟ್ಟಿದ್ರಿಂದ ಅವ್ರ ಕೈಲಿ ಫಿಲ್ಮು ತೆಗಿಯೋಕ್ಕಾಗಲಿಲ್ಲ. ಬಟ್ ಕೊನೆಯವ್ರಿಗೂ ಅದಿತ್ತು ಸ್ಕ್ರಿಪ್ಟ್ ಎಲ್ಲ, ಅದು ಮಾಡಬೇಕು ಅನ್ನೋ ಮನಸ್ಸು ಇತ್ತು, ತುಂಬ ಇತ್ತು. ಅವ್ರು ತುಂಬ ಬರವಣಿಗೆ ಮೇಲೆ ತುಂಬ ಹುಚ್ಚು ಅವ್ರಿಗೆ. ಅವ್ರಿಗೆ ಕಿವಿಯವನು ಕೇಳಿಸಿದ್ರೆ ಎಲ್ಲೋ ಇದ್ದಿರೋರು ಸತ್ಯವಾಗ್ಲೂ. ಅಲ್ಲಲ್ಲ ನಾನು ಹೇಳೋದು ಬಹುಶಃ ಅದೇ ಅವ್ರ ಎತ್ತರವಾಗಿ ಬೆಳೆಯೋಕ್ಕೆ ಕಾರಣ ಆಯ್ತು ಅಂತ. ಅಂದರೆ ನೀವು ಗಮನಿಸಿ, ಭಾಳ ಜನ ಸಾಧಕರು
ತಮ್ಮ ಕೊರತೆಗಳ ನಡುವೆ ತುಂಬ ಎತ್ತರಕ್ಕೆ ಬೆಳೆದು ಬಿಡ್ತಾರೆ. ಅಂದರೆ ನಮ್ಗೆ ಆ ಕೊರತೆ ಇದೆ ಅಂತ ಅನ್ನುವ ಆ ಒಂದು ಎಚ್ಚರ ಇದೆಯಲ್ಲ ಯಾವಾಗಲೂ, ಅದೇ ಭಾಳ ಎತ್ತರಕ್ಕೆ ಬೆಳೆಸ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಅಭಿಪ್ರಾಯ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನರಸಿಂಹರಾಜ್ ಅವರು ನೋಡೋಕ್ಕೆ ಅಷ್ಟು ಏನೋ ಲಕ್ಷಣವಂತರಲ್ಲ ಅಂತಂದ್ರೂ, ತಮ್ಮ ಹಲ್ಲುಗಳಾಗಿತ್ತು ಅಂದ್ರೂ ಅದನ್ನೇ ಬಂಡವಾಳ ಮಾಡ್ಕೊಂಡ್ರು. ರಜನಿಕಾಂತ್ ಬಣ್ಣ ಕಪ್ಪು ಅಂತಾರೆ, ಅದನ್ನೇ ಬಂಡವಾಳ ಮಾಡ್ಕೊಂಡ್ರು. ಚಾರ್ಲಿ ಚಾಪ್ಲಿನ್ ಹೈಟ್ ಕಮ್ಮಿ ಅಂತಾರೆ, ಅದನ್ನೇ ಅವ್ರು ಬಂಡವಾಳ ಮಾಡ್ಕೊಂಡ್ರು. ಅಂದರೆ ನಮ್ಮ ಮಿತಿಗಳೇ ನಮ್ಮ ಆಸ್ತಿ ಆಗುತ್ತೆ ಅನ್ನೋಕ್ಕೆ ನಾನು ಈ ಉದಾಹರಣೆ ಹೇಳಿದೆ. ಅಲ್ಲಿ ಹಳೆ ಆ ಕಾಲದಲ್ಲಿ ನಮ್ಮ ತಂದೆ ತೀರ್ಕೊಂಡ ಕಾಲದಲ್ಲಿ ಅಲ್ಲಿ ತೀರ್ಕೊಂಡಾದ್ಮೇಲೆ ಇದು ಅಲ್ಲಿ ವಿಜಯನಗರಕ್ಕೆ ಹೋಗುತ್ತೆ, ಮೈಸೂರು ರೋಡ್ನಲ್ಲಿ. ಅಲ್ಲಿ ವಿಜಯನಗರ ಟರ್ನಲ್ಲಿ ಆವಾಗ ನಮ್ಮ ತಂದೆದೊಂದು ಕಲ್ಲನ್ನು ಇರೆಕ್ಟ್ ಮಾಡಿದರು, TN ಬಾಲಕೃಷ್ಣ ವೃತ್ತ ಅಂತ. ಇಲ್ಲಿ ವಿಜಯನಗರದ ಹತ್ರ ವಿಜಯನಗರ ಟರ್ನ್ ಆಗ್ತು ಆ ಕಾಲದಲ್ಲಿ. ಇವಾಗೆಲ್ಲ ನಿಮ್ಗೆ ಬದಲಾವಣೆ ಆಗೋದು. ಸೊ ನಿಮಗೆ ಬೆಂಗಳೂರಿಂದ ಸಿಟಿಯಿಂದ ನೀವು ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ ವಿಜಯನಗರಕ್ಕೆ ಒಂದು ಟರ್ನ್ ಹೋಗುತ್ತೆ. ಅಲ್ಲಿ ಒಂದು ಸರ್ಕಲ್ TN ಬಾಲಕೃಷ್ಣ ವೃತ್ತ ಅಂತ ಮಾಡಿದ್ರು. ನಮಗೂ ಖುಷಿ ಆಯಿತು. ಇನ್ಫ್ಯಾಕ್ಟು ನಾನು ತುಂಬ ಜನ ಕರ್ಕೊಂಡೋಗಿ ತೋರಿಸಿದೆ, ನೋಡಿ ನಮ್ಮ ತಂದೆ ಹೆಸರು ಮಾಡಿದ್ದಾರೆ ವೃತ್ತ ಅಂತ. ಕೆಲವೇ ದಿವಸಗಳು ತಿಂಗಳಲ್ಲೋ ಅದನ್ನು ಹೊಡೆದಾಕ್ಬಿಟ್ರು. ಹೌದಾ? ಹೊಡೆದಾಕ್ತಿದ್ರು. ಆ ಥರ ಏನಾಗೋಗಿದೆ ಅಂದರೆ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ, ಏನೋ ಒಂದು ಯಾವುದಾದ್ರು ಒಂದು ಲೈಕ್ ಒಂದು ರೋಡು, ಹೊಸ ರೋಡು, ಏನೋ ಒಂದು ನಮ್ಮ ತಂದೆ ಹೆಸರು ಇಡ್ಸೋಣ, ಯಾಕಂದರೆ ಮಕ್ಕಳಾಗಿ ನಾವು ಏನಾರು ಒಂದು ಕೃತಜ್ಞತೆಯಾಗಿ ಮಾಡಬೇಕಲ್ವೇ. ಅದು ನನಗಂತೂ ನಮ್ಮ ತಂದೆ ಮೇಲೆ ತುಂಬ ಒಂಥರ ಕ್ರೇಜು, ನಮ್ಮ ತಂದೆ ತಾಯಿ ಮೇಲೆ ಇಬ್ಬರ ಮೇಲೂ. ಸೊ ಹಾಗಾಗಿ ನಾನು ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಅದು ಕಷ್ಟ ಆಗ್ತಾಯಿದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಇವಾಗ ಏನು ಮಾಡಿದೆ ಅಂದರೆ, ಅಟ್ಲೀಸ್ಟ್ ಇವಾಗ ಮೋದಿಜಿಯವರು ಈ ಥರ ಒಂದು ನಮ್ಗೊಂದೊಂದು ಫೆಸಿಲಿಟಿ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಆ ಪದ್ಮ ಅವಾರ್ಡ್ಗೆ ಅಂದ್ಬಿಟ್ಟು ನಾನು ನೆನ್ನೆಲ್ಲ ಪ್ರಯತ್ನ ಮಾಡಿದೆ. ಇವತ್ತು ಇಲ್ಲಿಂದ ಮುಗಿಸ್ಕೊಂಡೋಗಿ ಅದನ್ನೊಂದು ಪ್ರಯತ್ನ ಮಾಡಬೇಕು ಮಾಡಿ ತುಂಬ ಅರ್ಹರು ನಮ್ಮ ತಂದೆ. ಅದಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಪದ್ಮಶ್ರೀನೋ ಯಾವುದೋ ಒಂದು ದೊಡ್ಡ ಅವಾರ್ಡ್ ಕೊಟ್ಟೇ ಕೊಡಬೇಕು. ಕಾರಣ ಏನು ಅಂದರೆ 561 ಚಿತ್ರದಲ್ಲಿ ಮಾಡೋದಲ್ಲದೆ ಒಂದು ಕಿವಿ ಕೇಳಿಸದೆ ಯಾರು ಮಾಡೋದು ತುಂಬ ಕಷ್ಟ ಅಲ್ಲ. ಜೊತೆಗೆ ಕರ್ನಾಟಕಕ್ಕಿಂತ ಒಂದು ಕೊಡುಗೆ ಕೊಟ್ಟರಲ್ಲ. ನಾನು ಹೇಳೋದೇನು ಅಂದರೆ, ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದದ್ದು ಯಾವ ವರ್ಷ? 1950s ಇರ್ಬೋದು. 50s ಅಲ್ಲೇ. 1965 ಇದಕ್ಕೆ ಅಡಿಗಲ್ ಹಾಕಿದ್ದಾರೆ, ಯಾಕಂದ್ರೆ ಅಲ್ಲಿ ಹೊರಗಡೆ ಕಲ್ಲೇ ಇದೆ. ಖಂಡಿತ 1965 ಹೌದು, 65 ಕಲ್ಲೇ ಇದೆ. ಖಂಡಿತ ಕಲ್ಲೇ ಇದೆ. ಹೌದೌದು. ತಾವು ಚಿತ್ರರಂಗಕ್ಕೆ ಬಂದ 10-11 ವರ್ಷದಲ್ಲಿ ಈ ಕೆಲಸ ಮಾಡಿದ್ದಾರೆ ಅವರು. ಖಂಡಿತವಾಗ್ಲು 10-11 ವರ್ಷದಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದಾರಲ್ಲ ಚಿತ್ರರಂಗದವರು. ಅವ್ರು ನಮ್ಮ ತಂದೆ ಇನ್ನೊಂದು ಏನು ಹೇಳ್ಕೊಳ್ತೀನಿ ಗೊತ್ತೇ, ನಮ್ಮ ತಂದೆ ಸ್ವಾರ್ಥಿ ಅಲ್ಲ, ಹಣ ಮಾಡ್ಕೋಬೇಕು, ನಾ ದೊಡ್ಡದಾಗಿ ಮೆರಿಬೇಕು ಅಂತದಲ್ವೇ ಜೀವನ. ಅವ್ರು ಇಟ್ಕೊಂಡಿದ್ದೆ ಒಂದು 4 ಶರ್ಟು. ಹೌದೌದು, ಅವ್ರು ಹೇಳ್ತೀನಲ್ಲ, ಒಂದು ಸಫಾರಿ ಅಂತ ಆ ಕಾಲದಲ್ಲಿ ಬರೋದು ಶರ್ಟು. ಆ ಸಫಾರಿ ಶರ್ಟನ್ನು ಒಂದು 4 ಇಟ್ಕೊಂಡಿರ್ತಾರೆ, ಪಂಚೆಗಳು, ಮನೇಲಿ ಹಾಕೊಳ್ಳೋಕೆ ಲುಂಗಿ. ಬಿಟ್ಟರೆ ಅವ್ರಿಗೆ ಊಟದಲ್ಲಿ ತುಂಬ ಆಸಕ್ತಿ. ಅವ್ರಿಗೆ ಬಿಟ್ಟರೆ ಹಣ ಸೇರಿಸ್ಕೋಬೇಕು, ನಾನು ದೊಡ್ಡ ಶ್ರೀಮಂತ ಆಗಬೇಕು ಅನ್ನೋದು ಒಂದು ಖಂಡಿತವಾಗ್ಲೂ ಆಸೆ ಇಲ್ಲ. ಮಗಳಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಅವ್ರಿಗೇನು ಅಂದರೆ ಕನ್ನಡ ಚಿತ್ರರಂಗ ಕಷ್ಟಪಡ್ತಾ ಇದೆ, ನಾವು ಮಾಡೋಣ, ಅಲ್ಲೋಗಿ ತುಂಬ ಅವಮಾನ ಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಒಂದು ಇಲ್ಲಿ ಸ್ಟುಡಿಯೋ ಕಟ್ಟೋಣ ಅಂತ ಹೇಳಿ ಒಂದು ಛಲದಿಂದ, ಒಂದು ಆಸೆಯಿಂದ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲದೇ ಕಟ್ಟಕ್ಕೆ ಶುರು ಮಾಡಿದ್ರು. ಸೊ ಅದು ಕಲಾ ಚಿತ್ರರಂಗದ ಮೇಲೆ ಇರೋ ಅಭಿಮಾನ ಅವ್ರಿಗೆ ಅಲ್ವಾ. ನಾನೇನು ಕಾಂಟ್ರಿಬ್ಯೂಟ್ ಮಾಡೋದು ಚಿತ್ರರಂಗಕ್ಕೆ ಇಲ್ಲ. ಕಷ್ಟಪಡ್ತಾ ಇದ್ದಾರಲ್ಲ, ಲೀಲಾವತಿ ಮೇಡಮ್ ಅವ್ರಿಗೆಲ್ಲ ತುಂಬ ಗೊತ್ತಿದೆ ಅಲ್ಲ, ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತು. ಆಮೇಲೆ ಆ ಕಾಲದವ್ರಿಗೆ ಸುಮಾರು ಜನ ಗೊತ್ತು ಕಷ್ಟಪಟ್ಟಿರೋರು. ಬಟ್ ಒಂದೇ ಏನು ಅಂದರೆ, ಕೆಲವರು ಪ್ರೋತ್ಸಾಹ ಕೊಟ್ಟರು, ಮಾಡಿದ್ರು. ಸೊಳ್ಳೆ ಕಾಟ ಅಂತ ಅನ್ನೋರು ಇರಲಿ ಬಿಡಿ, ಇಲ್ಲಿ ತುಂಬ ಸೊಳ್ಳೆ ಇತ್ತು, ಕಾಡಲ್ವೇ ನಿಮಗೆ, ಸೊಳ್ಳೆ ಇತ್ತು. ಹಲವಾರು ಕಾರಣದಿಂದ ನಮ್ಮ ತಂದೆಗೆ, ನಾನು ಅನ್ಕೊತೀನಿ ನಮ್ಮ ತಂದೆಗೆ ನೀವು ಹಣೆಯಲ್ಲಿ ಬರ್ದಿರಲಿಲ್ಲ. ಅವರು ಇದ್ರ ಚೆನ್ನಾಗೊಂದು, ಅವರು ತುಂಬ ಸಿಟಿ ಸ್ಟುಡಿಯೋ ಹೈದರಾಬಾದ್ನಲ್ಲಿ ಇದೆ ಅಂತೆ ನೋಡಿ, ಮುಂಬೈನಲ್ಲಿ ಹೈದರಾಬಾದ್ನಲ್ಲಿ ಇರುವಂಥ ಸಿಟಿ ಸ್ಟುಡಿಯೋ, ಪೊಲೀಸ್ ಸ್ಟೇಷನ್ನು ಒಂದು ಕಟ್ಟಡ, ಹಾಸ್ಪಿಟ್ಲ್ ಒಂದು ಕಟ್ಟಡ, ಆ ಥರದ್ದೆಲ್ಲ ಕಟ್ಟಡಗಳೆಲ್ಲ ಕಟ್ಟಿ ಸಿಟಿ ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಇತ್ತು. ಆ ಉದ್ದೇಶದಿಂದ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವ್ರಿಗೆಲ್ಲ ಸಂತೋಷ ಪಡಲಿ. ಯಾಕೆಂದರೆ ದೂರ ಹೋಗಿ ಕಷ್ಟಪಡೋಕ್ಕಿಂತ ನಮ್ಮ ಕರ್ನಾಟಕದ ಮಾಡೋಣ ಅಂತ ಮಾಡಿದ್ರು. ಬಟ್ ಏನೂ ಆಗಲಿಲ್ಲ ಬಿಡಿ, ಅದೊಂದು ತುಂಬ ಡಿಸಪಾಯಿಂಟ್ಮೆಂಟ್ ಇದೆ. ಇವಾಗಲೂ ನೋಡಿ ಹೆಂಗಿತ್ತೋ ನಮ್ಮ ತಂದೆ ಏನೇನು ಮಾಡಿದ್ರು ಹಂಗೆ ಉಳ್ಕೊಂಡಿದೆ. ಬನ್ನಿ ನೋಡೋಣ ಬನ್ನಿ. ಆ ಕಾಲದಲ್ಲಿ ನಿಮಗೆ ಥಿಯೇಟ್ರ್ ಏನು ಮಾಡಿದ್ರು, ಇದು ಸ್ಟುಡಿಯೋ ಫ್ಲೋರ್ ಕಟ್ಟಿದ್ರು. ನಮ್ಮ ತಂದೆಗೆ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಡೈವರ್ಷನ್ ಹೊಟ್ಟೋಗ್ಬಿಡ್ತದೆ ಹಂಗೆ. ಇಲ್ಲ, ತಪ್ಪೇನಿಲ್ಲ. ಯಾಕೆಂದರೆ ನನಗೇನೇನೋ ಹೇಳಬೇಕು ಅಂತ ಅನಿಸುತ್ತೆ, ಏನಾದ್ರು ಮಿಸ್ ಮಾಡ್ದ ಅನಿಸುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿ, ಇದೆಲ್ಲ ಫ್ಲೋರ್ ಎಲ್ಲ ನೀವು ನಂಬ್ತಿರೋ ಇಲ್ವೋ, ಇದೆಲ್ಲ 65 ಇದೆ ಈ ಫ್ಲೋರು. ಖಂಡಿತವಾಗ್ಲೂ ಪರಮೇಶ್ವರ ಅವರೇ ಸುಳ್ಳು ಹೇಳ್ತಾ ಇಲ್ಲ. ಮೇಕಪ್ ರೂಮ್ ಅದೇ ಮೇಕಪ್ ರೂಮು. ಏನಾರ ಬನ್ನಿ ಖಂಡಿತವಾಗ್ಲೂ ಬನ್ನಿ ನೋಡಿ. ಇದು
ಸ್ನೇಹಿತರೆ ಬಾಲಣ್ಣವರು ಇದ್ದಂಥ ಮನೆಯ ಒಂದು ಭಾಗ. ಇದು ತುಂಬ ದೊಡ್ಡದಿತ್ತು. ಯಾಕೆಂದ್ರೆ ಅದು ಅಲ್ಲಿವರೆಗೂ ಇತ್ತು. ಎಷ್ಟು ದೊಡ್ಡದು ಗೊತ್ತೇ, ಒಂದು 4 ಬೆಡ್ರೂಮ್ ಇತ್ತು. ಆ ಥರ ದೊಡ್ಡ ಹಾಲು ಎಲ್ಲ ತುಂಬ ಒಂದೆಷ್ಟು ಅಂತ ಹೇಳೋದು, ತುಂಬ ದೊಡ್ಡದಾಗಿತ್ತು. ಯಾರೆಷ್ಟು ಜನ ಬಂದು ನೆಂಟ್ರಿದ್ರು ಇರ್ಬೋದು. ನೋಡ್ಕೊಂಡೋಗಿ ಪರಮೇಶ್ವರ, ಹಾವೆಲ್ಲ ಏನಾರು ಇದ್ದತ್ತು. ನಂಗೆ ಇನ್ನೂ ಆ ಮನೆ ಕಣ್ಣಲ್ಲಿ ಕಟ್ಟಿದಂಗಿದೆ ನನಗೆ. ಇದು ತುಂಬ ದೊಡ್ಡದು, ಬಟ್ ಇವಾಗ ಬರೀ ಆಫೀಸ್ ಇದ್ರ ಥರ ಮಾಡಿಕೊಂಡು ಏನೋ ಅಂತ ಇದ್ದಾರೆ, ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ದೊಡ್ಡದಾಗಿತ್ತು, ತುಂಬ ವಿಶಾಲ. ಮಾಡಿದ್ದೀನಿ. ಬನ್ನಿ ಬನ್ನಿ. ಓಹೋ, ಸೊ ಇದು ಬಾಲಣ್ಣವ್ರ ಮನೆಗೆ ಹಾಕಿದ್ದ ಹೆಂಚುಗಳಿವೆಲ್ಲ. ಸೊ ದಿಸ್ ಈಸ್ ಬಾಲಣ್ಣನವರ ಮನೆಯ ಒಂದು. ಐ ಥಿಂಕ್ ಪರಮೇಶ್ವರರೇ, ಇದು ನಮ್ಮ ತಂದೆ ರೂಮ್. ಪರಮೇಶ್ವರರೇ, ಇದು ನಮ್ಮ ತಂದೆ ರೂಮ್. ಯಾಕೆಂದ್ರೆ ನಂಗೆ ಚೆನ್ನಾಗಿ ನೆನಪಿದೆ. ಇವಾಗೆಲ್ಲ ಸ್ವಲ್ಪ ನಿಮಗೆ 26 ವರ್ಷ. ಇವಾಗ ಜುಲೈ 19 ಬಂದರೆ ನಮ್ಮ ತಂದೆ ತೀರಿ 26 ಇಯರ್ಸ್ ಆಗುತ್ತೆ. ಜುಲೈಲೇ ತೀರ್ಕೊಂಡಿದ್ದವರು? ಹೌದು, ಜುಲೈ 19th ತೀರ್ಕೊಂಡಿದ್ದು. ಜುಲೈ 19th. ಸೊ ಇವಾಗ 26 ಇಯರ್ಸ್ ಆಗೋಯ್ತಲ್ವೇ. ಸೊ ನಿಮಗೆ ಅವ್ರೊಂದು ಚಿಕ್ಕ ಟೇಬಲ್ ಹಾಕೊಂಡು ಒಂದು ಚಿಕ್ಕ ರಸೀದಿನೂ ಅದು ಭದ್ರಾಗಿ ಇಟ್ಕೊಳ್ತಾರೆ. ಏನೋ ಒಂದು ಬರ್ದಿಟ್ಕೊಂಡಿರ್ತಾರೆ, ಕರೆಕ್ಟಾಗಿ ಜ್ಞಾಪಕವಾಗಿ ಅದನ್ನು ತೆಗಿಯೋದು. ಅದು ಯಾರಾದ್ರೂ ಬಂದು ಕೇಳಿದ್ರೆ ಅದೊಂದು ಆ ಹಣದ ವ್ಯವಹಾರನೋ ಏನೋ ಒಂದಿತ್ತು ಅಂದ್ರೆ ಕರೆಕ್ಟಾಗಿ ಅಲ್ಲಿಂದ ತೆಗಿತಾರೆ ಅವರು. ಅದು ಆ ಚೀಟಿನ, ಚಿಕ್ಕ ಚೀಟಿ ಇಷ್ಟೇನೆ ಇರ್ತದೆ. ಬಹಳ ಶಿಸ್ತು ಎಲ್ಲ ಇಟ್ಕೊಂಡು ತುಂಬಾ. ಅವ್ರದ್ದು ಅದೇ ಹೇಳ್ತೀನಲ್ಲ, ಒಂದು ರೂಮ್ ಆಗಿ ಇಟ್ಕೊಂಡು ಎಲ್ಲ ಅವ್ರ ರೂಮ್ನಲ್ಲಿ ಇಟ್ಕೊಂಡೆಲ್ಲ ಪಾಪ ಮಾಡೋರು. ಹಿಂಗೋಗ್ಬಿಟ್ಟು ಹಿಂಗೋದ್ರೆ ಪೂರ್ತಿ ನಿಮ್ಗೆ ಅಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇಟ್ಟಿದ್ವಿ. 100%. ಯಾಕಂದ್ರೆ ನನಗೆ ಅವ್ರ ಚಿಕ್ಕ ರೂಮು ನಮ್ಮ ತಂದೆದು ಪಾಪ, ಅದಕ್ಕೋಸ್ಕರ ನೆನಪಿದೆ. ಯಾಕಂದ್ರೆ ಆಫೀಸ್ ಕರೆಕ್ಟ್ ನೋಡಿ. ಯಾಕಂದ್ರೆ ಈ ಕಿಟಕಿ ಇತ್ತಲ್ವೇ, ಈ ಕಿಟಕಿ ಬಂದ್ಬಿಟ್ಟು ಯಾರು ಬಂದ್ರು ನಮ್ಮ ತಂದೆ ನೋಡೋರು. ಇದು ವ್ಯೂ. ಸೊ ಇದರಿಂದ ನನ್ಗೆ ಅವ್ರ ರೂಮ್ ಸೈಜ್ ನೋಡಿ ನನಗೆ ಇವಾಗ ಅವ್ರ ರೂಮ್ ಅಂತ ಗೊತ್ತಾಯ್ತು. ಸೊ ಈ ಕಿಟಕಿಯಿಂದ ಆಕ್ಚುಲಿ ಇದೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅಲ್ವೇ, ಈ ತರ ಇರ್ಲಿಲ್ಲ, ನಿಮ್ಗೆ ತುಂಬಾ ಫ್ಲಾಟ್ ಆಗಿತ್ತು. ಸೊ ಯಾರು ಬಂದ್ರು ನಮ್ಮ ತಂದೆ ಕಾಣಿಸ್ಬಿಡೋರು, ಯಾರು ಬಂದ್ರು ಆ ಥರ ಇತ್ತು. ಆಮೇಲೆ ನೋಡಿ ಇದೆಲ್ಲ ಇದೆ ಬಿಡಿ, ಇದೆಲ್ಲ ಏನು ಪರವಾಗಿಲ್ಲ, ಇಷ್ಟಾರು ಉಳಿದಿದೆಯಲ್ಲ. ನೋಡಿ ಆಗಿನ ಕಾಲದ ಬಾಲಣ್ಣವ್ರು ಮಾಡ್ತಿದ್ದ ಡೋರ್ ತಮ್ಮ ಮನೆಗೆ ಮಾಡಿಸ್ಕೊಂಡಿದ್ದ ಆಫೀಸ್. ಅವರ ಆಫೀಸ್ ರೂಮ್ ಅದು. ಆಕ್ಚುಲಿ ರೂಮ್ ಅಂದ ತಕ್ಷಣ ಅದು ಅವರ ಪರ್ಸನಲ್ ರೂಮ್ ಅಂತ ಅನ್ಕೋಬೇಡಿ, ಆಫೀಸ್ ರೂಮ್. ಇದು ನೋಡಿ ಅವ್ರ ಆಫೀಸಿಗೆ ಮಾಡ್ಕೊಂಡಿದ್ದ ಡೋರ್ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಡೋರು. ಫೈಲು ಎಲ್ಲ ಇಟ್ಕೊಂಡಿರೋರು ಅವ್ರದ್ದು ಬರವಣಿಗೆ. ಅದೆಲ್ಲ ಏನಾಯ್ತಾ? ಟೇಬಲ್ಸ್, ಕುರ್ಚಿ. ಇದು ಇನ್ನೊಂದು ಅಡುಗೆ ಮನೆ. ಇಲ್ಲ ಇಲ್ಲ, ಅಡುಗೆ ಮನೆ ಇಲ್ಲಿ ಬರಲ್ಲ. ನೋಡಿ ಇಲ್ಲಿದೆ ಅಡುಗೆ ಮನೆ. ಇದು ಸ್ಟೋರ್ ರೂಮ್ ಅಂತ ಇತ್ತು, ನಂಗೆ ಚೆನ್ನಾಗಿ ನೆನಪಿದೆ. ಹಂಗೆ ಇದೆಯಲ್ಲ ಪರಮೇಶ್ವರ, ದೊಡ್ಡದಾಗಿ ಹಂಗೆ ಇದೆ, ಬಟ್ ಒಟ್ಟೋಗಿದೆ ಅಷ್ಟೇ. ಆಮೇಲೆ ನೋಡಿ ಇದು ಕಿಚನ್ ಥರ. ಇದು ಕಿಚನ್ನು. ಓಪನ್ ಕಿಚನು. ಆಮೇಲೆ ನೋಡಿ ಇಲ್ಲೇ ಡೈನಿಂಗ್ ಟೇಬಲ್ ಹಾಕೊಂಡಿದ್ವಿ ನಾವು, ಇಲ್ಲೇ ಡೈನಿಂಗ್ ಟೇಬಲು. ಆಮೇಲೆ ಡೈನಿಂಗ್ ಟೇಬಲ್ ಹಾಕೊಂಡಿದ್ವಿ. ಆಮೇಲೆ ಇದು ದೇವ್ರ ಮನೆ. ಯಾಕಂದ್ರೆ ದೇವ್ರ ಮನೆ ಇದು ನಮ್ಮ ತಾಯಿದು ತುಂಬ. ದೇವ್ರ ಮನೆ. ನಮ್ಮ ತಾಯಿ, ನಮ್ಮ ತಂದೆ ತಾಯಿ ತುಂಬಾ ಪೂಜೆ ಮಾಡೋರು, ದೇವ್ರ ಭಕ್ತರು. ಆಮೇಲೆ ನೋಡಿ ಇದು ಹಿಂದೆಯಿಂದ ಇಳಿದು ಹೋಗೋಕ್ಕೆ, ಹಿಂದೆಯಿಂದ ಇಳಿದು ನಾವು ಮತ್ತೆ ಏನಾದ್ರೂ ಹಿಂದೆ ಹೋಗ್ಬೇಕು ಅಂದ್ರೆ ಇದು ಬ್ಯಾಕ್ ಡೋರ್. ಇದು ಹಿತ್ತಲ್ ಬಾಗ್ಲು. ಕರೆಕ್ಟ್, ಹಿತ್ತಲ್ ಬಾಗ್ಲು. ಇದು ಬಂದು ಬಾತ್ರೂಮ್. ಹಿತ್ತಲ್ ಬಾಗ್ಲು ಅಂದ್ರೆ ಅದೆಲ್ಲ ಖಾಲಿ ಜಾಗ ಹಂಗೆ ಮುಂದೆ. ಖಾಲಿ ಇತ್ತು. ಇವಾಗ ಏನೇನೋ ಕಟ್ಕೊಂಡಿದ್ದಾರೆ, ಬಟ್ ಅದೆಲ್ಲ ಪೂರ್ತಿ ಖಾಲಿ, ಪೂರ್ತಿ ಬರೀ ಗಿಡ ಮರಗಳು. ಆಮೇಲೆ ನೋಡಿ ಇದು ಬಂದ್ಬಿಟ್ಟು ಸ್ನಾನ ಮಾಡೋದು, ಟಾಯ್ಲೆಟ್ ಎಲ್ಲ ಇಲ್ಲೇ. ಬಾತ್ರೂಮ್ ಅಂಡ್ ಟಾಯ್ಲೆಟ್ ಎರಡು ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಬಿಡಿ. ಅಂಡೆ ನಮ್ಮ ತಂದೆ ಇದ್ರದ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಆ ಕಾಲದಲ್ಲಿ ನಿಮ್ಗೆ ಇಲ್ಲಿ ಇದ್ರ ಫೆಸಿಲಿಟಿ, ಗೀಸರ್ ಎಲ್ಲ ಏನೂ ಇಲ್ಲ. ನಮ್ಮ ತಂದೆನೆ ಬೆಳಗಿನ ಜಾವ 4 ಗಂಟೆಗೆ ಎದ್ರು ಅಂತ ತಿಳ್ಕೊಳ್ಳಿ. 4 ಗಂಟೆಗೆ ಎದ್ದು ಅದು ಏನಂತೀವಿ ಬ್ರಾಂಚಸ್, ಒಲೆ ಕಾಯಿಸೋದಕ್ಕೆ ಸೌದೆಗಳು ಸಣ್ಣ ಸಣ್ಣ ಬಿದ್ದಿರ್ತಾರೆ ನೋಡಿ, ಅದೆಲ್ಲ ತಗೊಂಬಂದು ಅವರೇ ನೀರು ಕಾಯಿಸೋರು.
ಹೌದಾ? ಸತ್ಯವಾಗ್ಲೂ ನಾನು ಸುಳ್ಳೇನೆ ಕೇಳಿ ಪರಮೇಶ್ವರರೇ. ನಾನು ಎಲ್ಲ ಕರ್ಕೊಂಬಂದು ಬೆಳಗ್ಗೆ ನೀರು ಉರಿ ಯಾರು ಬೇಕಾದ್ರೆ ಎದ್ದು ಸ್ನಾನ ಮಾಡ್ಬೋದು. ಅವ್ರದ್ದೇ ಡ್ಯೂಟಿ ಈ ಥರ ಮಾಡ್ಕೊಂಬಿಟ್ಟಿದ್ರು. ಬೆಳಗ್ಗೆ ಎದ್ದು ಎಲ್ಲ ತಂದು ಅವರೇ ಉರಿ ಹಾಕೋರು ಅಂಡೇನ, ಆ ಥರದ್ದು. ಸೊ ಇದೊಂದಾಯ್ತಲ್ವ, ಇದು ದೇವ್ರ ಮನೆ ಆಯಿತು. ಇನ್ನಾಯ್ತು, ಇದು ಒಂದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ವಿ. ಇದೆಲ್ಲ ಮೋಸ್ಟ್ಲಿ ಇಡ್ತಾ ಇದ್ರು ನಮ್ಮ ತಾಯಿ ಪಾಪ. ಇದು ಪೂರ್ತಿ ಇದಿದೆ. ಇಲ್ಲ 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 ಇಲ್ಲ, ಇದು ಬಂದ್ಬಿಟ್ಟು ಸ್ಟೋರ್ ರೂಮ್. ನಂಗೆ ಚೆನ್ನಾಗಿ ನೆನಪಿದೆ. ಸ್ಟೋರ್ ರೂಮ್ ಅಂತ ಸಿಕ್ಕಾಪಟ್ಟೆ ಏನೇನೋ ಇಟ್ಕೊಳ್ಳೋರು. ಇದನ್ನು ಇದು ಪಾತ್ರೆ ಎಲ್ಲ ತೊಳ್ಕೊಳಕ್ಕೆ ಅಂತ ಮಾಡ್ಕೊಂಡಿದ್ರು. ನೋಡಿ ನೋಡಿ, ಅಲ್ಲಿ ನೀರಿದೆ ನೋಡಿ, ಅಲ್ಲಿ ನಲ್ಲಿ ನೀರು ಬರೋದಿಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಆ ಕಡೆ ಎಲ್ಲ ನಲ್ಲಿ ಬರೋದು. ಕಲ್ಲು ನಮ್ಮ ತಾಯಿ ಪಾಪ ನಂಗೆ ಇನ್ನೂ ನೆನಪಿದೆ. ನಮ್ಮ ತಾಯಿ ಇದೇ ಕಲ್ಲಿನಲ್ಲಿ ಬಾಲಣ್ಣವ್ರ ಮನೆಯವ್ರು ಬಳಸ್ತಾ ಇದ್ದ ರುಬ್ಬಕಲ್ಲು ನೋಡಿ, ರುಬ್ಬಕಲ್ಲು. ನಮ್ಮ ತಾಯಿ ನಮ್ಮ ತಂದೆಗೆ ನಾನ್ ವೆಜ್ ತುಂಬಾ ಇಷ್ಟ. ಕೈಮಾ ಉಂಡೆ ಅಂತೆಲ್ಲ ಮಾಡೋರು. ಇದ್ರಲ್ಲೇ ಅವರೇ ರುಬ್ಬಿ, ಅವರೇ ಈ ಕಲ್ಲೇ ಇದೆ ನೋಡಿ, ಇನ್ನೂ ಇದೇ ಈ ಕಲ್ಲಲ್ಲೇ ಕೂತ್ಕೊಂಡು ರುಬ್ಬರಕ್ಕೆ. ನಿಮ್ಗೆ ರುಬ್ಬೋದ್ರಿಂದ ಟೇಸ್ಟ್ ಅಂತೆ. ಮಿಕ್ಸಿ ಯೂಸ್ ಮಾಡ್ತಾ ಇರ್ಲಿಲ್ಲ ನಮ್ಮ ತಾಯಿ ಎಲ್ಲದಕ್ಕೂ. ಸೊ ಅವರೇ ಕೂತ್ಕೊಂಡು ಆ ಕೈಮಾ ಉಂಡೆ ನಂಗೆ ಇನ್ನೂ ನೆನಪಿದೆ. ಆ ಕೈಮಾ ಉಂಡೆಗೆ ಏನೋ ಇಟ್ಕೊ ಎಲ್ಲ ಮಸಾಲೆ ಹಾಕೊಂಡು ರುಬ್ಬಿ ಮಾಡೋರು. ನೋಡಿ ನೋಡಿ, ಆ ಕಾಲದಲ್ಲಿ ಬಾಲಣ್ಣವ್ರ ಮನೆ ಶೆಲ್ಫ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ನೋಡಿ, ಶೆಲ್ಫ್ಗಳು. ಹೋಗಿ ಮಾಡಿ ಶೆಲ್ಫ್ ಎಲ್ಲ ಸಾಮಾನು, ಅಡುಗೆ ಸಾಮಾನು ಇಲ್ಲೇ ಇಟ್ಕೊಂಡಿರೋರು ನೋಡಿ. ಕೊಳಾಯಿ ಅವಾಗ ಇತ್ತು, ನೀರು ಬರೋಕೆ ಕೊಳಾಯಿ. ಅಂದ್ರೆ ಇದು ಪಾತ್ರೆ ತೊಳೆಯಕ್ ಮಾಡ್ಕೊಂಡಿದ್ದ ಜಾಗ ಅಂತ. ಹೌದೌದು, ಪಾತ್ರೆ ತೊಳ್ಕೊಂಡು ಅಡುಗೆ ಸಾಮಾನೆಲ್ಲ ಇಲ್ಲೇ ಇರೋದು. ಇದು ಅಡುಗೆ ಮನೆದು ಒಂದು ಭಾಗ ಅನ್ಕೊಳ್ಳಿ. ಇದು ಅಡುಗೆ ಮನೆ ಅಂತಾನೆ ಅನ್ಕೊಳ್ಳಿ. ಅದು ಒಂದು ಭಾಗ. ಇದು ಮನೆ ಸಾಮಾನ? ಇಲ್ಲ 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 ಇಲ್ಲ, ನಂಗೆ ಆ ಕಲ್ಲು ಮಾತ್ರ 100% ಹೇಳ್ತೀನಿ. ಅದು ನಮ್ಮ ತಾಯಿ ರುಬ್ತಾ ಇದ್ದಿದ್ದು ಕಲ್ಲು. ಸೊ ಇವೆರಡು, ಇದೂ ಅದೆರಡು, ಅದೂ ಅಡುಗೆ ಮನೆನೇ ಮೇಯ್ನು. ನೀನು ತೋರಿಸ್ತೆ ನೋಡಿ, ಅಲ್ಲೂ ಅಡುಗೆ ಮನೆ, ಇದು ಅಡುಗೆ ಮನೆ. ಇಲ್ಲಿ ಸ್ಟವ್ ಇಟ್ಕೊಂಡಿರೋರು, ಮಿಕ್ಕಿದೆಲ್ಲ ಕೆಲಸಗಳು ಮಿಕ್ಕಿದೆಲ್ಲ ಅಲ್ಲೇ ಮಾಡ್ಕೊಳ್ಳೋರು. ಆ ಕಾಲದಲ್ಲಿ ಎಂತ ವ್ಯವಸ್ಥೆ ನೋಡಿ. ವ್ಯವಸ್ಥೆ ಅದೇ ಹೇಳಿದ್ನಲ್ಲ ಪರಮೇಶ್ವರೇ, ತುಂಬಾ ದೊಡ್ಡದಾಗಿತ್ತು. ಹೌದು, ಖಂಡಿತವಾಗ್ಲು 50 ವರ್ಷದ ಹಿಂದಿನ ಮನೆ. ಒಂದು ದೊಡ್ಡ ಮಂಚ, ನಮ್ಮ ತಂದೆ ಮಾಡಿಸಿದ ಮಂಚ. ಅವರೇ ಮಾಡಿಸಿದ ಮಂಚ. ಅದ್ರ ಪೀಸ್ ಎಲ್ಲ ನಾನು ಇನ್ನೂ ನನ್ನ ಮನೇಲಿ ಉಳಿಸ್ಕೊಂಡಿದ್ದೀನಿ. ಅದು ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಬೆಡ್ರೂಮ್ಸ್ ಅಂತ ಅನ್ಕೊಳ್ಳಿ. ಇದು ನೀವು ಕೇರ್ಫುಲ್ ಆಗಿರಿ, ಯಾಕಂದ್ರೆ ನಂಗೆ ಹಾವು ಒಂದು ಭಯ ಇದೆ. ಸೊ ಇದು ಬಂದ್ಬಿಟ್ಟು ಬೆಡ್ರೂಮ್ಸ್ ಥರ ಒಂದು, ನಮ್ಗೆ ಏನಿಲ್ಲ ಅಂದ್ರೂ ಒಂದು 4 ಬೆಡ್ರೂಮ್ ಇತ್ತು ಇಲ್ಲಿ. ಇರಿ ನಂಗೆ ನೆನಪು ಬಂದಾಗೆ ಅನಿಸುತ್ತೆ. ದೊಡ್ಡ ಇದಿಲ್ಲ. ಇದು ಒಂದು ಪರಮೇಶ್ವರವ್ರಿಗೆ ಎಷ್ಟೊಂದು ಆಸಕ್ತಿ ಅಂದರೆ ಪಾಪ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು. ಅಲ್ಲ, ಇದು ನಿಮಗೆ ಮತ್ತೆ ಮತ್ತೆ ಸಿಗಲ್ಲ ಪರಮೇಶ್ವರವ್ರೆ. ನೀವು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಸತ್ಯವಾಗ್ಲೂ. ಖಂಡಿತವಾಗ್ಲೂ ಸ್ಮಾರಕ, ಕಲಾವಿದರ ಸ್ಮಾರಕ. ಖಂಡಿತ. ಇದು ಒಂದು ರೂಮ್ ಅನ್ಕೋಬಹುದು. ಖಂಡಿತವಾಗ್ಲೂ ಇದು ಒಂದು ರೂಮು. ಅದೇ ಹೇಳಿದ್ನಲ್ಲ, ಒಂದು 4 ಬೆಡ್ರೂಮ್ ಇತ್ತು. ಸೊ ಇದು ಒಂದು ಬಾಲಣ್ಣನವರ ಕನಸಿನ ಮನೆ. ಅವರು ಸ್ಟುಡಿಯೋಗೆ ಬಂದಾಗ್ಲಿಂದ ಇಲ್ಲೇ ಇದ್ರು. ಅವರು 30 ವರ್ಷ ತಮ್ಮ ಬದುಕಿನ ಕಳೆದಿರುವಂಥ ಜಾಗ ಇದು. ಹೌದು, ಖಂಡಿತವಾಗ್ಲು. ಇದಕ್ಕೆ ಮುಂಚೆ ಒಂದು 3-4 ವರ್ಷ ಇನ್ನೊಂದು ಕಡೆ ಇದ್ರು. ಅಲ್ಲೂ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಕಟ್ಟಿದ ಮೇಲೆ ಇಲ್ಲಿ ಬಂದಿದ್ದು. ಯಾಕಂದ್ರೆ ಇದೇನಾಗೋಯ್ತು ಅಂದ್ರೆ ಅವ್ರಿಗೆ ಗೇಟ್ ಕಡೆ ಆಗುತ್ತಲ್ಲ, ನಾವು ಮನೆ ಮುಂದೆ ಮಾಡ್ಕೊಳ್ಳೋಣ ಅಂತ ಆಮೇಲೆ ಕಟ್ಸ್ಕೊಂಬಂದ್ರು. ಇದಕ್ಕೆ ಮುಂಚೆ ಎಲ್ಲಿದ್ರು ಅಂತ ನಾನು ತೋರಿಸ್ತೀನಿ ಬನ್ನಿ. ಆಮೇಲೆ ಇದೆಲ್ಲ ಬಿಡಿ, ನಿಮ್ಗೆ ಆಲ್ಮೋಸ್ಟ್ ಅದು ತುಂಬ ನೋಡ್ಕೊಳ್ಳಿ ಕೇರ್ಫುಲ್ಲು. ಅದೆಲ್ಲ ಆಲ್ಮೋಸ್ಟ್ ಒಂಥರ ಬೆಡ್ರೂಮ್ ಥರ. ಯಾಕಂದರೆ ಗಣೇಶ್ ಶ್ರೀನಿವಾಸ್ ನಮ್ಮಿಬ್ರು ಬ್ರದರ್ಸ್ ಇದ್ರು ನೋಡಿ, ಅವ್ರದ್ದು ಇಬ್ಬರದ್ದು ಬೆಡ್ರೂಮ್ ಅದು. ಅವರು ಶೂಟ್ ಮಾಡ್ತಾ ಇರೋದು. ಹೌದು, ನಮ್ಮ ಸಹೋದರರ ಬೆಡ್ರೂಮ್. ನಿಮ್ಮ ಅಣ್ಣಂದ್ರ ತಮ್ಮದಿರು ಇಬ್ರು. ಇವನು ಗಣೇಶ್ ಬಂದ್ಬಿಟ್ಟು 1.5 ವರ್ಷ ಚಿಕ್ಕವನು, ಶ್ರೀನಿವಾಸು 3 ವರ್ಷ ಚಿಕ್ಕವನು. ನಾನು 3ನೇಳು. ನಾನು ಆದ್ಮೇಲೆ ಇಬ್ರು ಅಕ್ಕದಿರು. ನಾನೇ ಅವ್ರ ಬ್ರದರ್ಸ್. ನನ್ಗಿಬ್ರು ಚಿಕ್ಕವರೇನು. ಇಬ್ರು ಚೆನ್ನೈನಲ್ಲಿದ್ದಾರೆ. ಗಂಡು ಮಕ್ಕಳ ರೂಮು.
ಇಲ್ಲ ಇಲ್ಲೂ ಏನೋ ಇದಿತ್ತು ನೋಡಿ. ಅಲ್ಲಲ್ಲ ಇದು ಬಂದ್ಬಿಟ್ಟು ಹಾಲು ಪರಮೇಶ್ವರ್ ಅವರೇ. ಯಾಕೆಂದರೆ ಹಾಲು ಯಾಕೆಂದರೆ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ಇಲ್ಲಿ ಕಡೆ ಒಂದು ಸೋಫಾ, ಆಮೇಲೆ ನನಗೆ ಇದು ನೋಡಿದ್ರೆ ನಂಗೆ ಒಬ್ರದ್ದು ನೆನಪು ಬರ್ತದೆ, ರಜನಿಕಾಂತ್ ಅವರು. ಹೇಳ ಅದರದ್ದು, ಯಾಕೆಂದ್ರೆ ರಜನಿಕಾಂತ್ ಅವರು ಇದು ನೋಡ್ಲಿ ಅಂತ. ಒಂದ್ಸಲ ಏನಾಯ್ತು ಅಂದರೆ ನಾನು ಇದ್ದೆ, ನಮ್ಮ ತಾಯಿ ಇರಲಿಲ್ಲ, ನಮ್ಮ ತಂದೆ ಮಾತ್ರ ಇದ್ದರು. ಆ ಟೈಮ್ ಹೆಂಗಿತ್ತು ಅಂದರೆ ನಮ್ಮ ತಂದೆಗೆ ಶೂಟಿಂಗು ಇರಲಿಲ್ಲ, ಇಲ್ಲಿ ಸ್ಟುಡಿಯೋನಲ್ಲೂ ಶೂಟಿಂಗು ನಡೀತಿರಲಿಲ್ಲ. ಅಂಥದ್ದೊಂದು ತುಂಬ ಒಂಥರ ಮನ್ಸು ನೊಂದ್ಕೊಂಡಿದ್ದ ಟೈಮ್ನಲ್ಲಿ ರಜನಿಕಾಂತ್ ಅವರು ನಮ್ಮ ತಂದೆಗೆ ಎಷ್ಟು ಬ್ಯಾಡ್ ಟೈಮ್ ಅಂತ ಹೇಳ್ತೀನಿ ನೋಡಿ. ಅವ್ರಿಗೇನಾದ್ರು ನಮ್ಮ ತಂದೆಗೆ ಗುಡ್ ಟೈಮ್ ಇತ್ತು ಅಂತ ತಿಳ್ಕೊಳ್ಳಿ, ರಜನಿಕಾಂತ್ ಅವರು ಏನೇನೋ ಮಾಡಿಬಿಟ್ರು ಸತ್ಯವಾಗ್ಲೂ, ಖಂಡಿತವಾಗ್ಲು. ಅವ್ರು ನೋಡಿ ಎಲ್ಲೋ ಹುಡ್ಕೊಂಡು ಬಂದು ಗಾಡಿನ ಹೊರಗಡೆ ನಿಲ್ಲಿಸಿ, ನಾನಿದ್ದೆ ಅದಕ್ಕೆ ಇದು ಹೇಳ್ತಾ ಇದ್ದೀನಿ, ಗಾಡಿನ ಹೊರಗಡೆ ನಿಲ್ಲಿಸಿ ಬಂದ್ಬಿಟ್ಟು ಪಾಪ ಅವ್ರು ತುಂಬ ಟಾಲು ರಜನಿಕಾಂತ್ ಅವರು. ಸೊ ಬಂದರು, ನಮ್ಮ ತಂದೆದು ಅವ್ರದ್ದು ಹೇಳಿದ್ನಲ್ಲ, ಅವ್ರ ಬ್ಯಾಡ್ ಟೈಮ್ನಲ್ಲಿ ಅವ್ರನ್ನ ಸರಿಯಾಗಿ ಸ್ವಾಗತನೂ ಮಾಡೋಕ್ಕಾಗಲಿಲ್ಲ ನಮ್ಮ ತಂದೆಗೆ. ಅಷ್ಟೊಂದು ಮನಸ್ಸಿನಲ್ಲಿ ನೋವು, ಚಿಂತೆ, ಭವಿಷ್ಯ ಏನು ಅಂತ ಒಂದು ಭಯದಲ್ಲೇ ಬಾಳ್ಕೊಂಬಂದರು ನಮ್ಮ ತಂದೆ ಆವಾಗ, ರಜನಿಕಾಂತ್ ಅವ್ರು ಬಂದಾಗ. ಸೊ ಅವ್ರು ಬಂದರು, ನಾನೇನು ಮಾಡಿದೆ, ಕಿಟಕಿ ಒಂದಿತ್ತು, ಕರೆಕ್ಟು ಈ ಕಿಟಕಿ ಪರಮೇಶ್ವರ್ ಅವರೇ, ಕರೆಕ್ಟು ಈ ಕಿಟಕಿ ಮುಂದೆ ಇನ್ನೊಂದು ರೂಮ್ ಇತ್ತು ಪರಮೇಶ್ವರ್ ಅವರೇ. ಅದನ್ನ ನಂಗೆ ಚೆನ್ನಾಗಿ ನೆನಪಿದೆ. ನಾನೇನು ಮಾಡಿದೆ, ಈ ಕಿಟಕಿ ಹತ್ರನೇ ನಿಂತ್ಕೊಂಡು ಕರ್ಟನ್ ಹಾಕಿದ್ವಿ. ಸರಿ, ರಜನಿಕಾಂತ್ ಅವ್ರ ಫ್ರಂಟ್ ಇನ್ನೊಂದು ಸ್ಮಾಲ್ ಹಾಲ್ ಇತ್ತು, ಇದು ದೊಡ್ಡ ಹಾಲ್, ಇದು ಮೇನ್ ಹಾಲ್ ಬಿಡಿ. ಸೊ ಅದು ಬಂದ್ಬಿಟ್ಟು ರಜನಿಕಾಂತ್ ಅವ್ರು ಬಂದಾಗ ಇಲ್ಲೇ ನಾನು ನಿಂತ್ಕೊಂಡು ಕರ್ಟನ್ ಬಗ್ಸ್ಬಿಟ್ಟು, ಯಾಕೆಂದ್ರೆ ನಮ್ಮ ತಂದೆ ಯೂಶ್ವಲಿ ಯಾರು ಬಂದ್ರೂ ನಮ್ಮನ್ನು ಬಾ ಆಗ ಮಾತಾಡ್ಸೋದಂಗೆ ಕರೆಯಲ್ಲ, ಅವ್ರದ್ದೇ ಒಂದು ಮಾತಾಡೋ ಮಾಡ್ಬಿಟ್ಟು ಹೋಗ್ತಾರೆ. ಸೊ ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ನಿಂತಿದ್ದಾರೆ ರಜನಿ ಸರ್ ಅವರು. ಆಮೇಲೆ ಏನು ಅವ್ರ ಕರೆಯೋರು, ಅವ್ರದ್ದು ಹೆಸರು ಇದೆಯಲ್ಲ ರಜನಿಕಾಂತ್ ಅವ್ರದ್ದು ಇನ್ನೊಂದು ಶಿವಾಜಿ. ಏನು ಶಿವಾಜಿ ಹಿಂಗೆ ತುಂಬ ಅವರು ಏನು ಸನ್ನೆಯಲ್ಲಿ ಏನೋ ಹೇಳಿದ್ರು, ಹಿಂಗಿದೆಯಲ್ಲ ಅಂತ. ಏನು ಮಾಡೋದಪ್ಪ, ನನ್ನ ಹಣೆ ಬರ, ನಾನು ನೋಡಿ ಕಷ್ಟಪಟ್ಟು ಕಟ್ಟಿದೆ, ಏನೂ ನಡೀತಾ ಇಲ್ಲ ಹಂಗೆ ಅಂತ ಹೇಳ್ತಾಯಿದ್ರು. ಸರಿ, ಅವ್ರನ್ನ ಕೂರಿಸಿ ನನಗೊಂದು ಕಾಫಿ ತಂದು ಕೊಡು ಅಂದಿದ್ರೆ ಖಂಡಿತವಾಗ್ಲೂ ಕೊಡ್ತೇನೆ. ನಾನು ಏನು ಕೂರಿಸ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ, ಒಳಗಡೆಯಿಂದ ನನಗೆ ಒಂದು ತುಂಬ ಬೇಜಾರಾಗ್ತಾ ಇದೆ. ನಮ್ಮ ತಂದೆಗೆ ಒಂದು ಕಡೆ ದುಃಖದಲ್ಲಿ ಕೂತ್ಕೊಪ್ಪ ಅಂತ ಏನು ವಿಚಾರ ಹೇಳಲಿಲ್ಲ, ಏನೋಪ್ಪ ನನ್ನ ಹಣೆ ಬರ ಸರಿ ಇಲ್ಲ ಹಂಗೆ ಅಂದ್ಬಿಟ್ಟು ಅವ್ರು ದುಃಖಲ್ಲಿ ಹೇಳ್ಬಿಟ್ರು. ರಜನಿ ಅವ್ರು ನಿಂತಿದ್ದಂಗೆ ಮಾತಾಡ್ಸ್ಬಿಟ್ಟು ಹೋಗ್ಬಿಟ್ರು. ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗೋಯಿತು. ಆಮೇಲೆ ನಮ್ಮ ತಂದೆ ಹೋದ್ಮೇಲೆ ಹೇಳಿದೆ, ಏನು ಕೂತ್ಕೋಬೇದೆ, ಅಯ್ಯೋ ನನಗೆ ಏನಮ್ಮ ಮಾಡ್ತೇನೆ, ನನಗೂ ಇವಾಗ ಅನಿಸ್ತಾ ಇದೆ, ತುಂಬ ದುಃಖ ಆಗ್ತಾ ಇದೆ, ಎಷ್ಟು ದೊಡ್ಡ ವ್ಯಕ್ತಿ ಬಂದು ಮನೆ ಹುಡ್ಕೊಂಡು ಬಂದು ಇದ್ದಾರೆ, ನಾನು ಕೂತ್ಕೋ, ಆಮೇಲೆ ನಿಂಗೆ ಕಾಫಿ ಹೇಳಿದರೆ ತಂದು ಕೊಡ್ತಾ ಇದೆ, ಹಿಂಗೆ ಮಾಡಿಬಿಟ್ಟೆ ಅಂದ್ಬಿಟ್ಟು ಆಮೇಲೆ ತುಂಬ ಕಷ್ಟಪಟ್ಟರು. ಸೊ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ರಜನಿಯವ್ರಿಗೂ ಇದು ಹೋಗಬೇಕು, ತುಂಬ ಹುಡ್ಕೊಂಡು ಅಲ್ಲಿಂದ ಬಂದು ಮಾಡಿದ್ದಾರೆ. ನಾನು ನೋಡಿ ಇದೇ ಕಿಟಕಿಯಿಂದಾನೆ ನಾನು ಅವ್ರಿಗೆ, ಅಯ್ಯೋ ನಮ್ಮ ತಂದೆ ಏನು ಕರಿತಾ ಇಲ್ಲ, ಕೂತ್ಕೊಳ್ಳೋಕೆ ಹೇಳ್ತಾ ಇಲ್ಲ ಅಂತೇಳಿ ನಿಂತ್ಕೊಂಡೇ ಮಾತಾಡಿಸಿದ್ದಾರೆ. ಅಷ್ಟೊಂದು ದುಃಖದಲ್ಲಿದ್ರು, ಡಿಸಪಾಯಿಂಟ್ಮೆಂಟು, ಫ್ರಸ್ಟ್ರೇಷನ್ನು, ಡಿಪ್ರೆಷನ್ ಎಲ್ಲ ಇತ್ತು ಪಾಪ ಅವ್ರಿಗೆ ಆ ಸಮಯದಲ್ಲಿ. ಸೊ ಅದನ್ನು ಇದೊಂದು ಅದಕ್ಕೆ ಹೊರಗಡೆನೆ ನಿಮ್ಗೆ ಇನ್ನೊಂದು ಹಾಲ್ ಇತ್ತು, ಸ್ಮಾಲ್ ಹಾಲು, ಅಲ್ದ ಸೋಫಾ ಎಲ್ಲ ಹಾಕಿದ್ರು, ವರಾಂಡ. ಎಕ್ಸಾಕ್ಟ್ಲಿ. ಸೊ ಹಳೆಯ ಮನೆಗಳು ಹಾಗೆ ಇರ್ತಾ ಇದೆ, ಖಂಡಿತವಾಗ್ಲು ಅದೇ ಥರನೇ. ಸೊ ಅವ್ರದ್ದು ನಾನು ನೀವು ಹೇಳಿದ್ಮೇಲೆ ಒಂದು ತಪ್ಪಾಗಿದೆ ನಮ್ಮ ಕಡೆಯಿಂದ, ಇದನ್ನ ರೂಮ್ ಅಂತಂದ್ವಿ, ದಯವಿಟ್ಟು ಹಾಲ್ ಇದು. ಸೊ ಅದು ರೂಮ್ಗಳು, ಇದಕ್ಕೆ ಮುಂದೆ ಪುಟ್ಟ ಸ್ಮಾಲ್ ವರಾಂಡ ಇತ್ತು. ವರಾಂಡ, ಹೌದು. ಯಾ, ನೋಡಿ, ನಿಮ್ಮಿಂದ ನನಗೆ ನೆನಪುಗಳು ನಂಗೆ ಅಲ್ಲೇ ಇಲ್ಲೇ ಇದ್ದಿದ್ದು, ಇದರಿಂದ ನಂಗೆ ಆ ನೆನಪುಗಳು ತುಂಬ ಚೆನ್ನಾಗಿ ಹಂಗೆ ಏನಂತೀವಿ ಗ್ರೀನ್ ಆಗಿದೆ ನನಗೆ. ಮೈ ಗಾಡ್. ಇನ್ನು ಅದು ನಂಗೆ ಆಶ್ಚರ್ಯ, ಬಿಕಾಸ್ ನಾನು ಹೋದ್ಸಲ ಬಂದಾಗ ಇದು ಪೂರ್ತಿ ಇದು ಮರ ಎಲ್ಲ ಮುಚ್ಚಿತ್ತು ನೋಡಿ. ನಾನು ನೆನ್ಸ್ಕೊಂಬಿಟ್ಟೆ ವಿಷ್ಣುವರ್ಧನ್ ಸಮಾಧಿಗೆ ಏನೋ ಡೆಮಾಲಿಷ್ ಮಾಡಿರ್ಬೋದು, ಯಾಕೆ ಈ ಜಾಗ ಎಲ್ಲ ಅವ್ರಿಗೂ ಸೇರುತ್ತಲ್ಲ ಅಂತ. ಬಟ್ ಇಷ್ಟು ಉಳ್ಕೊಂಡಿದೆ ನೋಡಿ ಇನ್ನೂ. ನೀವು ಬಂದು ಸರಿ ಮಾಡ್ಬಹುದು, ಈಗಲೂ ಸರಿ ಮಾಡ್ಬೋದು. ಮನ್ಸು ಮಾಡಿದ್ರೆ, ಸಂಬಂಧಪಟ್ಟವ್ರು ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಎಂತೆಂತನೋ ರಿಸ್ಟೋರ್ ಮಾಡ್ತಾರೆ, ಎಂತೆಂತನೋ ಉಳಿಸ್ತಾರೆ. ಮಾಡಿಸೋರು ಇಲ್ಲ ಪರಮೇಶ್ವರ್ ಅವರೇ. ನಾವು ಅದನ್ನು ಚಾಲೆಂಜ್ ಮಾಡಿ ನಮಗೂ ಹೋಗೋಕೆ ಕಷ್ಟವಾಗಿದೆ. ಎಲ್ಲರೂ ಮುಂದಕ್ಕೆ ಬರಬೇಕು. ಬಾಲಣ್ಣ ಪಾಪ ಎಷ್ಟು ಹಿರಿಯ ನಟ, ಒಂದು ಕಿವಿ ಕೆಳಿಸದೆ ಮಾಡಿದ್ರು, ನಾವು ಒಂದು ಸ್ವಲ್ಪ ಕೈ ಜೋಡಿಸಿ ಮಾಡೋಣ ಅಂತ ಬರಬೇಕು. ಕಷ್ಟ ಅಷ್ಟೇ, ಇಷ್ಟೇ. ನನಗೇನು ಅಂದರೆ ಪಬ್ಲಿಕ್ಕು ಯಾರ ಕೈಲಾಗುತ್ತೋ ಬಂದ್ಬಿಟ್ಟು ಈ ಅಭಿಮಾನ್ ಸ್ಟುಡಿಯೋನ ಪಾರ್ಟ್ನರ್ಸ್ ಆಗಿ ಬಂದ್ರು ಮಾಡಿ ನಮ್ಮ ತಂದೆ ಹೆಸರು ಉಳಿಬೇಕಷ್ಟೇ. ಬೋರ್ಡು ಏನು ಅಭಿಮಾನ್ ಸ್ಟುಡಿಯೋ TN ಬಾಲಕೃಷ್ಣ ಅಂತ ಉಳಿಬೇಕು. ಯಾರಾದರೂ ಬರ್ಬೋದು, ಆ ಪ್ರಯತ್ನನೂ ನಾನು ಮಾಡ್ತಾ ಇದ್ದೀನಿ. ಯಾರು ಪಾರ್ಟ್ನರ್ ಆಗಿ ಬರಲಿ, ಯಾಕೆಂದ್ರೆ ನಮ್ಮ ಕೈಲಿ ಒಬ್ಬರ ಕೈಲೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾರಾದರೂ ಚೆನ್ನಾಗಿ ಕೋಟಿಗಟ್ಟಲೆ ಇರೋರು ಬನ್ನಿ, ಇದನ್ನೊಂದು ನಮ್ಮ ತಂದೆನ ಸಿಟಿ ಸ್ಟುಡಿಯೋ ಥರ ಮಾಡೋದಕ್ಕೆ ಜಾಯಿನ್ ಆಗಿ ಸೇರಿ ಮಾಡೋಣ ಅಂತ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕಮ್ ಅಂಡ್ ಜಾಯಿನ್ ವಿತ್ ಮೀ ಅಂತ. ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗೋಣ, ಬನ್ನಿ. ಇದು ನಿಮ್ಮ ತಂದೆಯವರ ಮನೆಯ ಕತೆ. ನೀವು ಹೇಳ್ತಿದ್ರಿ ಈ ಮನೆಯಲ್ಲಿ ನಂದೊಂದು ನೋಡಿ, ನಂದು
ನಂದು ಇರಿ ಹೇಳ್ತೀನಿ. ನಾನು ಮೋಸ್ಟ್ಲಿ ಆ ಕಡೆ ಬರ್ತದೆ ನೋಡಿ, ಈ ಸೈಡಿಂದ ಹೇಳ್ತೀನಿ ರೀ. ಎಷ್ಟು ಸುಮಾರು 45 ವರ್ಷದ ನೆನಪು. ಹೌದೌದೌದು, ನನಗಿನ್ನೂ ಕರೆಕ್ಟಾಗಿ ನೆನಪು ಇರಿ. ಯಾಕಂದರೆ ನಂದು ದೊಡ್ಡ ಮಂಚ ಹಾಕಿದ್ವಿ ಪರಮೇಶ್ವರರೇ, ಇದಾ ಅಂತ ನೋಡ್ತೀನಿ ರೀ. ಇದಲ್ಲ ಅನಿಸುತ್ತೆ, ಇದಲ್ಲ ಪರಮೇಶ್ವರ್. ಒಂದು ದೊಡ್ಡ ಮಂಚ, ನಮ್ಮ ತಂದೆ ಮಾಡಿಸಿದ ಮಂಚ, ಅವರೇ ಮಾಡಿಸಿದ ಮಂಚ. ಅದ್ರ ಪೀಸ್ ಎಲ್ಲ ನಾನು ಇನ್ನೂ ನನ್ನ ಮನೇಲಿ ಉಳಿಸ್ಕೊಂಡಿದ್ದೀನಿ. ಅದು ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲ, ಅಷ್ಟು ದೊಡ್ಡದಾಗಿ ಮಂಚ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಅದನ್ನು ಎಲ್ಲ ಪೀಸಾಗಿ ಉಳಿಸ್ಕೊಂಡಿದ್ದೀನಿ ನಾನು ಇವಾಗಿರೋ ಮನೇಲಿ. ಸೊ ದೊಡ್ಡ ಮಂಚ ಆಯಿತು. ಅದು ಬಂದ್ಬಿಟ್ಟು ನೀವು ಜಂಪ್ ಮಾಡ್ದ ಮಲ್ಕೋಬೇಕು. ಆ ಜಂಪ್ ಆ ಮಂಚದ ನನಗೆ ಕೊಟ್ಟಿದ್ರು ನಮ್ಮ ತಂದೆ. ಸುಮ್ಮನೆ ಜಂಪ್ ಮಾಡಬೇಕು, ಸ್ಮಾಲ್ ಜಂಪ್ ಮಾಡಿ ಕೂತ್ಕೋಬೇಕು ಅಷ್ಟೇ. ಆ ಕಾಲ ನಮ್ಮ ತಂದೆ ಮಾಡಿಸಿದ ಮಂಚ ಅಲ್ವಾ, ಸೊ ಅಷ್ಟಾಯ್ತಿತ್ತು. ಸೊ ಅದು ನನ್ನ ಬೆಡ್ರೂಮ್ ಆಗಿತ್ತು. ಸೊ ಬಟ್ ಎಲ್ಲಿ ಇಲ್ಲಿನಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಟಿವಿ ಇತ್ತು ಅಂದ್ರೆ ಅದು ಬಂದಿದ್ದು ಯಾವ ಕಾಲ, ಸಮ್ 80s ಬಂತು. ಅವಾಗಿತ್ತು ಒಂದು ಸ್ಮಾಲ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಕಲರ್ ಟಿವಿ ಬ್ಲ್ಯಾಕ್ ಅಂಡ್ ವೈಟ್ ಇತ್ತು. ಆಮೇಲೆ ಬರೀ ನ್ಯೂಸ್ ಏನದು ಅವಾಗ ದೂರದರ್ಶನ್, ಆ ಮ್ಯೂಸಿಕ್ ಇನ್ನೂ ನೆನಪಿದೆ ನನಗೆ. ಸೊ ಅಂಥದ್ದು ಮಾತ್ರ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇಟ್ಕೊಂಡಿದ್ವಿ. ನಮ್ಮ ತಂದೆ ಬರೀ ನ್ಯೂಸ್ ನೋಡೋರು, ಇನ್ನೇನು ನೋಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಬೆಡ್ರೂಮ್ ಎದುರುಗಡೆದ, ಅಂದ್ರೆ ಅವ್ರ ಆಫೀಸ್ ರೂಮ್ ಎದುರುಗಡೆನೆ ಆಯ್ತು. ಇಲ್ಲೊಂದು ದೊಡ್ಡ ಮಂಚ ಹಾಕ್ಬಿಟ್ಟು, ಯಾಕಂದ್ರೆ ಕಿಟಕಿನೂ ನನ್ನ ಕಡೆ ಇತ್ತು, ಕಿಟಕಿನೂ ನಾನು ನೋಡ್ಬೋದು. ಸೊ ಈ ಕಡೆದ ಇತ್ತು, ಈ ಕಡೆನೇ ಕಿಟಕಿ ಇರಬೇಕು, ದೊಡ್ಡ ಕಿಟಕಿ. ಇಲ್ಲ, ನಾನು ಹೊರಗಡೆ ನೋಡ್ಬೋದು. ಇವಾಗ ನಮ್ಮ ತಂದೆ ರೂಮಿಂದ ನೀವು ನೋಡಿದ್ರೆ ಅಲ್ವಾ ಕಿಟಕಿಯಿಂದ, ಸೇಮ್ ಅದೇ ತರನೇ ಇಲ್ಲೂ ಒಂದು ಕಿಟಕಿ ಇತ್ತು. ಸೊ ಯಾರು ಬಂದ್ರು ನಾನು ನೋಡ್ಬೋದು, ಆ ತರ ಇತ್ತು. ಮಗಳಿಗೆ ಒಂದು ಒಳ್ಳೆ ಕೋಣೆ ಕೊಟ್ಟಿದ್ದಾರೆ. ಮಗಳಲ್ಲಿ ನಾನು ಚಿಕ್ಕವಳು. ಆಮೇಲೆ ನಮ್ಮ ಬ್ರದರ್ಸ್ ಇಬ್ಬರು ನನಗಿಂತ ಚಿಕ್ಕವರು. ಒಬ್ಬನು ತೀರ್ಕೊಂಡಾಯ್ತು, ನಿಮ್ಗೆ ಗೊತ್ತಿದೆ ಅಲ್ಲ, ಶ್ರೀನಿವಾಸ್ ತೀರ್ಕೊಂಡಾಯ್ತು. ಶ್ರೀನಿವಾಸು 2 years ಆಗ್ತಾ ಇದೆ. ಅವನಿಗೆ ಇದ್ರ ಕ್ಯಾನ್ಸರ್ ಬಂತು. ಮೇನ್ ಡೋರು ಅದ ಹೇಳ್ತೀನಲ್ಲ, ಇವಾಗ ಪೂರ್ತಿ ಕೆಲವು ಒಡೆದೋಗಿರೋದ್ರಿಂದ ಇವಾಗ ನಮ್ಮ ತಂದೆ ರೂಮ್ ಇತ್ತು ನೋಡಿ. ಆಮೇಲೆ ನಾನು ಹೇಳಿದ್ನಲ್ಲ ರಜನಿಕಾಂತ್ ಅವ್ರು ಬಂದಿದ್ರು ಅಂತ, ಅದೇನೆ ಮೇನ್ ಡೋರು. ಅಂದ್ರೆ ಅಲ್ಲೇ ಎಲ್ಲೋ ಇತ್ತು ಮೇನ್ ಡೋರ್. ಕಾಣಿಸ್ತಿದ್ಯಾ? ಅಂದ್ರೆ ನಮ್ಮ ತಂದೆ ಆಫೀಸ್ ರೂಮ್ ಇದೆ ನೋಡಿ, ಅದಕ್ಕೆ ಸರಿ ಸಂಭಾಗ ಬರ್ತದೆ ನಿಮ್ಗೆ ಇದು ಮೇನ್ ಡೋರ್. ಆ ತರ ಈಕ್ವಲ್ ಆಗಿ ಬಿದ್ದಿದೆ ಅದೆಲ್ಲ. ಅದೇನೆ ಬಿದ್ದಿದೆ ಈಗ. ಅರ್ಧ ಮನೆ ಬಿದ್ದಿದೆ, ಅರ್ಧ ಉಳ್ಕೊಂಡಿದೆ. ಹಂಗಿದೆ, ಬಹಳ ದೊಡ್ಡ ಮನೆ. ಈ ದೊಡ್ಡ ಮನೆ. ಊರಲ್ಲಿ ಗೌಡ್ರು ದೊಡ್ಡ ಆ ಥರದೊಂದು ಮನೆ ಇರುತ್ತೆ. ಹೌದೌದು. ಆಮೇಲೆ ಆಗಿನ ಕಾಲದಲ್ಲಿ ಪರಮೇಶ್ವರರೇ ಈ ಜಾಗದಲ್ಲಿದ್ದರೆ ಎಷ್ಟು ಸಂತೋಷ, ನೆಮ್ಮದಿ ಗೊತ್ತೆ. ಸಿಟಿ ಒಳಗಡೆದ ನಮಗೆ ಒಂಥರ ಬೇಜಾರಾಗುತ್ತೆ. ಇಲ್ಲೆಲ್ಲರೂ ಕೂರಿಸ್ಬಿಡಿ, ಯಾರು ಬೇಕಾದ್ರೂ ಕೂತ್ಕೊಂಡು ಇಲ್ಲ ಒಂಥರ ನೆಮ್ಮದಿ ಸಿಗುತ್ತೆ. ಇಲ್ಲೇ ಫಸ್ಟು ಇದ್ದಿದ್ದು ಈ ಮನೆ. ಇವಾಗ ನೋಡಿದ್ರಿ ನೋಡಿ, ಶೂಟ್ ಮಾಡಿದ್ರಿ ನೋಡಿ, ಅದು ಕಟ್ಟುವಕ್ಕೆ ಮುಂಚೆ ಸ್ಟುಡಿಯೋಗೆ ಬಂದು ಹೊಸರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು. ಯಾರ್ಯಾರಿಗೂ ಇಲ್ಲ ಪರಮೇಶ್ವರರೇ, ಸತ್ಯವಾಗಲಿ ನೀವೇನಾರು ಇಟ್ಕೊಳ್ಳಿ. ತಂದೆ ತಾಯಿ ಇರೋರ್ಗೇ ಬಂದ ಎಲ್ಲ. ಅದಕ್ಕೆ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿದ್ರು ಗೊತ್ತೇ, ನಮ್ಮ ತಂದೆ ತಾಯಿ ತೀರ್ಕೊಂಡಂಗೆ ನಮ್ಮ ಮನೇಲಿ ಎಲ್ಲ ಶತ್ರುಗಳು. ಅದಕ್ಕೆ ನಂಗೆ ಇತ್ತೀಚೆಗೆ ಸುಮ್ಮನೆ ಅಂತೀವಿ ಹೊಡೆದವ್ರು ಅದು ಇದು, ನಮಗೆ ನಾವೇ ಬಾಳ್ಬೇಕು ಪರಮೇಶ್ವರರೇ, ಯಾರ್ಯಾರಿಗೂ ಇಲ್ಲ ನೋಡಿ. ಇವಾಗೇನು ನೋಡಿ, ಇದೆಲ್ಲ ನಾವು ನೋಡಿದ್ದೀವಿ. ಇದೊಂದು ಬೀಗ 100% ಇದೆ. ಯಾಕಂದ್ರೆ ಲಾಸ್ಟ್ ಟೈಮು ನಾನು ಪ್ರದೀಪನ ಹತ್ರ ಯಾರೋ ಬಂದಿದ್ರನ್ನಲ್ಲ, ಅವನ ಹತ್ರ ಕೇಳಿದ್ರೆ ಅವನು ಹೋಗ್ಬಿಟ್ಟು ಸ್ವಲ್ಪ ಸುಮಾರೊತ್ತು ಬಿಟ್ಕೊಂಡು ತಂದ ತೋರಿಸೋದಕ್ಕೆ. ತೋರಿಸ್ಲಾ ಬೇಡ ಅನ್ನಂಗೆ. ಒಳಗಡೆ ನೋಡ್ರಿ ಏನು ಕಳ್ಕೊತಾರಂತ ಅದೇ ಹೇಳ್ತೀನಿ ಅಲ್ವಾ. ಸಾಮಾನು ತಗೊಂಡೋಗ್ಬಿಡ್ತೀವಿ. ಸಾಮಾನೆಲ್ಲ ಅವ್ರಿಗೆ ಏನು ಉದ್ದೇಶನೋ ಯಾರು ಗೊತ್ತು ಪರಮೇಶ್ವರ. ನಮಗೆಲ್ಲ ಬಡಬಡ ಅಂತ ಹೇಳ್ಬಿಡ್ತೀನಿ. ಬಟ್ ಇವ್ರದ್ದು ಉದ್ದೇಶ ಅಲ್ಲ ತೋರಿಸಿದ್ರೆ ಶೂಟ್ ಮಾಡಿದ್ರೆ ಇಂಥ ಫ್ಲೋರು ಒಂದಿತ್ತು, ದಾಖಲೆ ಉಳಿಯುತ್ತೆ. ಅದೇ ಹೇಳ್ತಾ ಇದ್ದೀನಿ, ನಾನು ದಾಖಲೆಗೋಸ್ಕರನೇ ಹೇಳ್ತಾ ಇದ್ದೀನಿ ಇದೆಲ್ಲ. ಇರಿ, ಅದಕ್ಕೆ ನೋಡಿ ಗಣೇಶನು ಫೋನ್ ತೆಗಿತಲ್ಲ. ಬನ್ನಿ ಸುತ್ತ ನೋಡೋಣ, ಬನ್ನಿ ಸ್ನೇಹಿತರೆ. ಒಂದು ಮುಖ್ಯ ಕಾರ್ತಿಕ್ಗೆ ಮಾಡ್ಲಾ? ಕಾರ್ತಿಕ್ಗೆ ಕೇಳಿ ಸುಮ್ಮನೆ ಯಾಕ್ರಿ, ಯಾರ್ಯಾರು ಏನು ಅದೇ ನಂದು ತೀರ್ಕೊಂಡ ತಮ್ಮನ ಮಗ ಅವನೇ, ಶ್ರೀನಿವಾಸ್ ಅವ್ರ ಮಗ. ಓಕೆ, ಅಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಪಾಪ. ಇದೆಲ್ಲ ನೋಡಿ ಹಳೆ ಮನೆ ಮಾಡಿದ್ರಲ್ಲ, ಅದೆಲ್ಲ ತಿರುಗಿ ನೋಡೋಕ್ಕಾಗತ್ತೆ ಹೇಳಿ. ಇನ್ನು 10 ವರ್ಷ ಎಲ್ಲಿರುತ್ತೆ? ಅದೇನೇ ಹೇಳ್ತೀನಿ.
ಇಲ್ಲಿ ಬನ್ನಿ ಸ್ನೇಹಿತರೆ, ಈಗ ನಾ ಬಾಲಣ್ಣವ್ರು ಇದ್ದ ಮನೆ ನೋಡಿದ್ರಲ್ಲ, ದೊಡ್ಡ ಮನೆ, ಆ ಮನೆ ಕಟ್ಟೋ ಸಂದರ್ಭದಲ್ಲಿ 3 ವರ್ಷ ಇಲ್ಲೋ ಇದ್ವಿ ಅಂದ್ರಲ್ಲ, ಆ ಮನೆ ನೋಡಿ ಮನೆ ಹಿಂಗೆ ಹೋಗೋದಾ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲ ಹಂಗಿಂದ ಹೋಗ್ಬೋದು. ಅಲ್ಲಿ ಬರ್ಬೇಕಾ ಆ ಮನೆ ನೋಡೋಕ್ಕೆ? ಹಂಗಂತೆ. ಓಕೆ ಓಕೆ, ಈ ಕಡೆಯಿಂದ ಹೋಗೋಣ. ಒಳಗಡೆ ಇದೆ, ಒಳಗಡೆ ಅಸ್ತವ್ಯಸ್ತ ಆಗಿರುತ್ತೆ. ಓಕೆ, ಇದು ಎಕ್ಸಾಕ್ಟ್ಲಿ ನೋಡಿ, ಇಲ್ಲೇ ಫಸ್ಟು ಇದ್ದಿದ್ದು. ಈ ಮನೆ ಇವಾಗ ನೋಡಿದ್ರಿ ನೋಡಿ, ಶೂಟ್ ಮಾಡಿದ್ರಿ ನೋಡಿ, ಅದು ಕಟ್ಟುವಕ್ಕೆ ಮುಂಚೆ ಸ್ಟುಡಿಯೋಗೆ ಬಂದು ಹೊಸರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು. ನಾವು ರಜಕ್ಕೆಲ್ಲ ಇಲ್ಲೇ ಬಂದು ಹೋಗ್ತಿದ್ವಿ. ಸ್ನೇಹಿತರೆ, ಬಾಲಣ್ಣವರ ಹಳೆ ಮನೆ ತೋರ್ಸೋಕ್ಕೆ ಮುಂಚೆ ಇನ್ನೊಂದು ಉಪಕತೆ ಹೇಳ್ಬಿಡ್ತೀನಿ. ಇದೇನು ಗೊತ್ತಾ, ಇದು ನೀವು ರಣಧೀರ ಸಿನಿಮಾ ನೋಡಿದರೆ ಒಂದು ಹಾಡಿದೆ, ಒಂದಾನೊಂದು ಕಾಲ. ಆ ಹಾಡದಲ್ಲಿ ಈ ಥರದೊಂದು ಸೆಟ್ ಹಾಕಿದ್ದಾರೆ ರವಿಚಂದ್ರನ್ ಅವರು. ಅಂದರೆ ಒಂದು ಶೂಟಿಂಗ್ ಫ್ಲೋರ್ ಅಂದರೆ ಏನು ಅಂತಂದರೆ, ಈ ಥರದ ಹಾಡು ತೆಗಿಯೋಕ್ಕೆ ಅಥವಾ ಒಂದು ದೃಶ್ಯಗಳನ್ನು ತೆಗಿಯೋಕ್ಕೆ ಈ ಥರ ಸುಮಾರು ಇದೊಂದು ಚಿಕ್ಕ ಸೆಟ್ಟು. ಆದರೆ ಈ ಥರದ ದೊಡ್ಡ ದೊಡ್ಡ ಸೆಟ್ಗಳು ಹಾಕ್ತಾರೆ. ಈ ಥರ ಹಲವಾರು ಸೆಟ್ಗಳನ್ನ ಹಾಕೋಕ್ಕೆ ಜಾಗ ಬೇಕಲ್ಲ, ದಟ್ ಈಸ್ ಕಾಲ್ಡ್ ಎ ಸ್ಟುಡಿಯೋ. ಸೊ ಇದು ನೋಡಿ, ಇದು ಟೆಂಪ್ರರಿ ಪೈಪ್ಸು ಅದ್ರಲ್ಲಿ ಮಾಡಿರೋಂಥದ್ದು. ಇಲ್ಲಿ ನೋಡಿ, ಇಲ್ಲೊಂದು ಮೆಟ್ಲಿದೆ. ಸೊ ಅಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಬನ್ನಿ ಇಲ್ಲಿ ಕಡೆಗೆ ನೋಡಿ. ಎಲ್ಲ ಸೆಟ್ ಹಾಕಿ ಉಳಿದಂಥ ಈ ಮರ ಜಾಸ್ತಿ ಟೆಂಪ್ರರಿಯಾಗಿ ಹಾಕ್ತಾರೆ. ಸೆಟ್ ಅಂದರೆ ಪರ್ಮನೆಂಟ್ ಮನೆಯೇ ಕಟ್ಟಲ್ಲ. ಮನೆಗಳನ್ನ ಮಾಡೋದು ಕೂಡ ಈ ಥರ ನೋಡಿ, ವುಡ್ಡು, ಈ ಥರ ವುಡ್ ನೋಡಿ, ಇದೊಂದು ಯಾವುದೋ ಕಿಟಕಿ ಫ್ರೇಮ್ ಥರ ಮಾಡಿರ್ತಾರೆ. ಈ ಥರ ನೋಡಿ, ಇದೆಲ್ಲ ಅದನ್ನು ಬಳಸಿ ಬಿಸಾಕಿದಂತಹ ವಸ್ತುಗಳು ಇವೆಲ್ಲವು. ಆ್ಯಂಡ್ ನೋಡಿ, ಇಲ್ಲೊಂದಿದೆ, ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಹಾಡು ಯಾವುದೋ ಒಂದು ಸಾಂಗ್ ಶೂಟಿಂಗೋ ಏನಕೋ. ಯಾವ ಸಾಂಗ್ ಗೊತ್ತಾ? ಮೊನ್ನೆ ಗಣೇಶ್ ಅವ್ರದ್ದು ನೋಡಿ, ಅವ್ರು ಹೇಳ್ತಿದ್ದಾರೆ, ಗಣೇಶ್ ಅವ್ರದ್ದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಒಂದು ಸಿನಿಮಾದ ಹಾಡು ಸಾಂಗ್ ಶೂಟಿಂಗಿಗೆ ಮಾಡಿಸಿದಂತಹ ಸೈಕಲ್ಗಳು ನೋಡಿ, ಗೋಲ್ಡನ್ ಪೇಂಟ್ ಮಾಡಿಸಿದ್ದಾರೆ. ಈ ಕರೆಕ್ಟ್ ಆಯಿತು, ಗೋಲ್ಡನ್ ಸ್ಟಾರ್ ಗಣೇಶ್ ಮೋಸ್ಟ್ ಅದಕ್ಕೆ ಗೋಲ್ಡನ್ ಪೇಂಟ್ ಮಾಡಿಸಿರ್ಬೇಕು, ಐ ಡೋಂಟ್ ನೋ. ಸೊ ಈ ಥರ ಸಿನಿಮಾದ ಕ್ರಿಯೇಟಿವ್ ವರ್ಕು ಈ ಥರದ್ದೆಲ್ಲ ಟ್ರೈ ಮಾಡ್ತಿರ್ತಾರೆ. ಆರ್ಟ್ ಡೈರೆಕ್ಟ್ರು ಕಲಾಮಾಧ್ಯಮದಲ್ಲಿ ಕನಕರಾಜು ಅಂತ ಮುಂಗಾರು ಮಳೆ ಆರ್ಟ್ ಡೈರೆಕ್ಟ್ರು ಮಾತಾಡಿದಾರಲ್ಲ, ಅವ್ರ ಕೆಲಸ ಏನಪ್ಪ ಇಂಥವೇ, ಫ್ರೇಮ್ನ ಚೆನ್ನಾಗಿ ಮಾಡೋವಂಥದ್ದು. ಇಲ್ಲ ಹಂಗಲ್ಲಮ್ಮ, ಈ ಥರದ್ದು. ಸೊ ಇನ್ನೇನು ಊಟ ಟೈಮ್ ಅಲ್ವಾ? ಇವ್ರು ಗೊತ್ತಾನೆ ಗೀತಮ್ಮ? ನಿಮ್ಮ ಅಣ್ಣ ಬಂದಿದ್ರ? ಹೌದು ಹೌದು ಹೌದೌದು, ತೀರ್ಕೊಂಡಾಗ ಇಲ್ಲೇನೆ ಒಂದು ಇದು ಮಾಡಿದ್ವಿ. ಇಲ್ಲೇ ಈ ಮನೇಲೆ ಆ ಮನೆ ಫಸ್ಟು ನೀವು ತೋರಿಸಿದ್ರಿ ನೋಡಿ, ಶೂಟ್ ಮಾಡಿದ್ರಿ ನೋಡಿ, ಬಿದ್ದೋಗಿತ್ತಲ್ಲ. ಅದಕ್ಕೆ ಮುಂಚೆ ಫಸ್ಟು ನಮ್ಮ ತಂದೆ ತಾಯಿ ಎಲ್ಲ ಇದ್ದಿದ್ದಿಲ್ಲೇನೆ. ನಾವು ಸ್ಕೂಲ್ ರಜಕ್ಕೆಲ್ಲನೂ ನಾವಿಲ್ಲೇ ಬರ್ತಿದ್ವಿ. ಸೊ ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ, ಬದಲಾವಣೆ ಆಗಿದೆ. ಅವಾಗ ಇದ್ದಂಗೆ ಇದೆಯಮ್ಮ ಇದೆಲ್ಲ ಅಡುಗೆ? ಅವಾಗ ಹೆಂಗಿತ್ತು ಹಂಗೆ ಇದೆಯಾ? ಹಂಗೆ ಇದೆಯಾ? ಸರಿ. ಏಕೆಂದರೆ ಅಡುಗೆ ಮನೆ ಹುಡುಕ್ತಾ ಇದ್ದೀನಿ ನಾನು. ಇಲ್ಲೂ ನಿಮ್ಮ ಅನೇಕ ಅನುಭವಗಳು, ನೆನಪುಗಳಿದ್ದಾವೆ. ಖಂಡಿತ. ಯಾಕಂದ್ರೆ ಇಲ್ಲೇ ಒಂದ್ಸಲ ಹಾವು, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ ಈ ಜಾಗದಲ್ಲಿ. ಯಾಕಂದ್ರೆ ಇದು ಇರಲಿಲ್ಲ ಅವಾಗ. ಸೊ ಈ ಜಾಗದಲ್ಲಿ ನಿಂತ್ಕೊಂಡು ಹಾವು ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡಿತ್ತು, ನನ್ನ ಮೇಲೇನೇ ಇದೆ, ತಲೆ ಮೇಲೇನೆ ಕೂತ್ಕೊಂಡಿದೆ ಅದು. ಆಮೇಲೆ ನಾನು ಬಂದ್ಬಿಟ್ಟು ನಾನು ಸುಮ್ಮನೆ, ಆಮೇಲೆ ಯಾರೋ ಬಂದ್ಬಿಟ್ಟು ಅಯ್ಯೋ ಹಾವು ಅಂದ್ರು. ಆಮೇಲೆ ನೋಡ್ತೀನಿ ಇತ್ತು. ಆಮೇಲೆ ಅಲ್ಲಿವರೆಗೂ ಭಯ ಇರಲಿಲ್ಲ. ಆಮೇಲೆ ಹಾರ್ಟ್ ಅಟ್ಯಾಕೆ ಬರಂಗಾಗೋಯ್ತು ಅಲ್ಲಿ. ಸೊ ಯಾವ್ದು ಅಡುಗೆ ಮನೆ ಯಾವ್ದಮ್ಮ? ಅವಾಗ ಇದ್ದಿತ್ತೆ ಇದು ಅಂತಲ್ಲ, ಇದು ಅಷ್ಟೇ. ಬಟ್ ಅಡುಗೆ ಮನೆಯಲ್ಲೇ ಇತ್ತಲ್ಲ ಅದು? ಹಾಂ ಸರಿ. ಇಲ್ಲೇನಮ್ಮ ಇಲ್ಲಿ? ಹಾಂ ಸರಿ. ಯಾಕೆಂದರೆ ನಾನು ಆ ಕಾಲದ್ದು ಅಡುಗೆ ಮನೆ ಹುಡುಕ್ತಾ ಇದ್ದೀನಿ. ಇಲ್ಲ, ಇಲ್ಲಿ ಸ್ನಾನ ಮಾಡೋದು ಇಲ್ಲಿ. ಹಾಂ, ನೀವು ಯಾವುದೋ ಒಂದು ದೊಡ್ಡ ಸ್ಟ್ರಕ್ಚರ್ ನೋಡ್ತೀವಲ್ಲ, ಒಂದು ಸೆಟ್ ಅಥವಾ ಸ್ಟ್ರಕ್ಚರು ನೋಡಿ, ಆರ್ಟ್ ಡೈರೆಕ್ಟರ್ಗಳು ಅವ್ರ ತಂಡ ಎಲ್ಲ ಸೇರಿ ಈ ಥರ್ಮೋಕೋಲ್ನ ಕಟ್ ಮಾಡಿ, ಶೇಪ್ ಮಾಡಿ, ಎಲ್ಲವನ್ನು ಮಾಡಿ ದೇವರು ನೋಡಿ, ಒಂದು ದೇವರ ವಿಗ್ರಹ ಮಾಡೋಕೆ ತಂದರೆ. ಅಂದರೆ ದೇವರು ಒಂದು ಕಲ್ಲಲ್ಲೇ ಮಾಡೋದು ಸಿನಿಮಾದಲ್ಲಿ ಕಾಣುತ್ತೆ, ಹಾಗೆ ಆದರೆ ಆಗಿರಲ್ಲ. ಸೊ ಇದೆಲ್ಲವೂ ಬಳಸ್ತಾರೆ ಕಲಾ ನಿರ್ದೇಶಕರ ತಂಡ. ಹಾಗೆ ಚೆನ್ನಾಗಿದೆ. ಅದೇ ನೋಡ್ತೀನಿ. ಯಾಕಂದ್ರೆ ಬಾತ್ರೂಮ್ ಉದ್ದ ಇರ್ತದೆ ನಮ್ದು, ಇದು ಇಲ್ಲ ಅನ್ಸುತ್ತಮ್ಮ, ಅದೇ ಇರ್ಬೇಕು. ಯಾಕಂದ್ರೆ ಬಾತ್ರೂಮ್ ಉದ್ದ ಇದೆ. ಹಾಂ ಇತ್ತು, ಇದೆಲ್ಲ ಇತ್ತು. ಬಟ್ ಇದಿರಲಿಲ್ಲ. ಇದಿರಲಿಲ್ಲ, ಇದು ಓಪನ್ ಆಗಿತ್ತು. ಇದು ಅದೇ ಹೇಳ್ತೀನಿ. ಇಲ್ಲ, ಇದು ಪೂರ್ತಿ ಇವಾಗ ಕಟ್ಸಿರೋದಮ್ಮ, ಇದೆಲ್ಲ ಇರಲಿಲ್ಲ. ಇದೆಲ್ಲ ಇರಲಿಲ್ಲ.
ಈ ಮನೇಲಿ ನಾವಿದ್ದೀವಿ. ಓ ಇದು ಹೌದಾ, ಸರಿ. ಏನಮ್ಮ ಏನು ಮಮ್ಮಿ ಅವರೇ ಇದಮ್ಮ ಇದು ಬಾತ್ರೂಮ್ ಅಮ್ಮ, ಸ್ನಾನ ಮಾಡೋದಿಲ್ಲ. ಹಂಗಾರೆ ಇದೇನೆ. ಲೈಟ್ ಇಲ್ಲ ಅಲ್ಲಮ್ಮ? ಲೈಟ್ ಇಲ್ಲ. ಓ ಸ್ನಾನ ಮನೆಗೆ ಲೈಟ್ ಇಲ್ವಾ? ಇಲ್ಲ ಆಗಿದೆ ಬಾಲಣ್ಣ ಅವರ ಪೆಟ್ಟಿ. ಇಲ್ಲ ಅಂದ್ರೆ ಮುಂಚೆ ಇತ್ತಂತೆ, ಕೊಳಗಳೆಲ್ಲ ಇದೆ ಇತ್ತಂತೆ. ಅದೇ ಮನೆನೇ. ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೆ ಬಚ್ಚಲ್ ಇದೇನೆ ಕರೆಕ್ಟು. ಬಚ್ಚಲ್ ದೊಡ್ಡದಾಗಿದೆಯಲ್ಲ, ಇದೆ ಅನ್ಸುತ್ತೆ. ಹಾಂ ಇದೆ ಅನ್ಸುತ್ತೆ. ಒಂಚೂರು ಕಾಪಿನ ಟೀನ ಮಾಡ್ತಿದ್ವಿ. ಇಲ್ಲಮ್ಮ ಬೇಡಮ್ಮ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಇಲ್ಲಮ್ಮ ಥ್ಯಾಂಕ್ಸ್ ಅಮ್ಮ, ಯಾಕಂದರೆ ನನಗೆ ಅಷ್ಟೊಂದು ಕುಡಿಯಲ್ಲ ನಾನು, ರೂಢಿ ಇಲ್ಲ. ಇನ್ನೊಂದ್ಸಲ ಬರ್ತೀನಮ್ಮ, ಇನ್ನೊಂದ್ಸಲ ಬರ್ತೀನಿ. ಥ್ಯಾಂಕ್ ಯು. ಇದೇ ಮನೆ ಹಳೆ ಮನೆ ವಾಸ ಇದ್ದಿದ್ದು ಅದೇ. ಬಟ್ ಇವರು ಇದೆಲ್ಲ ರೆಡ್ ಆಕ್ಸೈಡ್ ಎಲ್ಲ ಮತ್ತೆ ನೆಲ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಮುಂಚೆ ಸಿಮೆಂಟಿಂದಿತ್ತು. ಬಟ್ ಕಟ್ಟಡ ಎಲ್ಲ ಇದೆ ಬಿಡಿ. ಶೀಟ್ ಹಾಕ್ಸ್ಕೊಂಡಿದ್ದಾರೆ, ಹೆಂಚಿತ್ತು ಮುಂಚೆ. ಇದು ನಮ್ಮ ತಂದೆ ಬಾಳಿದ್ದು ಮೊದಲನೇದು ಸ್ಟುಡಿಯೋ ಅಂತ ಕಟ್ಟಿದಾಗ ಮೊಟ್ಟ ಮೊದಲ ಮನೆ ಇಲ್ಲಿ ವಾಸ ಮಾಡಿದವರು. ಸೊ 1965ರಲ್ಲಿ ಬಾಲಣ್ಣವರು ಈ ಜಾಗ ತಗೊಂಡು ಸ್ಟುಡಿಯೋ ಮಾಡಕ್ಕೆ ಅಂತ ಹೊರಟಾಗ ಇಲ್ಲೇ ಇರಬೇಕು, ನಾನು ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ಕಟ್ಟಿಕೊಂಡ ಮನೆ ಇದು. 1965, 56 ವರ್ಷದ ಕತೆ ಹೇಳುತ್ತೀವಿ ಮನೆ. ಹೌದು. ಹಾಂ ನೋಡಿ, ಇಲ್ಲೊಂದಿದೆ ವಿಷಯ. ಆಮೇಲೆ ನೋಡಿ ಈ ಡ್ರಮ್ಗಳಲ್ಲಿ ಹಾಕಿದಾರಲ್ಲ, ಇದೇನೇನು ಪೆಟ್ರೋಲ್ ಬಂಕು ಅಲ್ಲ ಅಥವಾ ಆಯಿಲ್ ಟ್ಯಾಂಕರು ಅಲ್ಲ. ಇವೆಲ್ಲ ಯಾಕೆ ಅಂದರೆ ಸಿನಿಮಾ ಶೂಟಿಂಗಿಗೆ ಇವನ್ನೆಲ್ಲ ಬಳಸ್ತಾರೆ. ಒಂದು ಕ್ಯಾಮ್ರಾ ಮುಂದೆನೂ ಬಳಸ್ತಾರೆ, ಕ್ಯಾಮ್ರಾ ಹಿಂದೆ ಕೂಡ ಬಳಸ್ತಾರೆ ಈ ಡ್ರಮ್ಗಳನ್ನು. ಸೊ ಇದನ್ನೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಥರ ಇಡೋದ್ರಿಂದ ಅಂದರೆ ಕಲಾ ನಿರ್ದೇಶಕರಿಗೆ ಒಂದು ಕ್ರಿಯೇಟಿವಿಟಿ ಇದು. ಅವ್ರು ಅದನ್ನು ಯಾವ ಥರ ಬಳಸ್ಬೋದು ಅಂತ ಅವರು ಯೋಚನೆ ಮಾಡ್ತಾರೆ. ಇವೆಲ್ಲವೂ ಇದಕ್ಕೆ ಅಂತಾನೆ ಆರ್ಟ್ ಡೈರೆಕ್ಟರ್ ಅಂತಾನೆ ಇರ್ತಾರೆ ನೋಡಿ. ಕಲಾ ನಿರ್ದೇಶಕ. ಆರ್ಟ್ ಡೈರೆಕ್ಟರ್ ಅವ್ರದ್ದ ಇದನ್ನೆಲ್ಲ ಮಾಡೋದು. ನಿಮಗೆ ಯಾವುದೊಂದು ಇದನ್ನೆಲ್ಲ ಮಾಡಿದ್ರು ನೋಡಿ, ದೇವ್ರದ್ದು ಹೇಳಿದ್ರಲ್ಲ ಇವರು, ಥರ್ಮೋಕೋಲ್ ನಲ್ಲಿ ಮಾಡೋದು, ಅದೆಲ್ಲ ಆರ್ಟ್ ಡೈರೆಕ್ಟರ್ಗೆ. ಗೋಲ್ಡನ್ ಪೇಂಟು ಎಲ್ಲ ನೋಡಿ. ಫ್ಯಾನ್ ನೋಡಿ, 3-4 ಫ್ಯಾನ್ ಎಲ್ಲವೂ ಬೇಗ ಇದಕ್ಕೆ ಶೂಟಿಂಗ್ ರೆಡಿ ಮಾಡಿಸಕ್ಕೆ ತಂದಾಕಿದ್ದಾರೆ. ಹೌದಾ? ಕೋರ್ಟ್ ಕಟ್ ನೋಡಿ, ಕೋರ್ಟ್ ಕಟ್ ಇದೆ, ತುಂಬಾ ಚೆನ್ನಾಗಿದೆ ಕೋರ್ಟ್ ಕಟ್. ಹೌದೌದು. ಇನ್ನೊಂದು ಬಚ್ಚಲ್ ಮನೆ ಇತ್ತು. ಒಂದ್ರಲ್ಲಿ ನಾವು ಇರ್ತಾ ಇದ್ವಿ, ಇನ್ನೊಂದರಲ್ಲಿ ನಾವು ಬಟ್ಟೆ ಹೊಕ್ಕೊಳ್ಳೋದು. ಯಾಕಂದ್ರೆ ಫಸ್ಟ್ ಎಲ್ಲ ನಿಮಗೆ ನಲ್ಲಿ ಇಲ್ಲೇ ಬಂತು. ಫಸ್ಟ್ ನಲ್ಲಿ ಅಂದ್ರೆ ಅಲ್ಲಿ ಬಾವಿ ಇದೆ. ಬಾವಿ ಇದೆಯಮ್ಮ ಇನ್ನು? ಯಾಕಂದ್ರೆ ಬಾವಿ ಇತ್ತು ನಮಗೆ. ಬಾವಿಯಿಂದ ನೀರು ಇಲ್ಲಿ ಮಾತ್ರದ ಬರೋದು, ಇಲ್ಲಿಂದ ಮಿಕ್ಕಿದ ಕಡೆ ಎತ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಎಲ್ಲ ಬಟ್ಟೆ ಒಗೆಯೋದು ಎಲ್ಲ ಇಲ್ಲೇ ಬಂದು ಮಾಡ್ಕೊಳ್ಳೋರು. ಸೊ ಇಲ್ಲಿ ಬಚ್ಚಲ್ ಮನೆಯೂ ಇತ್ತು. ಹಾಂ ಅದೇನೆ ಬಚ್ಚಲ್ ಮನೆ, ಅವ್ರು ಹೇಳಿದ್ರಲ್ಲ ಅದೇ ಬಚ್ಚಲ್ ಮನೆ. ಅಲ್ಲೇ ಬಟ್ಟೆ ಎಲ್ಲ ಹಾಕೊಳ್ಳೋದು. ಬನ್ನಿ ಬಾವಿ ಹತ್ರ ಒಂದು ಬನ್ನಿ. ಆ ಕಡೆ ಕೆಲವು ರೂಮ್ಗಳು ಕಟ್ಟಿದ್ದಾರೆ. ಬಾವಿ ಇದೆಯಾ ಇನ್ನು? ಬಾವಿ ಇಲ್ವಾ? ಮತ್ತೆ ನೀರು ಇವಾಗ ಹೊರಗಡೆಯಿಂದ ತರಿಸ್ಕೊಳ್ಳೋದಾ? ಟ್ಯಾಂಕರ್ ಹೊಡಿಸ್ಬೇಕು. ಟ್ಯಾಂಕರ್. ಬೋರ್ವೆಲ್ಲ ಇದೆಲ್ಲ ಹಾಕಿಲ್ಲ, ಬೋರ್ ಹಾಕಿಲ್ಲ. ಅಲ್ಲೂ ನೀರು ಫಸ್ಟು ಬೋರ್ ಹಾಕಿದ್ರು ಅಲ್ಲಿ, ಬಟ್ ನೀರು ಹತ್ತಲಿಲ್ಲ ಅಷ್ಟು. ಆಮೇಲೆ ಬಿಟ್ಬಿಟ್ರು ಅವ್ರು. ಯಾಕಂದ್ರೆ ಇಲ್ಲಿ ನೀರು ಹೈಟ್ನಲ್ಲಿ ಇದೆ ಅಂತಿದ್ದು. ಈ ಭೂಮಿ ಬಂದ್ಬಿಟ್ಟು ನಿಮಗೆ ಇದೊಂಥರ ಬೆಟ್ಟ ಆ ಥರ ಅಲ್ವೇ. ಸೊ ನಿಮಗೆ ನೀರು ಅದು ಭಯನೇ ಪಟ್ಕೊಂಡ್ಬಿಟ್ಟಾಯ್ತು. ಹಾಂ ಇಲ್ಲೇ ಎಲ್ಲೋ ಕೆಳಗಡೆ ಇತ್ತು ನೋಡಿ. ಇಲ್ಲೊಂದು ಸೆಟ್ ಇದೆ ನೋಡಿ, ಇಲ್ಲೊಂದು ಸೆಟ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಸೆಟ್. ಅದು ಒಂದು ಮರ ಹಾಕಿದ್ದಾರೆ, ಬಟ್ ಯೂಸ್ ಮಾಡಿ ಈಗ ಬಿಸಾಕಿದ್ದಾರೆ, ಬಳಸಿ ಬಿಸಾಡಿದ್ದಾರೆ ನೋಡಿ. ಕಬ್ಬಿಣ ಸ್ಟ್ರಕ್ಚರ್ ಹಾಕಿ ಅದ್ರ ಮೇಲೆ ಒಂದು ಕೋಟಿಂಗ್ ಮಾಡಿ ಮರ ಮಾಡಿದ್ದಾರೆ. ಈ ಥರ ಸಿನಿಮಾ ಕತೆ ಅಂದರೆ ಮರ ಥರನೇ ಇದೆ. ಮರದ ಥರನೇ ಇದೆ, ಆದರೆ ಮರ ಅಲ್ಲ. ಹೌದೌದು, ಮನೆ ಥರ ಇರುತ್ತೆ, ಮನೆ ಅಲ್ಲ. ಸೆಟ್ಟು ಅಂತ ಒಂದು ನಿಮ್ಗೆ ಹಾಕ್ತಾರೆ. ಸೆಟ್ ಅಂತ ಹಾಕ್ಬಿಟ್ಟು ಮತ್ತೆ ಅದನ್ನ ಬೇರೆ ಅದಕ್ಕೆ ರೂಪಾಣ ತರಬೇಕಲ್ವೇ, ನಿಮಗೆ ಬೇರೆ ಸೆಟ್ ಹಾಕಬೇಕು ಅಂತ ಸಮಯದಲ್ಲಿ ಬೇಡದೇ ಇರೋದನ್ನೆಲ್ಲ ಡಿಸ್ಪೋಸ್ ಮಾಡಿರೋದೇ ಈ ಪೀಸ್ಗಳು, ಮರ ಪೀಸ್ಗಳಷ್ಟೇ. ಆಮೇಲೆ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಬಾಲಣ್ಣ ಸ್ಟುಡಿಯೋ. ಆಮೇಲೆ ಹಂಗೂ ಅನ್ಕೊಂಡ್ಬಿಡ್ಬಿಡೋದು. ಹೌದೌದು, ಎಲ್ಲ ಸ್ಟುಡಿಯೋನಲ್ಲೂ ಇದ್ದೇ ಇರ್ತಾರೆ. ಫಿಲಂ ಸಿಟಿ ತಗೊಂಡು ಈ ಥರದ್ದು ಒಂದು ಡಂಪಿಂಗ್ ಯಾರ್ಡ್ ಇದ್ದೇ ಇರುತ್ತೆ. ಖಂಡಿತ ವೇಸ್ಟ್ ಇದು. ಅಂದರೆ ಇದರಲ್ಲೂ ಸೆಟ್ ಹಾಕಿದ್ದನ್ನು ಕೂಡ ಅದರಲ್ಲಿ ಮರುಬಳಕೆ ಮಾಡೋದನ್ನ ಮರುಬಳಕೆ ಮಾಡ್ತಾರೆ. ಮರುಬಳಕೆ ಮಾಡ್ತಾರೆ. ಆಮೇಲೆ ಈ ಥರ ಮರುಬಳಕೆ ಮಾಡೋಕ್ಕಾಗದಿಲ್ಲ, ಆಗ್ತಾರೆ, ಆಮೇಲೆ ತಗೊಂಡು ಹೋಗ್ತಾರೆ. ಅವ್ರ ಹಸ್ತ ಎಲ್ಲ ಇತ್ತು ಇಲ್ಲಿ. ಹಸ್ತಿನಾ? ಅಯ್ಯೋ ಸಾರಿ, ಗೊತ್ತು ನನಗೆ ನೋಡಿ ಕನ್ನಡ, ಅದಕ್ಕೆ ಹೆಸರೇ ನಾನು ಮೋಸ್ಟ್ಲಿ ಕನ್ನಡ ಎಲ್ಲ ಅವಾಯ್ಡ್ ಮಾಡ್ತೀನಿ ಕೆಲವು ವರ್ಡ್ಸ್. ಅಯ್ಯೋ ಹಸ್ತಿ, ಚೆನ್ನೈ ಅದೇನೆ ನಮಗೆ ಮೋಸ್ಟ್ಲಿ ಕನ್ನಡ ಮಾತಾಡ್ತಿರಲ್ಲ. ಆಮೇಲೆ ಇದು ಹಸ್ತಿನ
ಯಾರೋ ಹೇಳಿದ್ರಂತೆ ಏನಕ್ಕೆ ಸ್ಟುಡಿಯೋ ಹೇಳಿಗೆ ಆಗ್ತಾ ಇಲ್ಲ ಅಂದರೆ ಹಂಗೆ ಹಸ್ತಿ ಎಲ್ಲ ಇಟ್ಟು ಮಾಡಬಾರ್ದು, ಅದೇ ಹಿಂದೂ ಸಂಪ್ರದಾಯ ಪ್ರಕಾರ ಅವ್ರಿಗೊಂಥರ ಬಂಧನದಲ್ಲಿ ಇಟ್ಟಂಗೆ ಆಗುತ್ತೆ. ಅದನ್ನು ಅವ್ರನ್ನ ಆತ್ಮನು ಬಿಡುಗಡೆ ಮಾಡಬೇಕು ಅಂದರೆ ನೀವು ಹಸ್ತಿನ ಬಿಡಿ ಅಂತ. ಆಮೇಲೆ ಗಣೇಶ ನನ್ನ ತಮ್ಮ ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಏನೇನೋ ಪೂಜೆ ಮಾಡಿ ಹಸ್ತಿನಲ್ಲಿ ಬಿಟ್ಟು ಆಮೇಲೆ ಬನ್ನಿ ಚಪ್ಪಲಿ ಬಿಟ್ಟು ಹೋಗೋಣ. ಇದು ಸ್ನೇಹಿತರೆ ಬಾಲಣ್ಣನವರ ಸಮಾಧಿ ಸ್ಥಳ. ಬರೀ ಬಾಲಣ್ಣವ್ರದ್ದು ಮಾತ್ರ ಅಲ್ಲ, ಅವರ ಪತ್ನಿ ಸರೋಜಮ್ಮನವ್ರದ್ದು ಸಮಾಧಿ ಕೂಡ ಇದೆ. ಬನ್ನಿ ಈ ಕಡೆ ತೆಗಿಯೋಣ. ಬನ್ನಿ ಬನ್ನಿ. ಈ ಕಡೆ ತೆಗಿಯೋಣ ಇರಿ. ಬನ್ನಿ ಬನ್ನಿ. ಹುಷಾರು. ಟಿ.ಎನ್. ಬಾಲಣ್ಣನವರ ಸ್ಮಾರಕ. ಜನನ 2/11/1911, ಮರಣ 19 ಜುಲೈ 1900. ಇಲ್ಲ, ಅದು ರಾಂಗ್ ಡೇಟ್ ಪರಮೇಶ್ವರ್ ಅವರೇ. ಯಾವ್ದು ರಾಂಗ್ ಡೇಟ್? ನಮ್ಮ ತಂದೆ ಹುಟ್ಟಿರೋದು 1916. 1916? ಯಾಕೆಂದ್ರೆ GVR ಅವ್ರು ಹೇಳಿದ್ ನನಗಿಂತ ಒಂದು ವರ್ಷ ಚಿಕ್ಕವನಮ್ಮ ಕಿವಿಡ ಅಂತ ಹಂಗೆ ಮಾತಾಡೋದವರು. ಕಿವಿಡಾನ ಏನೋ ಹೋಗೋ ಬಾರೋ ಅಂತ ಅವ್ರು ಒಬ್ಬರೇ ಕರೆಯೋದು. ಸೊ 1916 ಇವರು, ಅವ್ರು 1917. ಅದೇ ಇವ್ರು ಗೊತ್ತಿಲ್ಲ ಪಾಪ. ಇವಾಗ ನಾನು ಕೇಳಿದ್ರೆ ನಾನು ಹೇಳಿರ್ತಾ ಇದ್ದೆ. ಸೊ ಇದೇನಾಗೋಯ್ತು ಅಂದ್ರೆ ಮಿಸ್ಟೇಕ್ ಆಗೋಯ್ತು. ಅದಕ್ಕೆ ನಾನು ವೆಬ್ಸೈಟ್ನಲ್ಲಿ 1916 ಅಂತಾನೆ ಹಾಕಿದ್ದೀನಿ, ನಮ್ಮ ತಂದೆ ವೆಬ್ಸೈಟ್ನಲ್ಲಿ. ಅದಕ್ಕೆ ರೆಕಾರ್ಡ್ಸ್ ಅಂತೇನಿಲ್ಲ. GVR ಒಬ್ರೆ, ಬಿಕಾಸ್ ಅವರಿಬ್ರು ಬಾಲ್ಯ ಸ್ನೇಹಿತರಲ್ವೇ. ಸೊ ಅವ್ರು ಹೇಳಿದ್ದು ಕರೆಕ್ಟೇ, ಒಂದು ವರ್ಷ ಚಿಕ್ಕವನಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ತಾಯಿದು ಕರೆಕ್ಟ್ ಬಿಡಿ. ನಮ್ಮ ತಂದೆದು ರಾಂಗ್. 16 ಅಂತಂದ್ರು ನಿಮ್ಮ ತಂದೆಯವ್ರು ಹುಟ್ಟಿದ ಡೇಟು ಇಯರು 1638. ಆಮೇಲೆ ಈ ಡೇಟ್ ಇದೆ ನೋಡಿ 2/11. ಅದು ಬಂದ್ಬಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳು ಅವರೇ ಎಲ್ಲರೂ ಒಂದು ಮಾಡ್ಕೊಂಡಿದ್ದು. ಹುಟ್ಟಿದ್ದು ಡೇಟು ಮಂತು ನಮ್ಮ ತಂದೆದು ಗೊತ್ತಿಲ್ಲ, ಬರೀ ಇಯರು. GVR ಹೇಳಿರೋರ ಪ್ರಕಾರ ಬರೀ ಇಯರ್ ಗೊತ್ತು, ನನಗಿಂತ ಒಂದು ವರ್ಷ ಚಿಕ್ಕವನಮ್ಮ ಅಂತ. ಬಟ್ ಡೇಟು ಮಂತು ಇಬ್ರಿಗೂ ಗೊತ್ತಿಲ್ಲ. ಮತ್ತೆ ಹೆಂಗೆ ಹಾಕಿದ್ರಿ ಡೇಟ್? ಅದೇನೆ, ಯಾಕೆಂದರೆ ನೀವು ಚಾನೆಲ್ನವರೆಲ್ಲ ನೋಡಿದ್ರೆ ಅವರು ಇದು ಬರ್ತದೆ ನೋಡಿ, ನಮ್ಮದು ರಾಜ್ಯೋತ್ಸವ ಆವಾಗ ಬರ್ತದೆ ನೋಡಿ, ಆವಾಗಲೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟೊಂದು 2-3 ಚಾನೆಲ್ನಲ್ಲಿ ಬಂತಲ್ಲ, ರಾಜ್ಯೋತ್ಸವ ದಿವಸನೇ ಇವತ್ತು ಬಾಲಣ್ಣವ್ರದ್ದು ಹುಟ್ಟಿದ ಹಬ್ಬ ಅಂತ ಮಾಡ್ತಾರೆ. ಮತ್ತೆ ನವೆಂಬರ್ 1 ಇರಬೇಕು, ನವೆಂಬರ್ 2 ಯಾಕೆ ಹಾಕಿದ್ದಾರೆ? ಅದೇನೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯೋತ್ಸವ ದಿವಸದ ಮಾಡಿರೋದು, ಅವ್ರ ಹೆಸರು ಮೋಸ್ಟ್ಲಿ ಇಟ್ಕೊಂಡು ನವೆಂಬರ್ ಅಂತ. ಬಟ್ ಇಲ್ಲಿ 2 ಹೆಂಗೆ ಬಂತು ನಾನು ಹೇಳ್ದೆ, ಬಟ್ ಆಮೇಲೆ ನಾವು ಚೇಂಜ್ ಮಾಡೋಕ್ಕಾಗಲಿಲ್ಲ ಬಿಡಿ. ಇವಾಗ ಹೆಂಗಿರೋ ಅಲ್ಲಿ ಶಿಫ್ಟ್ ಮಾಡ್ತಾರಲ್ವಾ, ಸೊ ಅಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ಮಾಡೋಣ. ಹೌದೌದು. ಆದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ, 1916 ಅವರು ಹುಟ್ಟಿದ ವರ್ಷ ಅಂತ ಇಟ್ಕೊಂಡ್ರು, ಅವ್ರ ತಾಯಿಯವರು ಹುಟ್ಟಿದ 1938, 22 ವರ್ಷ ಡಿಫ್ರೆನ್ಸ್. ಬರೀ 22 ವರ್ಷ ಡಿಫ್ರೆನ್ಸ್ ಬಾಲಣ್ಣ. ಯಾಕಂದ್ರೆ ನಮ್ಮ ತಾಯಿ ಸೆಕೆಂಡ್ ವೈಫ್ ಅಲ್ವೇ. ಅವರು ನಮ್ಮ ತಂದೆ 1946ನಲ್ಲಿ ಒಬ್ಬರು ಮದುವೆ ಮಾಡ್ಕೊಂಡ್ರು, ಸತ್ಯವತಿ ಅಂತ. ಆಕೆಗೆ ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕ ಇದ್ದಾಳೆ, ಇನ್ನು ಬೃಂದ ಮೆಡ್ರಾಸ್ನಲ್ಲಿ ಇದ್ದಾಳೆ ಅವಳು. ಸರಿ, ಅವಳು ಹುಟ್ಟಿದ ತಕ್ಷಣವೇ ನಿಮ್ಗೆ ಆ ಕಾಲದಲ್ಲಿ ಇದು ಬರ್ತದಲ್ಲ, ಏನು ಹೇಳಿ, ನರ್ವಸ್ ಬ್ರೇಕ್ ಡೌನ್, ಜನ್ನಿ ಅಂತಾರಲ್ಲ, ಒಂಥರ ಫಿಟ್ಸ್ ಥರ ಬಂದ್ಬಿಟ್ಟು ಗರ್ಭಿಣಿಯವ್ರಿಗೆ, ಬಾಣಂತಿಯವ್ರಿಗೆ ಬಾಣಂತಿಕೆ ಸನ್ನಿ ಅದು ಬಂದ್ಬಿಟ್ಟು ತೀರ್ಕೊಂಬಿಟ್ರು. ಅದಾದ್ಮೇಲೆ ಮಗುವನ್ನ ಬಂದ್ಬಿಟ್ಟು ಅವರು ನಮ್ಮ ತಂದೆಯವರು ಮದರ್ ಇನ್ ಲಾ ಇದ್ರು ನೋಡಿ, ಅವ್ರು ತೊಗೊಂಡೋಗಿ ಸಾಕಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ತಂದೆ ಹಿಂಗೆ ತುಂಬ ಅಯ್ಯೋ, ಯಾಕೆಂದ್ರೆ ಅವರಿಬ್ರು ಚೆನ್ನಾಗಿದ್ರು, ಸತ್ಯವತಿನೂ ನಮ್ಮ ತಂದೆನೂ ಚೆನ್ನಾಗಿದ್ರು. ಆಮೇಲೆ ಇವ್ರು ತೀರ್ಕೊಂಡಾದ್ಮೇಲೆ, ಯಾಕೆಂದರೆ ಅವ್ರು ತುಂಬ ವರ್ಷನೂ ಬಾಳಕ್ಕಾಗಲಿಲ್ಲ. ಮಗು ಹುಟ್ಟಿದ ಕೆಲವೇ ತಿಂಗಳಲ್ಲಿ ಅವರು ತೀರ್ಕೊಂಬಿಟ್ರು. ನಮ್ಮ ತಂದೆ ಹಾರ್ಡ್ಲಿ 1 ವರ್ಷ ಬಾಳಿದ್ದಾರೆ ಅವ್ರ ಜೊತೆಲಿ. ಅದಕ್ಕೆ ನಮ್ಮ ತಂದೆಗೆ ಡಿಸಪಾಯಿಂಟ್ಮೆಂಟು, ಏನಪ್ಪ ಈ ಥರ ಇವಾಗದ ಮದುವೆ ಮಾಡಿದೆ, ನನ್ನ ಸಂತೋಷ ಮತ್ತೆ ಎಲ್ಲ ಹಾಳಾಗೋಯ್ತಲ್ಲ ಅಂತ. ಆಮೇಲೆ GVR ಅವ್ರದ ನಮ್ಮ ತಾಯಿ ನೋಡಿ ಮದುವೆ ಮಾಡಿದ್ದು. ಇವಾಗ ನಮ್ಮ ತಾಯಿ ನೋಡಿ ಮದುವೆ ಮಾಡಿದ್ದು. ಅಯ್ಯೋ ಏನು ಬಾಲುಗೆ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಅವರೇ ಎಲ್ಲೆಲ್ಲೋ ಹುಡುಕಿ ಕೊನೆಗೆ ನಮ್ಮ ತಾಯಿನ ಹಿಡಿದು ಮದುವೆ ಮಾಡಿದ್ರು. ಸೊ ಇಲ್ಲಿ ನೋಡಿ 2 ಫೋಟೋ ಇತ್ತು, ದೊಡ್ಡ ಫೋಟೋ. ತುಂಬ ದೊಡ್ಡ ಫೋಟೋ. ಇಲ್ಲಿ ನಮ್ಮ ತಂದೆ, ಈ ಕಡೆ ನಮ್ಮ ತಾಯಿದು ಫೋಟೋ ಇತ್ತು. ಇವಾಗ ಅಲ್ಲೇನೋ ಶಿಫ್ಟ್ ಮಾಡ್ತಾ ಇದ್ದಾರಲ್ವೇ. ಸೊ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ನೋಡೋಣ, ಅಲ್ಲಿ ಶಿಫ್ಟ್ ಮಾಡಿರೋದು. ಇವಾಗ ಇಲ್ಲಿ ಹಸ್ತಿ ಇಲ್ಲ. ಹೌದು, ಜಾಗ್ರತೆಗಿರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಪರಮೇಶ್ವರ್ ಅವರೇ. ಹೌದಮ್ಮ, ನಿಮ್ಮಿಂದ ನನಗೆ ಬಂದು ಮನೆ, ನಾವು ಈ ಬಿದ್ದಿದ್ದ ಮನೆ ಎಲ್ಲ ನೋಡ್ದಂಗೆ ಆಯ್ತಲ್ವಾ, ಅದಕ್ಕೆ ಒಂದು ತುಂಬ ಖುಷಿ. ನೀವು ಬಾಳಿದ ಮನೆ ಅದು.
ಆಮೇಲೆ ನಮ್ಮ ತಂದೆ ತಾಯಿ ನೆನಪು. ನಾ ಯಾಕೆಂದರೆ ಅವರು ಸಿಗರೇಟ್ ಸೇದ್ರೆ ನಮ್ಮ ತಾಯಿ ಬೈತಾ ಇರ್ತಾರೆ, ಏನ್ರಿ ಒಳಗಡೆ ಸೇದ್ಬೇಡ್ರಿ ಹೊರಗಡೆ ಹೋಗ್ರಿ ಅಂತ. ಸೊ ನಮ್ಮ ತಂದೆ ರೂಮ್ನಲ್ಲೂ ಸೇದಂಗಿಲ್ಲ, ಯಾಕಂದರೆ ಅವ್ರು ನಮ್ಮ ತಾಯಿಗೆ ಕುಡಿಯೋದು ಸಿಗರೇಟ್ ಅದೆಲ್ಲ ನಮ್ಮ ತಾಯಿಗೆ ಇಷ್ಟನೇ ಇಲ್ಲ. ಬಟ್ ಈ ಕೇಸ್ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಇಲ್ಲ. 10 ಎಕರೆ 20 ಎಕರೆಯಲ್ಲಿ 10 ಎಕರೆ ಬಂದ್ಬಿಟ್ಟು ಅವ್ಯವಹಾರ ನಡೆದಿದೆ. ನಾನು ಕೇಸ್ ವಿತ್ಡ್ರಾ ಮಾಡಿದ್ರೆ ನಮ್ಮ ತಂದೆಗೆ ಅನ್ಯಾಯ ಆಗುತ್ತೆ. ಹೌದು, ಹೇಳ್ಬಿಡೋಣ, ಜನಗಳಿಗೆ ಕ್ಲಾರಿಫೈ ಮಾಡಿಬಿಡೋಣ. ಹೌದೌದು, ಏನು ಸತ್ಯನೋ ಅದೇ ಹೇಳ್ಬಿಡ್ಬೇಕು. ಸುಳ್ಳು ಹೇಳಿದ್ರದ ಒಂದಕ್ಕೊಂದಕ್ಕೆ ಹೇಳ್ಕೊಂಡು ಹೋಗ್ಬೇಕು. ಸತ್ಯ ಅಂದ್ರೆ ಒಂದೇ ಸಲ ಹೇಳಿದ್ರೆ ಮುಗ್ದೋಯ್ತು. ಇಲ್ಲ, ಅದೊಂದೇ ಅಲ್ಲ, ನೀವು ಆ ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕು, ಇನ್ನೊಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕು. ನೀವು ಅದೇ ಸತ್ಯ ಹೇಳ್ಬಿಟ್ರೆ ತಲೆ ಮೇಲೆ ಹೊಡೆದಂಗೆ ಅದೊಂದೇನೆ ಹೇಳಿ. ಸತ್ಯ ಮುಂದೆ ಹೋಗೋಣ. ಸ್ನೇಹಿತರೆ, ಇದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ. ಇದು ಅವರ ಸಮಾಧಿ ಸ್ಥಳ. ಇದು ನೋಡಿ, ಡಾಕ್ಟರ್ ವಿಷ್ಣುಜಿಯವರ ಪುಣ್ಯಭೂಮಿಗಾಗಿ ಹೋರಾಟ. ಅಭಿಮಾನ್ ಸ್ಟುಡಿಯೋ ಸಂಸ್ಥಾಪಕರಾದ ಹಾಸ್ಯ ಬ್ರಹ್ಮ ಬಾಲಣ್ಣನವರ ಕುಟುಂಬ ಡಾಕ್ಟರ್ ವಿಷ್ಣುಜಿಯವರ ಪುಣ್ಯಭೂಮಿಗಾಗಿ 11 ಕುಂಟೆ ಜಾಗವನ್ನು ಕೆಲವು ಷರತ್ತುಗಳೊಂದಿಗೆ ದಾನವಾಗಿ ಕೊಟ್ಟಿರುತ್ತಾರೆ. ಆದರೆ VSSನಿಂದ ಬಂದ 3 ಮುಖ್ಯಮಂತ್ರಿಗಳಿಗೆ ಅಭಿಮಾನ್ ಸ್ಟುಡಿಯೋ ಮೇಲೆ ಹಾಕಿರುವ 2 ಮೊಕದ್ದಮೆಗಳನ್ನು ಸರ್ಕಾರ ಹಿಂತೆಗೆದುಕೊಳ್ಳಬೇಕೆಂದು ಮನವಿ ಕೊಟ್ಟಿದ್ದೇವೆ. ದೇರ್ ಇಸ್ ಸಮಥಿಂಗ್. ಬನ್ನಿ, ಅಮ್ಮ ಈಗ ಅದನ್ನು ಕ್ಲಾರಿಫೈ ಮಾಡ್ತಾರೆ. ವಾಟ್ ಇಸ್ ದಟ್ ಸಮಥಿಂಗ್? ಏನು ನಿಜಕ್ಕೂ ಏನಿದ್ರ ವಿಷಯ? ಇಲ್ಲ ನೋಡಿ, ಇದು ಬಂದ್ಬಿಟ್ಟು ನಂದು ಕೇಸ್ ನಡೀತಾ ಇರೋದು 2004ಇಂದ. ಇದು ಬಂದ್ಬಿಟ್ಟು ವಿಷ್ಣುವರ್ಧನ್ ಅವರು ತೀರ್ಕೊಂಡಿದ್ದು 2009. ಅದಾದಮೇಲೆ ಅದಕ್ಕೆ ಅವರು ಬಂದು ಇಲ್ಲಿ ವಿಷ್ಣುವರ್ಧನ್ನೆಲ್ಲ ಇಲ್ಲೇ ಕಾರ್ಯಗಳೆಲ್ಲ ಮಾಡಿಕೊಂಡ್ರು, ಕ್ರಿಮೇಷನ್ ಎಲ್ಲ. ಹಾಗಾಗಿ ನನಗೆ ಮೊದಲನೇದಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ವಿಷ್ಣುವರ್ಧನ್ ಸ್ಮಾರಕ ಅಂತ ಟ್ರಸ್ಟ್ ಅಂತಲೇ ಒಂದಿದೆ, ವಿಶುಕುಮಾರ್ ಅಂತ. ಈ ವಾಸ್ ದಿ ಸೆಕ್ರೆಟ್ರಿ ಅಟ್ ದಟ್ ಟೈಮ್. ಸೊ ಅವ್ರು ಬಂದ್ಬಿಟ್ಟು ಈ ಥರ ನನ್ನ ಹತ್ರ ಮಾತುಕತೆ ನಡೆಸಿದವರೇನೆ, ನಡೆಸಿ ಈ ಥರ 2 acres ಬಿಟ್ಕೊಡಿ ಅಂತ. ಹಾಗಾಗಿ ನಾನು ಕೋರ್ಟಿಗೆ, ಯಾಕೆ 2004ಇಂದ ನಡೆಯೋದು ಕೇಸ್ ಆಗಿದ್ದರಿಂದ ನಾನು ಕೋರ್ಟಿಗೆ ಹಾಕ್ಕೊಂಡು ಈ 2 acresನ ಬಿಟ್ಕೊಟ್ಬಿಡಿ, ಬಿಟ್ಕೊಟ್ರೆ ಅವರು ಸ್ಮಾರಕ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಬಟ್ ಅವಾಗಿದ್ದವ್ರು ಜಡ್ಜು ಸಾಹೇಬ್ರು ಏನು ಹೇಳಿದ್ರು ಅಂದರೆ, ನಾವು ಪಾರ್ಟಾಗಿ ನಾವು ಬಿಟ್ಕೊಡೋಕ್ಕೆ ಸಾಧ್ಯವಿಲ್ಲ, ನೀವು ಕಾಂಪ್ರಮೈಸ್ ಮಾಡ್ಕೊಂಬಿಡಿ ಅಂದರು. ಬಟ್ ಈ ಕೇಸ್ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಇಲ್ಲ. ಕಾರಣ ಏನು ಅಂದರೆ, ನಾನು ಕೇಸ್ ವಿತ್ಡ್ರಾ ಮಾಡಿದ್ರೆ ನಮ್ಮ ತಂದೆಗೆ ಅನ್ಯಾಯ ಆಗುತ್ತೆ. ಕಾರಣ 10 ಎಕರೆ 20 ಎಕರೆಯಲ್ಲಿ 10 ಎಕರೆ ಬಂದ್ಬಿಟ್ಟು ಅವ್ಯವಹಾರ ನಡೆದಿದೆ. ಅದನ್ನು ನಾನು ಓಪನಾಗಿ ಹೇಳ್ಕೊಳ್ತಾ ಇದ್ದೀನಿ. 10 ಎಕರೆನಲ್ಲಿ ಅವ್ಯವಹಾರ ನಡೆದಿರೋದ್ರಿಂದ ಕೇಸ್ ಬಂದ್ಬಿಟ್ಟು 2004ಇಂದ ನಡೀತಾ ಇದೆ. 2003ನಲ್ಲಿ ಬಂದ್ಬಿಟ್ಟು ಇದನ್ನು 10 ಎಕರೆ ಜಮೀನನ್ನ ಒಂದು ಬೇರೆ ರೀತಿಲಿ ಮಾರಾಟ ಆಗಿದೆ. ಸೊ ಬೇರೆ ರೀತಿಲಿ ಮಾರಾಟ ಆಗಿದ್ದು 2003ನಲ್ಲಿ ನನ್ನ ಗಮನಕ್ಕೆ ಬಂದಿದ್ದು 2004ನಲ್ಲಿ. ಸೊ ಅದಾದಮೇಲೆ ನನಗೆ ಒಬ್ಬರು ಸೀನಿಯರ್ ವಕೀಲರು ಸಿಕ್ಕಿದ್ರು, ಒಳ್ಳೆಯವರು. ಹಾಗಾಗಿ ನಾವು ದಾಖಲೆ ಮಾಡಿದ್ವಿ, ಕೇಸ್ ಹಾಕಿದ್ವಿ. ಆಮೇಲೆ ಅದಾದಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಬಿಡ್ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದೇನೋ ಸತ್ಯ. ಅದು ನಮ್ದವ್ರು ನಂಬೋದು, ಬಿಡದೇ ಇರೋರು ನಾವೇನು ಮಾಡೋಕ್ಕಾಗಲ್ಲ. ನಾನು ಕಾರಣ ಏನು ಅಂದರೆ, ನಾನು ದಾಖಲೆಗಳನ್ನ ಆಲ್ಮೋಸ್ಟ್ ವಿಷ್ಣುವರ್ಧನ್ ಫ್ಯಾನ್ಸ್ ಅಂತ ಇದು ಯಾರು ನಾನು ಅಪ್ರೋಚ್ ಮಾಡಿದ್ರು ಎಲ್ಲರಿಗೂ ಕೊಟ್ಟೆ. ನೋಡಿ, ಕೋರ್ಟ್ನಲ್ಲಿ 2 ಎಕರೆಗೆ ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ, ಕೋರ್ಟ್ ಬಂದ್ಬಿಟ್ಟು ರಿಜೆಕ್ಟ್ ಮಾಡಿದೆ, ಅದರ ಆರ್ಡ್ರು ಎಲ್ಲ ತೋರಿಸಿದೆ. ಸೊ ಒಂದು ಗುಂಪಿಗೆ ಅರ್ಥ ಆಯಿತು, ಯಾಕಂದ್ರೆ ಅವರು ಹೋಗಿ ಲೀಗಲ್ ಅವ್ರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಬಟ್ ಕೆಲವ್ರು ಜನಕ್ಕೆಲ್ಲ ಇನ್ನೂ ಇದ್ರ ಮೇಲೆ ನಂಬಿಕೆ ಇಲ್ಲ. ಏನಿದು ಜಾಗ ಬಂದ್ಬಿಟ್ಟು ನಮಗೆ ಸಿಗ್ತಾ ಇಲ್ವೋ, ಅದೆಲ್ಲ ಗೀತಾ ಬಾಲಿಯವರೇ ಕಾರಣ ಅಂತ ಒಂದು ಸುಳ್ಳು ಒಂದು ಅಭಿಪ್ರಾಯನ ಹೊರಡಿಸ್ಬಿಟ್ರು. ಬಟ್ ಈ ಮುಖಾಂತರ ನಾನು ತಿಳ್ಕೊಳ್ತೀನಿ, ಇದು ನಮ್ಮ ತಂದೆ ಭೂಮಿ. ಅವ್ರು ಇಲ್ಲೇ ಇದ್ದು ಬೆಳೆದು ಇಲ್ಲೇ ಇದ್ದು 30 ವರ್ಷದ ಮೇಲಿದ್ರು. ಸೊ ಆ ಭೂಮಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ನಂಗೆ ಯಾವುದನ್ನು ಕೊಡಬಾರ್ದು ಅನ್ನೋದು ಭೂಮಿ ಎಲ್ಲ ಇರಲಿಲ್ಲ. ಬಟ್ ಅಪಾರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾ ಜವಾಬ್ದಾರಿ ಇಲ್ಲ. ಅವ್ರು ಇನ್ನೊಂದೇನಾಗೋಯ್ತು ಅಂದರೆ, ಅವ್ರಿಗೆ ಇವಾಗ 5 ಎಕರೆ ಬಂದ್ಬಿಟ್ಟು ಮೈಸೂರಿನಲ್ಲೇ ಕೊಟ್ಟಿದ್ದಾರೆ. ಭಾರತೀಯವ್ರಿಗೆ ಏನು ಅಂದರೆ, ಅವ್ರಿಗೆ ಸ್ವಲ್ಪ ದೊಡ್ಡ ಜಾಗ ಸಿಕ್ಕಿದ್ರೆ ಅವ್ರಿಗೆ ಬಂದ್ಬಿಟ್ಟು ಅಲ್ಲಿ ವಿಷ್ಣುವರ್ಧನ್ದವ್ರದ್ದು ಬರೀ ಒಂದು ಸಮಾಧಿ ಮಾತ್ರ ಅಲ್ಲದೆ ಎಕ್ಸಿಬಿಷನು ಅವ್ರದ್ದು ವಸ್ತುಗಳನ್ನಿಟ್ಟು ಥರ ದೊಡ್ಡ ಲೈಬ್ರರಿ ಎಲ್ಲ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಸೊ ಅವರೇ ಆಸೆ ಪಟ್ಟು ಮೈಸೂರಿಗೆ ಹೋಗಿರೋದು. ನನ್ನ ಕಡೆಯಿಂದ ಯಾವ ತೊಂದರೆನೂ ಆಗಿಲ್ಲ. ಹಾಗಾಗಿ ನಾನಿವಾಗ ಕಲಾ ಮಾಧ್ಯಮದ ಅಭಿಮಾನಿಗಳಿಗೆ ಏನು ಹೇಳ್ಕೊಳ್ತೀನಿ ಅಂದರೆ, ದಯವಿಟ್ಟು ಯಾರಾದರೂ ತಪ್ಪರ್ಥ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದರೆ ಇದು ಅವರೇ ಇಷ್ಟಪಟ್ಟು ಭಾರತೀಯವರು ಸಮಾಧಿನ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಅಲ್ಲಿವರೆಗೂ ನಾವಂತೂ ನಮ್ಮ ಮನೆಯವರಾದವ್ರು ನಾವು ಯಾರು ಇದನ್ನು ಡಿಸ್ಟರ್ಬ್ ಮಾಡಿಲ್ಲ.
ಇದೆಲ್ಲ ಕಾನೂನು ಸಂಬಂಧಪಟ್ಟದ್ದು. ಒಂದೇ ಒಂದು ಏನು ಅಂತ ಹೇಳ್ಕೊಳ್ತೀನಿ ಅಂದರೆ, ಕೇಸ್ ವಿತ್ಡ್ರಾ ಮಾಡಿದ್ರೆ ನಮ್ಮ ತಂದೆಗೆ ಅನ್ಯಾಯ ಆಗುತ್ತೆ. ಸೊ ಅನ್ಯಾಯ ನಮ್ಮ ತಂದೆಗೆ ಆಗಬಾರ್ದು, ಯಾಕೆಂದರೆ ಇದು ಹೋರಾಟ ಬಂದ್ಬಿಟ್ಟು 10 ಎಕರೆದು ಅವ್ಯವಹಾರ ನಡೆದಿರೋದು ಸೇರಿದೆ ಇದು. ಹಾಗಾಗಿ ನಾನು ಹೈಕೋರ್ಟ್ನಲ್ಲಿದೆ ಇವಾಗ ಕೇಸು, ಹಾಗಾಗಿ ನಾನು ವಿತ್ಡ್ರಾ ಮಾಡ್ಕೊಳಕ್ಕಾಗಲ್ಲ. ಬಟ್ 2 ಎಕರೆಗೆ ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಇಷ್ಟು ನಡೆದಿದೆ. ಇವಾಗ ಅವ್ರಿಗೆ ದೊಡ್ಡ ಜಾಗ ಸಿಕ್ಕಿದೆ, ಅಲ್ಲಿ ಬಂದ್ಬಿಟ್ಟು ಇದು ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳಿಸ್ಕೊಳ್ತಾರೆ. ಓಕೆ. ಸೊ ಹಾಗಾಗಿ ಇದರಲ್ಲಿ ಗೀತಾ ಬಾಲಿ ಅವರು ತಪ್ಪಿಲ್ಲ ಅಂತ ಅವ್ರಿಗೆ ಕ್ಲಾರಿಫೈ ಮಾಡ್ತಿದ್ದಾರೆ. ಕೆಲವರು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಇಲ್ಲ ಗೀತಾ ಬಾಲಿ ಅವರೇ ನೀವು ಮನಸ್ಸು ಮಾಡಿದರೆ 2 ಎಕರೆ ಜಾಗ ಇಲ್ಲಿ ಉಳಿಸ್ಬೋದಿತ್ತು ಆಗಿದ್ರು. ಆದರೆ ನಿಜವಾದ ಫ್ಯಾಕ್ಟ್ ಇದು. ಬೇಕಿದ್ರೆ ಅವರು ದಾಖಲೆ ಕೋರ್ಟ್ ಆರ್ಡರ್ ಕೂಡ ಅವ್ರ ಹತ್ರ ಇದೆ. ಅಂದರೆ ಕೋರ್ಟೇ ರಿಜೆಕ್ಟ್ ಮಾಡಿದೆ, ಇಲ್ಲ 2 ಎಕರೆ ಸಪ್ರೇಟಾಗಿ ಪರಿಗಣಿಸೋಕ್ಕಾಗಲ್ಲ, 20 ಎಕರೆ ಕೇಸ್ ಏನಿದೆ ಅದೆಲ್ಲವೂ ಸಂಪೂರ್ಣ ಇತ್ಯರ್ಥ ಆಗಿ ಆನಂತರ ನಿಮ್ಮ ಸುಪರ್ದಿಗೆ ಬಂದ ನಂತರ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಅದು ಕ್ಲಾರಿಫಿಕೇಶನ್ ಗೀತಾ ಬಾಲಿ ಅವ್ರಿಗೆ ಕೊಡುವಂಥದ್ದು. ಎಲ್ಲಕ್ಕೂ ದಾಖಲೆ ಇದೆ, ಯಾವುದು ಸುಳ್ಳಲ್ಲ ಅಥವಾ ಅವ್ರೇನೋ ತಮ್ಮ ಮೂಗಿನೇರಿಗೆ ಹೇಳ್ಕೊಳ್ತಿರೋ ಮಾತಲ್ಲ. ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ಮನವಿ. ಇದು ಸ್ನೇಹಿತರೆ ನಮ್ಮ ಗೀತಾ ಬಾಲಿ ಮೇಡಮ್ ಅವರು ಕೊಟ್ಟಂತಹ ಸ್ಪಷ್ಟೀಕರಣ, ಕ್ಲಾರಿಫಿಕೇಷನ್ನು ಈ ಜಾಗದ ಕುರಿತಂತೆ. ಉಳಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನಾವು ಕನ್ನಡಿಗರು ಸೂರ್ಯ ಚಂದ್ರ ಇರೋವರೆಗೂ, ಕನ್ನಡ ಅಂತನ್ನುವ ಭಾಷೆ ಅಜರಾಮರವಾಗಿರೋವರೆಗೂ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊಡ್ಡ ಕೊಡುಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಜಾಗ ಇಲ್ಲೋ ಮೈಸೂರಲ್ಲೋ ಇನ್ನೊಂದು ಕಡೆನೋ, ಆದರೆ ವಿಷ್ಣುವರ್ಧನ್ ಅವ್ರನ್ನ ಜಾಗ ಕೊಡಬೇಕಾದ್ರೆ ಇಲ್ಲಿ ಮನಸ್ಸಲ್ಲಿ, ಭೌತಿಕವಾಗಿ ಇಲ್ಲಿ ಮೈಸೂರಲ್ಲಿ ತಾಲೂಕು ಅನ್ನೋದು ಮಾಡಲಿ ನಮ್ಗೆ ಗೊತ್ತಿಲ್ಲ, ಅದು ನನ್ನ ಕೈಲಿ ನಮ್ಮ ಸೂಪರ್ದಲ್ಲಿಲ್ಲ. ಆದರೆ ನಾನು ಒಬ್ಬ ಅಭಿಮಾನಿಯಾಗಿ, ಕಲಾಭಿಮಾನಿಯಾಗಿ ಹೇಳೋದು, ಪ್ರತಿಯೊಬ್ಬ ಕಲಾವಿದ ಇರಬೇಕಾಗಿರೋದು ಎದೆನಲ್ಲಿ. ಆ ಎದೆನಲ್ಲಿ ನನಗೂ ಇದ್ದಾರೆ, ನಿಮ್ಮೆಲ್ರಿಗೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ವಿಷ್ಣುವರ್ಧನ್. ನನ್ನ ಹತ್ರ ಬಂದು ಮಾತಾಡಿದವರೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದಾರೆ ಕೊಡಬೇಡಿ ಅಂತ, ಈ ಥರನೂ ಮಾತು ಬಂತು ಗೊತ್ತೇ ನಿಮಗೆ. ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡಿದೆ. ಯಾರು ಪಾಪ ನಾನು ನೋಡೇ ಇಲ್ಲ, ಯಾರ್ಯಾರ ಮೇಲೆ ನಾವು ಸುಮ್ಮನೆ ಒಂದು ಇದು ಮಾಡೋಕ್ಕಾಗಲ್ಲ ಪಾಪ. ಹೌದಮ್ಮ. ಅವ್ರಿಗೂ ಅಂದರೆ ವಿಷ್ಣುವರ್ಧನ್ ಅವ್ರಿಗೆ ಮೈಸೂರೇ ಇಷ್ಟ. ಯಾಕೆಂದ್ರೆ ಅವರು ತುಂಬ ಮೈಸೂರು ಮೇಲೆ ತುಂಬ ಅವ್ರಿಗೆ ಮೈಸೂರಿನವರೇ ಅಲ್ಲ ಅವರು. ಅದಕ್ಕೋಸ್ಕರ ಅವ್ರ ಸಮಾಧಿ ನೋಡಿ ಕೊನೆಗೆ ಅಲ್ಲೇನೆ ಆಗ್ತಾ ಇದೆ. ಅವ್ರು ಇಷ್ಟದಂತೆ ನಡೀತಾ ಇದೆ ಪಾಪ. ಆಮೇಲೆ ಈತ ಬಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಯಾರಿಗೂ ಒಂದು ಜಗಳ ಮನುಷ್ಯ ಅಲ್ಲ. ನಮ್ಮ ತಂದೆನೇ ಮಗನ ಥರ ಒಂದು ನೋಡೋರು. ಸೊ ಹಾಗಿದ್ಬಿಟ್ಟು ನಾವೇನಕ್ಕೆ ಅವ್ರು ವಿರೋಧಿಸ್ಲಿ ಹೇಳಿ. ಜಾಗ 1-2 ಎಕರೆ ತೊಗೊಂಡ್ಬಿಟ್ರೆ ಏನಾಗೋಗ್ಬಿಡ್ತದೆ. ಅದು ಕಾನೂನು ರೀತಿ ಅಡ್ಡ. ಆಮೇಲೆ ನಾನು ಕೇಸ್ ವಿತ್ಡ್ರಾ ಮಾಡ್ಕೊಂಡ್ರೆ ನಮ್ಮ ತಂದೆಗೆ ಪಾಪ ಅನ್ಯಾಯ ಆಗುತ್ತೆ. ಆ ಬಿಲ್ಡಿಂಗಿಗೂ ದಾಟಿ ಹೋಗುತ್ತೆ ನಿಮ್ಮ ಜಾಗ. ಹೌದೌದು. ಅದು 10 ಎಕರೆ ಮಾರಾಟ ಆಯ್ತು ನೋಡಿ. ಅದು ಯಾರ್ಯಾರೋ ತಗೊಂಡಿದ್ದಾರೆ. 10 ಎಕರೆ ಮಾರ್ಬಿಟ್ರಾ? ನಾವು ಇಲ್ಲ, ಅದೇ ದೊಡ್ಡ ಕೇಸ್ ಎಲ್ಲ ಅದ್ರಂತಾನೆ ನಿಮ್ಗೆ ಹೇಳಿದ್ದು. ಏನು ಸ್ವಲ್ಪ ವಿವರ ಹೇಳಿ. ಅದು ಹೇಳಿದ್ರೆ ಬೇಡಿ, ಬೇಡವಾ? ಆಫ್ ಮಾಡಿ ಹೇಳಿ. 20 ಎಕರೆ 10 ಎಕರೆ ಇಲ್ಲ, ಯಾಕೆಂದರೆ ನನ್ನ ತಮ್ಮಂದಿರನ್ನೆಲ್ಲ ಅವ್ರನ್ನೂ ಒಂದು ಸ್ವಲ್ಪ ಏನು ಯಾರನ್ನೂ ಪಾಪ ಬಿಟ್ಕೊಡೋದು ಬೇಡ ಅಂತ, ಅದಕ್ಕೋಸ್ಕರನೇ. ಸೊ ಬಟ್ 10 ಎಕರೆ ಮಾರಾಟ ಮಾಡಿದ್ದವ್ರು ಯಾರೋ ಕಟ್ಸ್ಕೊಂಡಿರ್ಬೇಕು ಅನ್ಸುತ್ತೆ. ನಾನು ಏನಾರು ಹೇಳಿದ್ರೆ ಅವ್ನಿಗೆ ಅವ್ನು ಬಿಟ್ಕೊಡ್ತಾನೆ ಅಂತ, ಆ ಥರ ಬಿಟ್ಕೊಡೋದಕ್ಕೆ ಅಂತ ಅಲ್ಲ, ಬರೀ ನಮ್ಮ ತಂದೆ ಬಗ್ಗೆ ನಾವು ಮಾತಾಡೋಣ ಅಂತ. ಬನ್ನಿ ನೋಡಿ. ಮಳೆ, ಒಳ್ಳೆ ಮಳೆಯಲ್ಲಿ ನಮ್ಗೆ ಒಂದು ಒಳ್ಳೆ ಅಪರೂಪದ ಕಾಣಕ್ಕೆ ಸಿಗುತ್ತೆ. ಅಯ್ಯೋ ಎಷ್ಟೊಂದು ಇರೋದು ಗೊತ್ತೇ, ನಾನಿದ್ದಾಗ ತುಂಬ ಇರೋದು. ಮನೆಗೆಲ್ಲ ಬಂದ್ಬಿಡವೇನೋ. ಅಯ್ಯೋ ಎಲ್ಲ ಓಡಿಸ್ಬಿಡ್ತಾ ಇದ್ವಿ. ಅಲ್ಲ ಅವಾಗ ಕಾಡಲ್ವಾ, ಹಿಂಗೆ ಭಯ ಆಗ್ತಿರ್ಲಿಲ್ವ? ಅಯ್ಯೋ ತುಂಬ ಆಗೋದು. ಮನೆ ಒಳಗಡೆನೇ ಎಷ್ಟೆಲ್ಲ ಹಾವು ಬಂದಿದೆ ಗೊತ್ತಾ, ಹೆಂಚಿನ ಒಳಗಡೆ ಎಲ್ಲ. ಹೌದಾ? ಹೆಂಚಿನ ಒಳಗಡೆ ಬಂದಿರೋದು. ಅದನ್ನು ಕೆಲವರು ಇದು ತಿಮ್ಮಯ್ಯ ಅಂತ ಒಬ್ಬರಿತ್ತು ನಮ್ಮ ಮನೇಲಿ. ಅಂದರೆ ಅವರು ಒಂದು ಕೆಲಸ ಮಾಡ್ಕೊಂಡಿರೋರು, ಎಲ್ಲ ಮನೆಯೆಲ್ಲ ನೋಡ್ಕೊಂಡೆ. ಕೆಲಸಕ್ಕೆ ಕೆಲಸ ಅಂದರೆ ಎಲ್ಲ ನೋಡ್ಕೊಳ್ಳೋರು, ಆಮೇಲೆ ಪಾತ್ರೆ ಎಲ್ಲ ಮಾಡ್ಕೊಡೋದು ಆತ. ಆ ಥರದ ಬೋಲ್ಡಾಗಿ ಬಂದು ಯಾವಾದು ಹಾವಾದ್ರೂ ಹಿಡಿದು ನಾಗರ ಒಂದು ಹೊಡಿತಿರ್ಲಿಲ್ಲ, ಮಿಕ್ಕಿದೆಲ್ಲ ಹೊಡೆದಾಕ್ಬಿಡೋರು. ನಿಮ್ಮ ತಂದೆಯವರು ಏನು ಇಷ್ಟಪಡೋರು ತಿಂಡಿ? ನಾನ್ ವೆಜ್ ತುಂಬ ಇಷ್ಟ. ಹೌದಾ? ನಮ್ಮ ತಾಯಿ ಏನು ಮಾಡೋರು ಗೊತ್ತೇ, ಟೈಮ್ ಟೇಬಲ್ ಹಾಕೊಂಡ್ಬಿಡೋರು. ಟೈಮ್ ಟೇಬಲ್ ಹಾಕೊಂಡು ಸೋಮವಾರ ಆದ್ರೆ ಉಪ್ಪಿಟ್ಟು, ಮಂಗಳವಾರ ಆದರೆ ಚಪಾತಿ, ಬುಧವಾರ ಆ ಥರ ಅವ್ರದ್ದೇ ಒಂದು ಹಾಕೊಂಡ್ಬಿಟ್ರೋರು. ಯಾಕೆಂದರೆ ಡೈಲಿ ಇದೊಂದು ತಲೆನೋವು, ಏನು ಮಾಡೋದು ಟಿಫನು ಅಂತ. ಸೊ ಟೈಮ್ ಟೇಬಲ್ ಹಾಕ್ಕೊಂಡು ನಮ್ಮ ತಂದೆಗೆ ನೋಡ್ತಾರೆ, ಅಲ್ಲಿ ನಗು ಬರ್ತದೆ. ಅಣಿಸ್ಬಿಟ್ಟಿರೋರು ನಮ್ಮ ತಾಯಿ. ಅಲ್ಲ, ಬಾಗಿಲ್ಗೆ ಅಣಿಸಿರೋರು. ನಮ್ಮ ತಂದೆ ಇವತ್ತು ಉಪ್ಪಿಟ್ಟ, ಅಯ್ಯೋ ಅವ್ರು ಕೆಲವ್ದು ಇಷ್ಟ ಇಲ್ಲ, ಉಪ್ಪಿಟ್ಟು ಇಷ್ಟ ಇಲ್ಲ. ಆಮೇಲೆ ಅಡೆ ಅಂತಾರೆ ನೋಡಿ, ಅದು ಇಡ್ಲಿ ಅಂಥದ್ದೆಲ್ಲ ಇಷ್ಟ ಇಲ್ಲ ಅವ್ರಿಗೆ. ಏನಿದ್ರು ನಾನ್ ವೆಜ್ಗೆ ಸಂಬಂಧಪಟ್ಟಿದ್ದು. ಕೊನೆಗೂ ಅಷ್ಟೇ, ಅವ್ರು ಸಾಯ್ಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಮ್ಮ ತಾಯಿ ತೀರ್ಕೊಂಡಂಗೆ ನನ್ನ ಜೊತೆಲಿ ತಾನೇ ಬಂದಿದ್ರು. ಊಟ ಎಲ್ಲ ಆಮೇಲೆ ಕ್ಯಾನ್ಸರ್ ಅಲ್ವೇ, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು. ಸಾಯಕ್ಕೆ ಮುಂಚೆ ಅದು ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಅಂತ.
ಮಟನ್ದು ಅದೊಂದು ಮಾಡಿಟ್ಟಿದೆ. ಅದು ಅವ್ರಿಗೆ ಊಟನೂ ಸೇರೋದು ನಿಂತೋಗ್ಬಿಡ್ತು, ನೀರು ಏನೂ ಕುಡಿತಿರಲ್ಲ ಪಾಪ. ಸೊ ಅದೊಂದು ಪೀಸ್ ಕೊನೆಯವ್ರಿಗೆ ಇಟ್ಕೊಂಡಿರೋದು, ಚೂರು ಕಚ್ಚೋದು ಇಡೋದು, ಕಚ್ಚೋದು ಇಡೋದು, ಅಷ್ಟು ನಾನ್ ವೆಜ್ ಹುಚ್ಚು. ಬಟ್ ಅದಕ್ಕೋಸ್ಕರ ತುಂಬಾ ತಿಂತಿರಲಿಲ್ಲ. ಅವ್ರಿಗೆಷ್ಟು ಮಾರ್ನಿಂಗ್ ಅಷ್ಟೇ ಉಪ್ಪಿಟ್ಟಂದರೆ ಅದೊಂಥರ ನಮ್ಮ ಮನೇಲಿ ಹೆಂಗೆ ಗೊತ್ತೇ, ಎಲ್ಲರೂ ಒಂದು ಕಪ್ ಥರ ಹಾಕ್ಬಿಟ್ರೆ ಅಷ್ಟೇ. ತುಂಬ ತಿಂತಿರಲಿಲ್ಲ ನಮ್ಮ ತಂದೆ ತಾಯಿ ಎಲ್ಲ. ನಮ್ಮ ಮನೇಲಿ ಮೋಸ್ಟ್ಲಿ ಎಲ್ಲರೂ ಅಷ್ಟೇ, ಲಿಮಿಟು. ಸ್ವಲ್ಪ ಚೆನ್ನಾಗಿ ತಿನ್ನೋದು ಅಂದರೆ ನಾನೇ. ಸೊ ಹಾಗಾಗಿ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ತಾಯಿ ಎಲ್ಲರಿಗೂ ಆಗಂಗೆ ಕರೆಕ್ಟಾಗಿ ಏನು ಉಳಿಸ್ತಾನೆ ಇರಲಿಲ್ಲ ನಮ್ಮ ತಾಯಿ. ಸಾರು ಉಳಿತು, ಟಿಫನ್ ಉಳಿತು, ಏನೂ ಇಲ್ಲ. ಸೊ ನಮ್ಮ ತಂದೆಗೆ ಎಲ್ಲ ನಾನ್ ವೆಜ್ಜು, ಫಿಶ್ಶು, ಅವ್ರಿಗೆ ಮೋಸ್ಟ್ಲಿ ಅಂಥದ್ದೇ ಇಷ್ಟ. ಇಡ್ಲಿ, ದೋಸೆ, ಸ್ವಲ್ಪ ಸ್ಪೈಸ್ ಇರಬೇಕು ಎಲ್ಲ. ಒಂದು ನಾಟ್ ಸ್ಪೈಸ್ ಅಂತಲೂ ಅಲ್ಲ, ಬಟ್ ಅವ್ರಿಗೆ ಮೋಸ್ಟ್ಲಿ ಅದು ನಮ್ಮ ತಾಯಿ ಅಂತೂ ಬೆಸ್ಟ್ ಕುಕ್ಕು. ರಾಜ್ಕುಮಾರ್ ಅವ್ರಿಗೆ ನಮ್ಮ ತಾಯಿ ಕುಕ್ ಅಂದರೆ ಇಷ್ಟ ಆಗುತ್ತೆ. ಅಲ್ಲೂ ಮೆಡ್ರಾಸ್ನಲ್ಲಿ, ಚೆನ್ನೈನಲ್ಲಿ ಅವ್ರ ಮನೇನು ಇದೆಲ್ಲ ಹೇಳಿದ್ದೀನಿ ಆ್ಯಕ್ಚುಲಿ ನಿಮ್ಮ ಕಲಾಮಧ್ಯಮದಲ್ಲಿ. ಚೆನ್ನೈನಲ್ಲಿ ಅವ್ರ ಮನೆಯೂ ನಮ್ಮ ಮನೆ ನಡೆಯೋಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅಲ್ಲಿಂದ ನಮ್ಮ ಮನೆ ಟಿ ನಗರ್ನಲ್ಲಿತ್ತು. ಸೊ ಅವ್ರು ಇಂಗ್ಲೀಷ್ ಪಿಕ್ಚರ್ ಅಂದರೆ ತುಂಬ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಸೊ ಆ ಟೈಮ್ ನಡ್ಕೊಂಡು ಬರ್ತಾರೆ ಆ ಪಿಕ್ಚರ್ ನೋಡೋಕ್ಕೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೌಂಟ್ ರೋಡ್ ಅಂತ ಒಂದಿದೆ ಚೆನ್ನೈನಲ್ಲಿ. ಸೊ ಅವ್ರ ಮನೆಯಿಂದ ನಮ್ಮ ಮನೆಗೆ ನಡ್ಕೊಂಬಂದು ನಮ್ಮ ತಾಯಿ ಅಡುಗೆ ಮಾಡಿರೋ ತಿಂದು ಆಮೇಲೆ ಪಿಕ್ಚರ್ಗೆ ಹೋಗೋದು. ಇಬ್ಬರು ಇಲ್ಲ, ನಮ್ಮ ತಂದೆ ಇಲ್ಲ, ಅವರೊಬ್ಬರೇ ನಡ್ಕೊಂಡು ಹೋಗೋರು. ಇಮ್ಯಾಜಿನ್ ಮಾಡಿ, ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಮೆಡ್ರಾಸ್ ರಸ್ತೆಗಳಲ್ಲಿ ನಡ್ಕೊಂಡ್ಬಂದು. ಖಂಡಿತವಾಗ್ಲೂ ಅಲ್ಲೊಂದೇ ಅವರು ತುಂಬ ಸ್ವಾತಂತ್ರ್ಯ ಇರೋದು ಅಲ್ಲೇ. ಅದಕ್ಕೆ ಅವ್ರಿಗೆ ತಮಿಳ್ನಾಡು, ಚೆನ್ನೈ ಅಂದರೆ ತುಂಬ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಅವ್ರಿಗೆ ಶೂಟಿಂಗ್ ಇಲ್ಲದೆ ಇದ್ದಾಗ ಅಲ್ಲೇ ವಾಸ ಮಾಡೋದು. ಅವ್ರ ಮಕ್ಕಳು ಎಲ್ಲ ಅಲ್ಲೇ ಓದಿದಲ್ವೇ. ಸೊ ಹಾಗಾಗಿ ಒಬ್ಬರೇ ಆರಾಮ್ಸೆ ನಡ್ಕೊಂಡು ಹೋಗೋರು. ಟಿಕೆಟ್ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರ ಇಟ್ಕೊಂಬಿಟ್ಟು, ಅವ್ರ ದುಡ್ಡು ಜಾಸ್ತಿ ಎಲ್ಲ ಏನು ಇಟ್ಕೊಂಡು ಹೋಗಲ್ಲ ಅವರು. ಅಲ್ಲಿಂದ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದು, ನಮ್ಮ ಮನೆಯಿಂದ ಮೌಂಟ್ ರೋಡ್ಗೆ ಹೋಗಿ ಇಂಗ್ಲೀಷ್ ಪಿಕ್ಚರ್ ನೋಡಿಕೊಂಡು ಆಮೇಲೆ ಹೋಗೋರು. ಆಮೇಲೆ ಇದು ಮೇಯ್ನು. ಹೌದು. ಆಮೇಲೆ ನಮ್ಮ ತಂದೆದು ಊಟದ್ದು ಹೇಳಿದೆ ಅಲ್ವೇ, ನಮ್ಮ ತಾಯಿ ಹತ್ರ ಸುಮಾರು ಬೈಸ್ಕೊಳ್ಳೋರು. ನಮ್ಮ ತಂದೆ ಹುಟ್ಟಿದೆ ಒಂದು ಸಾಧಾರಣ ಮನೆಯಲ್ಲಲ್ವೇ, ಒಂದು ಸಾಕಿ ತಾಯಿ ಹತ್ರ, ಬೇಡವಾ? ಸೊ ನಮ್ಮ ತಂದೆಗೆ ಅಷ್ಟು ಕ್ಲೀನು ಅದೆಲ್ಲ ಗೊತ್ತಾಗ್ತಾ ಇಲ್ಲ. ನಮ್ಮ ತಾಯಿ ತುಂಬ ಕ್ಲೀನು. ಸೊ ಯಾವಾಗಲೂ ಬೈಯೋರು, ಅಯ್ಯೋ ತುಂಬ ಕೊಳುಕು ಕೈ ತೊಳ್ಕೊಳ್ರಿ, ಅದು ಮಾಡಿರಿ ಇದು ಮಾಡಿರಿ ಅಂತ. ಸೊ ಅದೊಂದು ನಮ್ಮ ತಂದೆಗೆ ಅದೊಂದು ಹಿಂಸೆ ಆಗಿರೋದು ಯಾವಾಗಲೂ. ಯಾಕೆಂದ್ರೆ ಅವ್ರು ಬೆಳೆದಿರೋ ವಾತಾವರಣದ ಮೇಲೆ ಹೋಗುತ್ತಲ್ವೇ, ನೀವು ಹೆಂಗೆ ಹೈಜೀನ್ ಆಗಿರ್ತೀರಾ ಇಲ್ಲ ಅಂತ. ನಮ್ಮ ತಾಯಿ ಇವರಿಬ್ಬರು ಅದರಲ್ಲೆಲ್ಲ ಸ್ವಲ್ಪ ಬೈಸ್ಕೊಳ್ಳೋರು ನಮ್ಮ ತಂದೆ. ಆಮೇಲೆ ಊಟ ಬಿಡಿ, ಊಟ ಎಲ್ಲ ಅವರು ತುಂಬ ಫೇವ್ರೆಟು. ಊಟದಲ್ಲಿ ಮಾತ್ರ ಅವರು ನಮ್ಮ ತಂದೆಗೆ ಚೆನ್ನಾಗಿರ್ಬೇಕು, ಸ್ವಲ್ಪ ತಿಂದರೂ ಚೆನ್ನಾಗಿರಬೇಕು, ಆ ಥರ ಬಿಸಿ ಬಿಸಿಯಾಗಿರಬೇಕು, ಚೆನ್ನಾಗಿರಬೇಕು. ಯಾಕೆಂದರೆ ಇನ್ನೊಂದು ಹೇಳ್ಬೇಕು ಅಂತ ಇರ್ತೀನಿ, ರಾಮು ಆರಾಧ್ಯರು ಅವ್ರು ಹೇಳಿದ್ರು, ನಮ್ಮ ಮಲ್ಲಾರಾಧ್ಯ ಅವರು ಫೋಟೋಗ್ರಾಫರ್ ಕಲಾಮಧ್ಯಮದಲ್ಲಿ, ಅವ್ರ ಬಗ್ಗೆ ಅವ್ರು ತೀರ್ಕೊಂಡ್ರು. ಅವ್ರ ಬಗ್ಗೆ ಒಂದು ಹೇಳ್ತೀನಿ. ನಮ್ಮ ತಂದೆ ಹಳಸ್ದೆಲ್ಲ ಏನು ತಿಂತಿರ್ಲಿಲ್ಲ. ಯಾಕಂದರೆ ನಮ್ಮ ತಾಯಿ ಇಡೋದೇ ಇಲ್ಲ ಹಲಸಿದೆಲ್ಲ. ಅವ್ರು ಸ್ವಲ್ಪ ಆದ್ರೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಕೊಂಡ್ರು, ನನ್ನ ಮದುವೆ ಮಾಡ್ಕೊಳ್ಳೋದು ಬಗ್ಗೆ ಹೇಳಿದ್ರು ಅಲ್ವೇ. ಅದು ಖಂಡಿತವಾಗ್ಲೂ ಸತ್ಯ ಅಲ್ಲ, ಬಟ್ ಅವರೊಂದು ಅಣ್ಣನ ಭಾವನೆ ನಮ್ಮ ಮನೇಲಿ. ಆಮೇಲೆ ನಮ್ಮ ತಂದೆ ಬಂದ್ಬಿಟ್ಟು ಅವ್ರಿಗೆ ಹಣ ಕೊಟ್ಟು ಬರೀ ಅದು ಬ್ಯಾಟ ಕೊಡೋಕೆ ಮಾತ್ರ ಹಣ ಕೊಡ್ತಿದ್ರು. ಬ್ಯಾಟ ಅಂತ ಇವಾಗ ಶೂಟಿಂಗ್ ನಡೆಯೋದು ನೋಡಿ. ಸೊ ಅಲ್ಲಿ ಲೈಟ್ ಬಾಯ್ಸ್ ಇರ್ತಾರೆ, ಟೆಕ್ನಿಷಿಯನ್ಸ್ಗೆಲ್ಲ ಹಣ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ, ಅದಕ್ಕೆ ಮಾತ್ರ ಕೊಡೋರು. ಮಿಕ್ಕಿದ್ದು ಮನೆ ಹಣ ಎಲ್ಲ ರಾಮು ಕೊಟ್ಟಿರೋ, ರಾಮು ಅಂತ ಕರಿತೀವಿ ನಾವು, ರಾಮು ಕೊಟ್ಟು, ರಾಮು ಬಂದ್ಬಿಟ್ಟು ಅದರಲ್ಲಿ ಹೇಳಿದರು ನಿಮ್ಮ ಇದರಲ್ಲೇ ಕಲಾ ಮಾಧ್ಯಮದಲ್ಲಿ. ಓಕೆ ಈಗ ಮುಖ್ಯವಾದ ಭಾಗ ಅಭಿಮಾನ್ ಸ್ಟುಡಿಯೋದ ಬಾಲಣ್ಣನವರ ಕನಸಿನ ಸ್ಟುಡಿಯೋದ ಮುಖ್ಯ ಭಾಗ, ಅದೇ ಈ ಶೂಟಿಂಗ್ ಫ್ಲೋರು. ಬನ್ನಿ ಶೂಟಿಂಗ್ ಫ್ಲೋರ್ ಹೋಗೋಣ. ಅದರ ಮುಖ್ಯ ದ್ವಾರ ನಾವು ತೆಗೆಯೋಣ. ಏನಾಯ್ತು? ಇಲ್ಲಿಂದ ಹಾಕಿದ್ದಾರೆ. ಹೌದಾ? ಬೀಗ ಹಾಕ್ಬಿಟ್ಟಿದ್ರು ಹೊರಗಡೆಯಿಂದ. ಹೌದಾ ಪ್ರದೀಪ್? ಹಿಂಗೋಗ್ಬೇಕಾ? ಸರಿ ಹಿಂಗೆ ಹೋಗೋಣ ಬನ್ನಿ. ಹಾಂ ಓಕೆ, ಫೈನಲಿ ಓಪನ್. ಇದೆಲ್ಲ ಹೊಸದಾಗಿರೋದು? ಹಾಂ, ಇಲ್ಲ ಇದನ್ನು ಹೌದು, ಇದೊಂದು ರೆನೋವೇಟ್ ಮಾಡಿದ್ದಾರೆ. ಇದು ಅಷ್ಟೇ ರೆನೋವೇಟ್ ಆಗಿರೋದು. ಯಾರಾದರೂ ಪಾಪ ಶೂಟಿಂಗ್ ಮಾಡಿದವ್ರು ಬಂದು ಕೂತ್ಕೊಂಡು ತಿನ್ನೋಕ್ಕೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಇದು ಹೊಸದಾಗಿ ಮಾಡಿರೋದು. ಫ್ಲೋರ್ ಅದೇ ಫ್ಲೋರೇ, ಇದೇ ಫ್ಲೋರೇ. ಬಟ್ ಸ್ವಲ್ಪ ಇದು ಮೇಕಪ್ ರೂಮ್, ಇದು ಮೇಕಪ್ ರೂಮ್ನ ಹಾಲ್ಟರ್ ಮಾಡಿದ್ದಾರೆ. ಆಮೇಲೆ ಇವಾಗ ಬಾತ್ರೂಮ್ ಎಲ್ಲ ಕಟ್ಸಿದ್ದಾರೆ ಅನ್ಸುತ್ತೆ. ಇದೆಲ್ಲ ಹೊಸ ಲೇಡೀಸ್ ಟಾಯ್ಲೆಟ್ ಅಂತೆಲ್ಲ ಇದೆ. ಇದು ಹೊಸ ಕಟ್ಟಡ. ಏನೋ ನನ್ನ ಬ್ರದರ್ನು ಶ್ರಮ ಪಟ್ಟ ಅವನು ಏನೋ, ಬಟ್ ನಮಗೆ ಚೆನ್ನಾಗಿ ಇನ್ಕಮ್ ಇದ್ದಿದ್ರೆ ಮಾಡ್ತಾ ಇದ್ದ ಅವನು. ಸೊ ಹಾಗಾಗಿ ಅವನಿಗೆ ಬಂದಿದ್ರಲ್ಲಿ ಪಾಪ ಅವನು ಮಾಡಿದಾನೆ ಏನೇನು.
ಏನು ಆದಾಯಿತು ಅಲ್ಲಿ ಬೆಸ್ಟ್ ಮಾಡಿದ್ದಾನೆ ಗಣೇಶ್ ಅಂತ ಇದ್ದಾನೆ. ಸೊ ಅವನ ಕೈಲಾಗಿದ್ದಷ್ಟು ಮಾಡಿದ್ದಾನೆ ಪಾಪ. ಅವನೇ ನೋಡಿ ಇದೆಲ್ಲ ಟಾಯ್ಲೆಟ್ ಎಲ್ಲ ಹೊಸ್ತಾ ಕಟ್ಟಿದ್ದಾನೆ. ಆಮೇಲೆ ಇದು ಸ್ವಲ್ಪ ಎಲ್ಲ ಇದನ್ನು ಮೇನ್ ಫ್ಲೋರು ಬಾಲಣ್ಣವರ ಕಟ್ಟಿದ ಶೂಟಿಂಗ್ ಫ್ಲೋರು. ಒಂದು ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕು ನಾನು ಒಂದು ನಿಮಿಷ. ಒಂದು ಮುಖ್ಯವಾಗಿ ಸ್ನೇಹಿತರನ್ನ ಇಲ್ಲಿ ಹೇಳಲೇಬೇಕು ಏನಂತಂದರೆ, ಏನು ಸ್ಟುಡಿಯೋ ಅಂದರೆ ಬಿಡಿಸಿ ಹೇಳಿ ಅಂತ ಕೆಲವರು ಕಮೆಂಟ್ ಹಾಕ್ತೀರಿ. ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಶೂಟಿಂಗ್ಗಳು ಸ್ಟುಡಿಯೋದ ಹೊರಗೆ ಹೋಗಿವೆ. ಅಂದರೆ ಮನೆ ಅಂದರೆ ರಿಯಲ್ ಮನೇಲೇ ಶೂಟ್ ಮಾಡ್ತಾರೆ, ಒಂದು ಮನೆ ಅಂದರೆ ಮನೇಲೇ ಮಾಡ್ತಾರೆ, ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್ಲೇ ಮಾಡ್ತಾರೆ, ಕೋರ್ಟ್ ಅಂದರೆ ಕೋರ್ಟಲ್ಲೇ ಮಾಡ್ತಾರೆ. ಆದರೆ ಮೊದಲು ಹಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಕುಲವಧು ಅಂತ ಇಟ್ಕೊಳ್ಳಿ. ಕುಲವಧು ಸಿನಿಮಾದ ಆ ಮನೆ ಇದೆಯಲ್ಲ, ದೊಡ್ಡ ಮನೆ, ಆ ಮನೆ ಅಷ್ಟು ಸೆಟ್ ಅದು ಅದನ್ನು ಸೆಟ್ ಹಾಕೋರು, ಶೂಟ್ ಮಾಡೋರು, ಆಮೇಲೆ ಬಿಚ್ಚೋರು. ಆ ಸೆಟ್ ಎಲ್ಲ ಹಾಕ್ತಾರೆ. ಬಹಳ ದೊಡ್ಡ ಸೆಟ್ಗಳು, ಒಂದು ಕೋರ್ಟು, ಪೊಲೀಸ್ ಸ್ಟೇಷನು, ಹಾಸ್ಪಿಟಲ್ಲು, ಎಲ್ಲ ಥರದ್ದು ಎಲ್ಲವೂ 99.99% ಸ್ಟುಡಿಯೋದಲ್ಲಿ ಆಗೋದು. ಆ ಸೆಟ್ಗಳನ್ನ ಹಾಕೋಕ್ಕೆ ಒಂದು ದೊಡ್ಡ ಜಾಗ ಬೇಕಿತ್ತು, ಒಂದು ಕವರ್ಡ್ ಪ್ಲೇಸ್ ಬೇಕಿತ್ತು. ಅದಕ್ಕೋಸ್ಕರ ಮಾಡೋ ಶೂಟಿಂಗ್ ಫ್ಲೋರ್ಗಳಿದು. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟುಡಿಯೋ. ಏನು ಸ್ಟುಡಿಯೋ ಅಂತಂದರೆ, ನೀವು ಚಾಮುಂಡೇಶ್ವರಿ ತೊಗೊಳ್ಳಿ, ಕಂಠೀರವ ತೊಗೊಳ್ಳಿ, ಅಥವಾ ಅಬ್ಬಯ್ಯನಾಡು ಸ್ಟುಡಿಯೋ ತೊಗೊಳ್ಳಿ, ಅದು ಕಲಾಮಾಧ್ಯಮದಲ್ಲಿ ನೋಡಬೇಕು ಅಬ್ಬಯ್ಯನಾಡು ಸ್ಟುಡಿಯೋ ಕತೆ. ಮತ್ತು ಇದು ಈ ಬಾಲಣ್ಣವರ ಅಭಿಮಾನ ಸ್ಟುಡಿಯೋ ತೊಗೊಳ್ಳಿ. ಎಲ್ಲದರದ್ದು ಮುಖ್ಯ ವಿಷಯನೇ ಫ್ಲೋರ್. ಬಹಳ ಎತ್ತರದ ವಿಶಾಲವಾದ ಮೆಗಾ ಸ್ಟ್ರಕ್ಚರು. ಅದರೊಳಗಡೆ ಲೈಟಿಂಗ್ ಮಾಡ್ಕೊಳ್ಳೋಕ್ಕೆ ಲೈಟಿಂಗ್ ಮಾಡ್ಕೊಳ್ಳೋಕ್ಕೆ, ಮೇಕಪ್ಗೆ ಎಲ್ಲಕ್ಕೂ ವ್ಯವಸ್ಥೆ ಇರುತ್ತೆ. ಬನ್ನಿ ಅಮ್ಮ ಈಗ ನಮ್ಗೆ ತೋರಿಸ್ತಾರೆ. ಬನ್ನಿಮ್ಮ. ತೆಗ್ದಿದ್ದಾರ ಅಥವಾ ಫ್ಲೋರ್ ತೆಗಿಯೋಕೆ ಹೇಳೋಣ, ಯಾಕಂದರೆ ಓಪನ್ ಇದೆ ಅನ್ಸುತ್ತಾ. ಸೊ ಹೆಬ್ಬಾಗಿಲು ಇಲ್ಲ, ಬಾಗಿಲ ಇಲ್ಲ. ಹಂಗಲ್ಲ, ಹಿಂಗೆ ಒಳಗಡೆ ತಳ್ಳೋದು. ಹಾಂ, ಚಿಕ್ಕದ ಮೋಸ್ಟ್ಲಿ ತೆಗಿಯೋದು. ಇಲ್ಲ, ಐ ಥಿಂಕ್ ಬೀಗ ಹಾಕಿದ್ದಾನೆ ನೋಡಿ ಪ್ರದೀಪ್. ಪ್ರದೀಪ್. ಹಾಂ, ಹಾಂ ನೋಡಿ, ಇಲ್ಲಿ ಫಸ್ಟು ಇಲ್ಲಿ ಇದಿತ್ತು, ಸ್ವಲ್ಪ ಆಲ್ಟ್ರ್ ಮಾಡಿದ್ದಾನೆ ಗಣೇಶ್. ಸೊ ಇಲ್ಲಿ ಮೇಕಪ್ ರೂಮ್ ಥರ ಇತ್ತು. ಇವಾಗ ಮೇಲೆ ಹೋಗೋಣ ಬನ್ನಿ ಮೇಕಪ್ ರೂಮ್ಗೆ. ಹಾಂ, ಇಲ್ಲ ಕೆಳಗಡೆ ಇತ್ತು ಮೇಕಪ್ ರೂಮು. ಬಟ್ ಆಮೇಲೆ ಸ್ವಲ್ಪ ಗಣೇಶ್ ಎಲ್ಲ ಒಂದು ಸ್ವಲ್ಪ ಏನೋ ಡೆವಲಪ್ ಮಾಡಿದ್ದಾನೆ ಅವನ ಕೈಲಾಗಿದ್ದಷ್ಟು. ಇಲ್ಲೇನೋ ಕಟ್ಟಬೇಕು ಅಂತ ಮಾಡಿದ್ದಾನೆ. ಕೆಳಗಡೆ ಮೇಕಪ್ ರೂಮ್ನಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ನೋಡಬೇಕು. ನೋಡಿ ಇಲ್ಲೂ ಏನೋ ಮೆಟ್ಲೆ. ಅದೇ ಹೇಳಿದ್ನಲ್ಲ, ಯಾರಾದರೂ ಒಬ್ಬರು ಚೆನ್ನಾಗಿ ಇದಕ್ಕೆ ಇನ್ವೆಸ್ಟ್ ಮಾಡೋರ್ಗೆ ಬಂದರು ಅಂತ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡ್ಬೋದು. ಅಷ್ಟೇ ಹಣ ಕರೆಕ್ಟ್. ಇಲ್ದ ಅವನು ನೀರು ಫೆಸಿಲಿಟಿ ಮಾಡಿದ್ದಾನೆ. ಓವರ್ ಹೆಡ್ ಟ್ಯಾಂಕ್ ಅಂತೀವಿ ನೋಡಿ, ಅದನ್ನು ಈ ಥರ ಟೆಂಪ್ರರಿಯಾಗಿ ಮಾಡ್ಕೊಂಡಿದ್ದಾನೆ. ಬಟ್ ಹಿಂಗಲ್ಲ, ಇನ್ನೂ ಸೊಫಿಸ್ಟಿಕೇಟೆಡ್ ಆಗಿ, ಇನ್ನೂ ಸ್ಟ್ರಕ್ಚರ್ಡ್ ಆಗಿರ್ಬೇಕು. ತುಂಬ ಮಾಡಬೇಕು. ಅದೇ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋರು ಬಂದರೆ ಮಾಡ್ಬೋದು ಬಿಡಿ. ತುಂಬ ಈ ಕಾರ್ಡ್ನಲ್ಲಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಎಲ್ಲ ಫೆಸಿಲಿಟೀಸ್ ಇದ್ದರೆ. ಇವಾಗ ನಿಮಗೆ ಹೋಟೆಲ್ಲು ಅದು ಇದೆಲ್ಲನೂ ಬಂದಾಯಿತು, ನಿಮ್ಗೆ ತೊಂದರೆ ಇಲ್ಲ. ಯಾರಾದರೂ ಕಿಚನ್ ಇವಾಗ ಏನೋ ಒಂದು 3 ತಿಂಗಳಂಗೆ ಶೂಟಿಂಗ್ ತೆಗಿತಾರೆ ಅಂದರೆ, ನೀವು ಯಾರನ್ನಾರು ಕುಕ್ಕನ್ನು ಇಟ್ಕೊಂಡ್ಬಿಟ್ರೆ ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಮಾಡ್ಬೋದಲ್ವ. ಮುಂಚೆನೂ ಹಂಗೆ ಆಗೋದು, ಹೌದೌದು ಹಂಗೆ ನಡೆಯೋದು. ಸೊ ನಿಮಗೆ ಫೆಸಿಲಿಟಿ ಚೆನ್ನಾಗಿ ಮಾಡ್ಬೋದು. ಈ ಜಾಗ ಎಲ್ಲ ಸಿಗೋದು ತುಂಬ ಕಷ್ಟ ಆಗುತ್ತೆ. ಬೀಗ ಹಾಕಿದಾನಲ್ಲ, ಮೇಕಪ್ ರೂಮ್ ಇದೇನೆ. ಓಪನ್ ಇದೆಯಾ? ಸರಿ ಸರಿ. ಇಲ್ಲ ಬಿಡಿ, ಮೇಕಪ್ ರೂಮ್ದು ಚೇರ್ ಎಲ್ಲ ಇರ್ತದೆ, ಆ ಮೇಕಪ್ಪಿನ ಕನ್ನಡಿ ಎಲ್ಲ ಇರ್ತದೆ. ಸೊ ಇದಲ್ಲ, ಇದು ಅಲ್ಲ ಹಳೇದೇ ಇತ್ತಲ್ಲ, ಅದನ್ನು ಹುಡುಕ್ತಾ ಇದ್ದೀನಿ ನಾನು. ಹಳೇದೇ ನಮ್ಮ ತಂದೆ ಕಟ್ಸಿದ್ರು ನೋಡಿ ಮೇಕಪ್ ರೂಮು, ಅದನ್ನು ನೋಡ್ತಾ ಇದ್ದೀನಿ. ಇಲ್ಲ ಹೌದಾ? ಮತ್ತೆ ಇವಾಗ ಶೂಟಿಂಗ್ನವ್ರು ಬರ್ತಾ ಇದ್ದಾರೆ ನೋಡಿ, ಚಾನೆಲ್ನವರು, ಅವಾಗ ಅವರು ಯೂಸ್ ಮಾಡ್ಕೋಬೇಕಲ್ವೇ ಮೇಕಪ್ ರೂಮು? ಅದಕ್ಕೆ ಈ ಲಾಕ್ಡೌನ್ ಐ ಥಿಂಕ್ ಅವರು ಈಗ ಗಾರೆ ಎಲ್ಲ ಹೊಸದ್ ಮಾಡಿಸ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನೋಡಿ ಟಾಯ್ಲೆಟ್ ಇದೆ, ಮೇಕಪ್ ರೂಮ್ ಎರಡು ಇಲ್ಲಿ ಬರುತ್ತೆ ಅನ್ಸುತ್ತೆ. ವ್ಯವಸ್ಥೆ ಇರಬಹುದು, ನಂಗೆ ಗೊತ್ತಿಲ್ಲ. ಹೌದೌದು, ಪ್ರದೀಪ ಬಂದರೆ ಕರೆಕ್ಟಾಗಿ ಹೇಳ್ತಾನೆ ಅವನು. ಬಟ್ ಇಲ್ಲೇ ಇತ್ತು, ಫ್ಲೋರ್ ಪಕ್ಕನೇ ಇತ್ತು ಮೇಕಪ್ ರೂಮು. ನೋಡ್ತೀನಿ ಹಳೇದು ಯಾವ್ದಾದ್ರು ಉಳ್ಕೊಂಡಿದ್ಯಾ.
ಇಲ್ಲ ಹಾಂ ಕರೆಕ್ಟ್. ಅಷ್ಟೇ, ಯಾವುದು ಇಲ್ಲ ಪರಮೇಶ್ವರ, ಇಲ್ಲ. ಪ್ರದೀಪ ಯಾವಾಗಪ್ಪ ಬರ್ತೀಯಾ? ಸ್ವಲ್ಪ ಫ್ಲೋರ್ ಎಲ್ಲ ಅವ್ರು ಶೂಟ್ ಮಾಡ್ಕೊಳ್ತಾರೆ ಒಳಗಡೆ. ಹಾಂ, ಬೇಗ ಮುಗಿಸ್ಕೊಂಡು ಬಾಪ, ವೆಯ್ಟ್ ಮಾಡ್ತೀವಿ. ಓಕೆ. ಅಲ್ಲ, ಅಟ್ಲೀಸ್ಟು ಬೀಗ ಕೊಟ್ಬಿಟ್ಟು ಹೋಗ್ಬೇಕಲ್ವಾ? ಆ ಥರ ಏನಾಗೋಗ್ಬಿಟ್ಟಿದೆ ಅಂದರೆ ಮನೇಲೇ ಪಾಲಿಟಿಕ್ಸ್ ಇದ್ದರೆ ಕಷ್ಟ ಆಗೋಗ್ಬಿಡುತ್ತೆ.